ಕ್ಯಾಂಪ್ ಇವತ್ತು ಮುಕ್ತಾಯ ದಿವಸ. HERF ಟೀಮ್ ಇವತ್ತು ಬಂದಿದೆ, ನಮ್ಮ ಜೊತೆಗಿದ್ದಾರೆ. HERF ಟೀಮ್ ಉಪಯೋಗಿಸ್ತಕ್ಕಂತ ಇಕ್ವಿಪ್ಮೆಂಟ್ಸ್ ಗಳನ್ನ ನಿಮಗೆ ಒಂದೊಂದಾಗಿ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತಾರೆ. ಅಂದ್ರೆ ಏನಿದೆ ಅಂತ, ಯಾವ ತರ ಅದನ್ನ ಯೂಸ್ ಮಾಡ್ತಾರೆ ಅಂತ ಹೇಳಿ, ಯಾವ್ದಕ್ಕೆ ಅದು ಯೂಸ್ ಆಗುತ್ತೆ ಅಂತ ಹೇಳಿ ನಿಮ್ಗೆ ಒಂದೊಂದಾಗಿ ತೋರಿಸ್ತಾರೆ. ಸೊ ನೀವೆಲ್ಲ ನೋಡ್ತಾ ಇರ್ಬೋದು. ಇದೆಲ್ಲ ಫಂಕ್ಷನ್ ಮುಗಿದ ಆದ್ಮೇಲೆ ಇನ್ನೊಂದು ದೊಡ್ಡ ಇಕ್ವಿಪ್ಮೆಂಟ್ ಇದೆ, ಜೀಪ್ ಇದೆ ಹೊರಗಡೆ, ಅದು ನಾವು ನೋಡ್ರಿ. ಅದರಲ್ಲೇ ಅವರೆಲ್ಲ ಟ್ರಾವೆಲ್ ಮಾಡಿ ಹೋಗ್ತಾರೆ. ಅದು ಓಕೆ, ವಿತ್ ಸೈರನ್ ಇದೆ, ಅದು ವಿತ್ ಸೈರನ್. ಓಕೆ, ಅದನ್ನು ನೋಡ್ಕೊಳ್ಳಿ, ಸೈರನ್ ಹಾಕಿ ತೋರಿಸ್ತಾರೆ ನಿಮ್ಗೆ. ಸೊ ಇವೆಲ್ಲ ಇಕ್ವಿಪ್ಮೆಂಟ್ಸ್ ಗಳು ನಮಗೆ ರೆಸ್ಕ್ಯೂ ಅಥವಾ ರಿಕವರಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸರಿನಾ? ನಿನ್ನೆ ಮೊನ್ನೆ ಎಲ್ಲ ವಿಡಿಯೋದಲ್ಲಿ ನೋಡಿದಿರಲ್ಲ? ಎಸ್, ಜೋರಾಗಿ ಹೇಳ್ಬೇಕು. ಹಾ, ಸೊ ಇವಾಗ ನಮ್ ಜೊತೆ ಇದ್ದಾರೆ ಪದ್ಮಪ್ರಸಾದ್ ಹುಲಿ ಮತ್ತು ಬಸವರಾಜ್ ಹಿರೇಮಠ್ ಮತ್ತು ರಾಜು ಟಕ್ಕೇಕರ್ ಬಂದಿದ್ದಾರೆ. ಆಮೇಲೆ ಟೆಕ್ವಾಂಡೋ ಟೀಮ್ದವರು ಬಂದಿದ್ದಾರೆ, ಸ್ವಪ್ನಿಲ್ ಪಾಟೀಲ್ ಅಂಡ್ ವೈಭವ್ ಪಾಟೀಲ್. ಸೊ ಎಲ್ಲರಿಗೂ ನಾನು ಇವತ್ತಿನ ದಿವಸ ಬರ್ಮಾಡ್ಕೋತಾ ಹಿರೇಮಠ್ ಅವ್ರಿಗೆ ವೇದಿಕೆಯನ್ನ ವಹಿಸ್ಕೊಡ್ತಾ ಇದ್ದೀವಿ. ಧನ್ಯವಾದಗಳು. ಗುಡ್ ಈವ್ನಿಂಗ್ ಎವ್ರಿವನ್. ನಮ್ HERF ನಾವು ಏನ್ ಟ್ರೈನಿಂಗ್ ಕೊಟ್ವಲ್ಲ, ಅದರಲ್ಲಿ ಮ್ಯಾಕ್ಸಿಮಮ್ ಎಲ್ಲರೂ ಇದ್ರೆ ಅಂತ ಅನ್ಕೋತೀನಿ. ಇದ್ರಲ್ಲ ಎಲ್ಲರೂ ಯಾರು ತಪ್ಸಿದ್ದೀರಿ ಇದರಲ್ಲಿ, ಅಥವಾ ಇವತ್ತೇ ಫಸ್ಟ್ ಬಂದಿದ್ದೀರಿ? ಮೇ ಬಿ ಎಲ್ಲರೂ ಟ್ರೈನ್ಡ್ ಇದ್ದೀರಿ ಅಂತ ಅನ್ಕೋತೀನಿ. ಸೊ ನಾವು ಈಗ ತೋರಿಸ್ತಾ ಇರೋದು ನಾವು ಯಾವ ರೀತಿ ಎಕ್ವಿಪ್ಮೆಂಟ್ಸ್ ನ ಯೂಸ್ ಮಾಡ್ತೀವಿ. ನಾವು ಮ್ಯಾನ್ಯುಯಲಿ ಕೆಲವು ಕಡೆ ಮಾಡಕ್ ಆಗದೆ ಇರೋಂಥ ಕೆಲಸಗಳನ್ನ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಿ ಅಥವಾ ಮಾಡಲೇಬೇಕಾದಂತ ಸಂದರ್ಭದಲ್ಲಿ ನಾವು ಇದನ್ನೆಲ್ಲ ಯೂಸ್ ಮಾಡ್ತೀವಿ. ನೀವು ಸುಮಾರು ಕಡೆ ನೋಡಿರ್ಬೋದು, ಲೈವ್ ನಾವೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟ ಆದ್ಮೇಲೆ ನೀವು ಒಬ್ಬರಾದ್ಮೇಲೆ ಒಬ್ರು ಬಂದು ಇದನ್ನ ಅಬ್ಸರ್ವ್ ಮಾಡ್ಬೋದು, ಯಾವ ರೀತಿ ಇರುತ್ತೆ ಏನು ಅಂತ. ಕ್ರೌಡ್ ಮಾಡಂಗಿಲ್ಲ, ಗಲಾಟೆ ಮಾಡಂಗಿಲ್ಲ, ನಿಧಾನಕ್ಕೆ ಒಂದ್ ಕಡೆಯಿಂದ ನೋಡ್ಕೊಂಡೇ ಹೋಗ್ಬೋದು, ಟಚ್ ಮಾಡ್ಬೋದು. ಜಾಸ್ತಿ ಆ ಐಟಮ್ಸ್ ನ ಡಿಸ್ಟರ್ಬ್ ಮಾಡಂಗಿಲ್ಲ, ಯಾಕಂದ್ರೆ ಆಕ್ಸಿಜನ್ ಸಿಲಿಂಡರ್ಸ್ ಇರುತ್ತೆ, ವಾಲ್ ಓಪನ್ ಮಾಡೋದು ಆ ರೀತಿ ಏನು ಮಾಡಂಗಿಲ್ಲ. ಕೆಲವು ವೈರ್ಸ್ ಇದೆ, ಅಂಡರ್ ವಾಟರ್ ಕ್ಯಾಮ್ರಾಸ್ ಇದೆ ನಮ್ಮ ಹತ್ರ, ಲೈಫ್ ಬಾಯ್ ಜಾಕೆಟ್ಸ್, ಲೈಫ್ ಬಾಯ್ ಸೇಫ್ಟಿ ಶೂಸ್ ಇದೆ. ನಾವು ಕೆಸರಲ್ಲಿ ಅಥವಾ ಬೆಂಕಿಯಲ್ಲಿ ಯಾವ ರೀತಿ ಏನಾರ ಹೋಗ್ಬೇಕಂತಂದ್ರೆ ಯಾವ ರೀತಿ ಶೂಸ್ನೆಲ್ಲ ಯೂಸ್ ಮಾಡ್ತೀವಿ, ಯಾವ ರೀತಿ ಅಂಡರ್ ವಾಟರ್ ಜಾಕೆಟ್ಸ್ ಯೂಸ್ ಮಾಡ್ತೀವಿ, ರೋಪ್ಸ್ ಯಾವ ರೀತಿ ಇದೆ, ತೆಳ್ಳ ರೋಪ್ಸ್ ಇದ್ರೂ ಅದು ಎಷ್ಟು ಸ್ಟ್ರಾಂಗ್ ಆಗಿದೆ, ಹುಕ್ಸ್ ಎಲ್ಲ ಇದಾವೆ, ಶಾರ್ಪ್ ಹುಕ್ಸ್ ಇರುತ್ತೆ. ಕೆಲವು ಬಹಳ 60-70 ಫೀಟ್ ಕೆಳಗಿರೋಂಥ ಡೆಡ್ ಬಾಡೀಸ್ ನ ತೆಗಿಬೇಕಾದ್ರೆ ನಾವು ಹೋಗಕ್ ಆಗಲ್ಲ, ಯಾಕಂದ್ರೆ ಪ್ರೆಷರ್ ಜಾಸ್ತಿ ಇರುತ್ತಲ್ಲಿ, ಕಿವಿ ನೋವು ಬರುತ್ತೆ. ಯಾರೇ ನಾವು ಲೈವ್ ಹೋಗ್ಬೇಕಂದ್ರೆ ಸಮುದ್ರದಲ್ಲಿ ಹೋಗ್ಬೋದು, ಬಟ್ ಅವರೆಲ್ಲ ಜಾಕೆಟ್ ಹಾಕೊಂಡಿರ್ತಾರೆ. ಆ ಜಾಕೆಟ್ ಏರ್ ಟೈಟ್ ಅಥವಾ ಏರ್ ಕಂಡೀಷನ್ಡ್ ಇರುತ್ತೆ ಅದೆಲ್ಲ. ಆ ರೀತಿ ಇದ್ದಾಗ ನಮ್ ಕಿವಿಗೇನು ತೊಂದರೆ ಆಗದೆ ಇರಂಗೆ ಆ ರೀತಿ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತೀವಿ. ಅಷ್ಟು ಇನ್ನೂ ಡೆವಲಪ್ಡ್ ಎಕ್ವಿಪ್ಮೆಂಟ್ಸ್ ನಮ್ಮ ಹತ್ರ ಇಲ್ಲ. ನಾವು ಅಪ್ ಟು 20, 30, 35 ತನಕ ನಾವು ಹೋಗ್ಬೋದು. ಆದ್ರೆ ಹೋಗದೆ ಇರೋ ಕಾರಣಕ್ಕೆ ನಾವು ಕೆಲವು ಹುಕ್ ಹಾಕ್ಬಿಟ್ಟು, ಅಥವಾ ನಮ್ ಕ್ಯಾಮ್ರಾಸು ಇದೆ, ಅಂಡರ್ ವಾಟರ್ ಕ್ಯಾಮ್ರಾಸ್. ಆ ಅಂಡರ್ ವಾಟರ್ ಕ್ಯಾಮ್ರಾಸ್ ಎಲ್ಲ ನಮ್ ಟೀಮಿಂದಾನೇ ರೆಡಿ ಮಾಡಿರೋದು. ನಾವು ಎಲ್ಲೋ ಆನ್ಲೈನ್ ಅಲ್ಲಿ ತರಿಸಿ ಅಥವಾ ಆ ತರದ್ದೆಲ್ಲ ಅಲ್ಲ, ವಾಟರ್ ಪ್ರೂಫ್ ಅಂಡರ್ ವಾಟರ್ ಕ್ಯಾಮ್ರಾಸ್ ವಿತ್ ಲೈಟಿಂಗ್. ಆ ರೀತಿ ಮಾಡಿ ನಾವು ನೀರಲ್ಲಿ ಯಾವಾಗ ನಮ್ಮ ಕಾರ್ಯಾಚರಣೆ ಸ್ಟಾರ್ಟ್ ಮಾಡ್ತೀವಿ ಆ ಟೈಮಲ್ಲೆಲ್ಲ ಯೂಸ್ ಮಾಡೋಂಥದ್ದು. ಮತ್ತೆ ಬೆಂಕಿ ಆರಿಸ್ಬೇಕಾದ್ರೆ ಯಾವ ರೀತಿ ಮಾಡಬೇಕು, ನಮ್ಮ ಸೇಫ್ಟಿ ನಾವು ಯಾವ ರೀತಿ ತಗೋತೀವಿ, ಅದೆಲ್ಲಾ ಎಕ್ವಿಪ್ಮೆಂಟ್ಸ್ ನಿಮ್ ಮುಂದೆ ಇಟ್ಟಿದೀವಿ. ಈಗ ಲಾಸ್ಟಿಗೆ ಹೋಗ್ಬೇಕಾದ್ರೆ ಸರ್ ಹೇಳ್ದಂಗೆ ನಮ್ ಜೀಪು ಇದೆ. ಆ ಜೀಪ್ ಯಾವ ರೀತಿ ಅಂತಂದ್ರೆ, ಎಲ್ಲೂ ಜಂಗಲ್ ಒಳಗಿರ್ಲಿ, ಹಳ್ಳಿ ಒಳಗಿರ್ಲಿ, ಕೆಲವು ಕಡೆ ರೋಡ್ಸ್ ಇರಲ್ಲ ನಮ್ಗೆ, ಅಥವಾ ಯಾವ ರೀತಿ ಡಿಸಾಸ್ಟರ್ ಆಗಿರುತ್ತಲ್ಲ ಅಂತ ಜಾಗದಲ್ಲಿ ಹೋಗ್ಬೇಕಾದ್ರೆ ಬೆಟ್ಟ ಗುಡ್ಡ ಎಲ್ಲ ಇರುತ್ತೆ, ಅಂತ ಕಡೆ ಎಲ್ಲ ನಮ್ದು 4x4 ಅಂತ ಹೇಳ್ತೀವಿ. ಅಂದ್ರೆ 4 ವೀಲ್ ತಿರ್ಗ ಅಂತ ಜೀಪ್ಸ್. ಎಲ್ಲೂ ಕೆಸರಲ್ಲಿ ಸಿಗಾಕೊಳ್ಳಲ್ಲ ನಮ್ ಜೀಪ್, ರೇರ್ಲಿ ಸಿಗಾಕೊಳ್ಳುತ್ತೆ. ಆದ್ರೂ ಅದನ್ನ ಎಲ್ಲ ಎಳೆಯಕ್ ಯಾವ ರೀತಿ ನಾವು ಯೂಸ್ ಮಾಡ್ತೀವಿ, ಅದಕ್ಕೆ ಏನ್ ರೋಪ್ಸ್ ಯೂಸ್ ಮಾಡ್ತೀವಿ, ಅಥವಾ ಅಕಸ್ಮಾತ್ ಜೀಪ್ ಎಲ್ಲಾರ ಸಿಗಾಕೊಂಡ್ರು ಕೆಸರೊಳಗೆ, ಕೆಸರು ಗದ್ದೆಯಲ್ಲಿ ಆ ತರ ಎಲ್ಲ ಸಿಗಾಕೊಂಡ್ರೆ ಹೊರಗೆ ಹೆಂಗ್ ತೆಗಿಯಂತ ಜೀಪ್ ಇದೆ, ಅದ್ರ ವೀಲ್ಸ್ ಎಲ್ಲ ನೋಡ್ಬೋದು ನೀವು. ಆ ರೀತಿ ಒಂದು ಇಕ್ವಿಪ್ಮೆಂಟ್ ಮಾಡ್ಕೊಂಡು ಈ ಟೀಮ್ನೆಲ್ಲ ನಡೆಸ್ತಾ ಇದೀವಿ. ಸೊ 1 by 1 ನಿಮಗೆ ಎಕ್ವಿಪ್ಮೆಂಟ್ಸ್ ತೋರಿಸ್ತಾ ಹೋಗ್ತೀವಿ, ಯಾವ ರೀತಿ ಇದು ಯೂಸ್ ಆಗುತ್ತೆ. ಅದ್ರ ಬದಲಾಗೂ ನೀವು ಮನೆಯಲ್ಲಿ ಈಗೇನಿದೆಯಲ್ಲ ಇದೆಲ್ಲ ಸೈಂಟಿಫಿಕಲಿ ಮಾಡಿರೋಂಥದ್ದು ಅಥವಾ ಪ್ರೊಫೆಷನಲಿ ಇರೋಂಥ ಎಕ್ವಿಪ್ಮೆಂಟ್ಸ್ ಇದೆ. ನಾನು ಯಾವ ರೀತಿ ಹೇಳಿದ್ನಲ್ಲ ನಿಮಗೆ,
ಪ್ರೊಫೆಷನಲಿ ಇಲ್ಲದೆ ಇದ್ರು ನೀವು ಕಾರ್ ಪುಡಿ ಯಾವ ರೀತಿ ಯೂಸ್ ಮಾಡ್ಕೋಬಹುದು ಅಥವಾ ಟೈಗರ್ ಬಾಮ್ ಆಯ್ತು ಈ ತರದ್ದೆಲ್ಲ ಹೆಂಗ್ ಯೂಸ್ ಮಾಡ್ಬೋದು ಅದ್ರ ಬದಲಾಗಿ ನಮ್ಮ ಹತ್ರ ಏನೇನಿದೆ ಅದನ್ನೆಲ್ಲ ನಿಮಗೆ ತೋರಿಸ್ತೀವಿ. ಸೊ ಒನ್ ಬೈ ಒನ್ ಲೈಫ್ ಬಾಯ್ ಅಂದ್ರೆ ಅದ್ರ ಬದಲಾಗಿ ಏನ್ ಯೂಸ್ ಮಾಡ್ಬೋದು ಅಂತ ನೀವೇ ಹೇಳ್ತಾ ಸ್ಟಾರ್ಟ್ ಮಾಡ್ಬೇಕು. ಗೊತ್ತಾಯ್ತಲ್ಲ, ಇದಂತೂ ನೀವು ಯಾರು ಯೂಸ್ ಮಾಡಕ್ ಆಗೋದಿಲ್ಲ ಮನೇಲೆಲ್ಲ. ಇದ್ರ ಬದಲಾಗಿ ನೀವು ಏನೇನ್ ಯೂಸ್ ಮಾಡ್ಬೋದು ಅಂತ ನೀವುಗಳು ಹೇಳಕ್ ಸ್ಟಾರ್ಟ್ ಮಾಡ್ಬೇಕು. ನಾನು ಒಂದೊಂದೇ ತೋರಿಸ್ತೀನಿ ನಿಮಗೆ. ಇದ್ರ ಬದಲಾಗಿ ನೀವು ಏನ್ ಯೂಸ್ ಮಾಡ್ಬೋದು ಲೈಫ್ ಟೈಮ್ ಅಲ್ಲಿ ಅಥವಾ ಡೈಲಿ ಲೈಫ್ ಅಲ್ಲಿ ಯಾವ ರೀತಿ ನೀವು ಇದನ್ನ ಬದಲಾಗಿ ಏನ್ ಯೂಸ್ ಮಾಡ್ಬೋದು ಅಂತ ನಾವು ಹೇಳ್ಕೊಟ್ರಂತ ಟ್ರೈನಿಂಗ್ ಅಲ್ಲಿ ನೀವು ಅದನ್ನೆಲ್ಲ ಬೇರೆ ರೀತಿಯಲ್ಲಿ ನಮಗ್ ತಿಳಿಸ್ಬೇಕು ನೀವು. ಅಂದ್ರೆ ನೀವು ಕಲ್ತಿದ್ದೀರಿ ಅದ್ರ ಬಗ್ಗೆ ಅಂತ ಗೊತ್ತಾಗುತ್ತೆ. ಇದು ವಾಟರ್ ಸಲುವಾಗಿ ಲೈಫ್ ಜಾಕೆಟ್ಸ್. ಲೈಫ್ ಜಾಕೆಟ್ಸ್ ಅಂತಂದ್ರೆ ಇದ್ರೊಳಗೆ ಥರ್ಮೋಕೋಲ್ ಅಥವಾ ಅದರದೇ ಆದಂತ ಒಂದು ಮೆಟೀರಿಯಲ್ ಯೂಸ್ ಮಾಡಿ ಅದನ್ನ ವೇರ್ ಮಾಡಿದ್ವಿ. ಅದ್ರ ಜೊತೆಗಿರೋ ಬ್ಯಾಂಡ್ ಆಯ್ತು ಅದನ್ನೆಲ್ಲ ಕರೆಕ್ಟ್ ಆಗಿ ಹಾಕೊಂಡ್ರೆ ನಾವು ಫ್ಲೋಟ್ ಮಾಡ್ಬೋದು. ಇದು ಒಬ್ಬ ಮನುಷ್ಯಂಗಲ್ಲ, ಒಬ್ಬ ಮನುಷ್ಯ ಹೋಗಿ ಇನ್ನೊಬ್ಬರನ್ನು ಕರ್ಕೊಂಡ್ ಬರೋ ಅಂತದ್ದು. ಇದು ಯಾವ ಮನುಷ್ಯ ಹಾಕೊಂಡಿರ್ತಾರಲ್ಲ ಅವ್ರು ಯಾವುದೇ ಕಾರಣಕ್ಕೂ 10 ಜನ ಸೇರಿ ಮುಳುಗ್ಸಿದ್ರು ಇದು ಮುಳುಗಲ್ಲ. ಇಲ್ಲಿದೆ ನೋಡಿ ಸರ್. ಈ ರೀತಿ ಇದೆ. ಇದು ಲೈಫ್ ಜಾಕೆಟ್ಸ್. ಸೇವ್ ಮಾಡ್ಬೇಕಾದ್ರೆ ಇದನ್ನು ತಗೊಂಡು ಹೋಗ್ಬೋದು ಅಂತ ಹೇಳಿ ಅವ್ರಿಗೆ. ನಾವು ಏನೋ ರೆಸ್ಕ್ಯೂ ಮಾಡ್ಬೇಕಾದ್ರೆ ನಾವು ವಿದೌಟ್ ಎಲ್ಲೋ ಒಂದು ಡಿಸಾಸ್ಟರ್ ಆಗಿದೆ ಅಥವಾ ಎಲ್ಲೋ ಫ್ಲಡ್ ಬಂದಿದೆ, ನಮ್ಮ ಟೀಮ್ ಮೆಂಬರ್ಸ್ ಕಂಪಲ್ಸರಿ ಇದನ್ನ ಹಾಕೊಂತಾನೆ ರೆಸ್ಕ್ಯೂ ಹೋಗ್ತೀವಿ. ಎಷ್ಟೋ ನಾವು ಈಶಾಡೋ ಪರ್ಫೆಕ್ಟ್ ಇದ್ರನು, ಸ್ವಿಮರ್ಸ್ ಇದ್ರನು, ಪ್ರೊಫೆಷನಲ್ ಸ್ವಿಮರ್ಸ್ ಇದ್ರನು ಲೈಫ್ ಅನ್ನ ರಿಸ್ಕ್ ಅಲ್ಲಿ ಇಡಲ್ಲ. ಯಾಕಂದ್ರೆ ಒಂದು ಜೀವ ಬದುಕಿಸ್ಲಿಕ್ಕೆ ಒಂದು ಜೀವನ ಕಾಪಾಡೋದು ಮತ್ ಮುಂದಿನ ನಾವು ಹೇಳಿದ್ವಲ್ಲ ಫುಡ್ ಟೈಮ್ ನಾವು ಸೇಫ್ ಇರ್ಬೇಕು ಮತ್ ಮುಂದಿನ ಸೇಫ್ ಮಾಡ್ಬೇಕು ಅಂತ ಅದಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ. ಬಟ್ ನೀವು ಎಲ್ಲೋ ಅನ್ನೊಂದು ಜಾಗದಲ್ಲಿ ಹೋಗ್ಬೇಕಾದ್ರೆ ನೀರಲ್ಲಿ ಈ ತರ ಇದ್ರೆ ಯೂಸ್ ಮಾಡ್ಕೊಳ್ಳಿ. ಈಗ ಇದ್ರ ಬದಲಾಗಿ ನೀವು ಮನೇಲಿ ಏನ್ ಯೂಸ್ ಮಾಡ್ಬೋದು ಅಥವಾ ನೀವು ಎಲ್ಲೋ ಒಂದ್ ಕಡೆ ಹೋಗಿದ್ರಿ ಅಂದ್ರೆ ಏನ್ ಯೂಸ್ ಮಾಡ್ಬೋದು? ಎಸ್, ಥ್ಯಾಂಕ್ ಯು. ಮತ್ತೆ ಬೇರೆ ಟ್ಯೂಬ್, ಟೈರ್ ಟ್ಯೂಬ್, ವುಡನ್ ಲಾಕ್ಸ್ ಇದನ್ನೆಲ್ಲ ಯೂಸ್ ಮಾಡ್ಬೋದು. ಆಯ್ತಲ್ಲ. ಮತ್ತೆ ಕೋಕೋನಟ್ ಇರುತ್ತೆ, ಖಾಲಿ ತೆಂಗಿನಕಾಯಿ ಎಲ್ಲ ಇರುತ್ತೆ, ತೆಂಗಿನಕಾಯಿ ಚಿಪ್ಪು ಈ ತರದ್ದು. ಅಥವಾ ನಿಮ್ ಬೇಲ್ ಏನಾರ ಇತ್ತಂದ್ರೆ ಒಬ್ಬ ಮನುಷ್ಯಂಗೆ ಖಾಲಿ ಬಾಟಲ್ ಎಷ್ಟು ಲೀಟರ್ ಇರ್ಬೇಕು ಒಬ್ಬ ಮನುಷ್ಯ ತೇಲ್ಬೇಕಂದ್ರೆ 3 ಇಂದ 4. ಆಯ್ತಲ್ಲ. 5 ಅಥವಾ 6 ಇದ್ರೆ ಇನ್ನೊಬ್ಬರು ರೆಸ್ಕ್ಯೂ ಮಾಡಕ್ ಹೋಗೋದಿದ್ರೆ ಅದನ್ನ ಪೂರ್ತಿ ಎಲ್ಲ ಯಾವ ರೀತಿ ಹಾಕೊಂತೀವಿ ನಾವು ಶರ್ಟ್ ಒಳಗೆಲ್ಲ ಬಾಟಲ್ಸ್ ಹಾಕೊಂತೀವಿ. ಅವಾಗ ನಮಗ್ ನಾವೇ ತೇಲ್ತಿರ್ತೀವಿ. ಇದು ಅಕಸ್ಮಾತ್ ನೀವು ವೇಲ್ ಇತ್ತಂದ್ರೆ ಅದನ್ನ ಎಲ್ಲ ಕಟ್ಬೋದು. ನಿಮ್ದೇನು ವೇಲ್ ಇರುತ್ತಲ್ಲ ಆ ವೇಲಲ್ಲಿ ನೀವು ಎಲ್ಲ ಕಟ್ಟಿ ಒಂದು 5-6 ಲೀಟರ್ ಆಗಷ್ಟು ಖಾಲಿ ಬಾಟಲ್ನ ನೀವೇನಾರು ಒಂದೇ ಕಡೆ ಕಟ್ಟಿದ್ರೆ ಅದನ್ನ ಹಿಡ್ಕೊಂಡು ರೆಸ್ಕ್ಯೂ ಮಾಡ್ಬೋದು. ವೈರ್ದಲ್ಲಿ ಹಾಕಿ ಕಟ್ಬೇಕು. ವೈರ್ ಕಟ್ಟೋದನ್ನ ಕನ್ಫ್ಯೂಷನ್ ಮಾಡ್ಕೊಳ್ತಿದ್ರಿ. ವೇಲ್ ಸರ್ ಹೇಳಿದ್ರೆ ಖಾಲಿ ಬಾಟಲ್ ಅದು ಪ್ಯಾಕ್ ಇರ್ಬೇಕು ಬಾಟಲ್ ಅಂದ್ರನ ಫ್ಲೋ ಆಗ್ತದ. ಇಲ್ದಿಕ ಫ್ಲೋ ಆಗಂಗಿಲ್ಲ. ನೀವು ಖಾಲಿ ಬಾಟಲ್ ಅಂದ್ರೆ ಅದನ್ನ ತಗೊಂಡ್ ಸಿಗ್ತಾರ ಎಲ್ಲಾರು. ಸರಿ, ಅದಕ್ಕೆಲ್ಲ ಆ ರೀತಿ ಕ್ಯಾಪ್ ಇರ್ಲಿಲ್ಲ ಅಂದ್ರೆ ಉಲ್ಟಾ ಹಿಡ್ಕೋಬಹುದು. ನೆಕ್ಸ್ಟ್ ಇನ್ನೊಂದು ತೋರಿಸ್ತಾ ಇದೀವಿ, ಲೈಫ್ ಬಾಯ್. ಇದ್ರ ಹೆಸರು ಲೈಫ್ ಬಾಯ್. ಇದು ಯಾರು ಮುಳುಗ್ತಾ ಇದ್ರೆ ಅಥವಾ ಯಾರು ಫ್ಲಡ್ ಅಲ್ಲಿ ಹೋಗ್ತಾ ಇದ್ರೆ ಇಮಿಡಿಯೇಟ್ಲಿ ಅವ್ರ ಮುಂದೆ ಇದಕ್ಕೊಂದು ರಸ್ಸಿ ಕಟ್ಟಿ ನಾವು ಒಗಿತೀವಿ. ಅಟ್ ಲೀಸ್ಟ್ ಅವನು ವಿಕ್ಟಿಮ್ ಯಾರಿದಾರಲ್ಲ ಅವ್ರು ಹಿಡ್ಕೊಂಡು ನಾವು ಹೊರಗಡೆ ತಗೊಂಡ್ ಬರ್ಬೋದು. ಅಥವಾ ಏನೋ ಫ್ಲಡ್ ಟೈಮ್ ಅಲ್ಲಿ ಕೆಲವೊಂದ್ಸಲ ಅದನ್ನ ನಮಗ್ ಸೇವ್ ಮಾಡ್ಬೋದು ಲೈಫ್ ಜಾಕೆಟ್. ಬಟ್ ಇದ್ರಲ್ಲಿ ಒಂದ್ ರಸಿ ಕೊಟ್ಟು ನಾವು ಯಾರಿಗಾರೆ ಒಬ್ಬರ ಕೈ ಕೊಟ್ಟಿದ್ರೆ ಇದ್ರಲ್ಲಿ ನಾವು ಹೋಗಿ ಇನ್ನೊಬ್ರು ತಗೊಂಡ್ ಬರ್ಬೇಕಾದ್ರೆ ಜಗ್ ಬೇಕಾಗತ್ತಲ್ಲ. ಸೊ ಇದ್ರದ್ದು ನಮ್ಗೆ ಯೂಸ್ ಆಗುತ್ತೆ. ಈ ಒಂದ್ ಇನ್ಸ್ಟ್ರೂಮೆಂಟ್ ಇಂದ 5 ಇಂದ 6 ಜನ 6 ಜನ ಬರ್ತೀರಾ ಈಗ ಫಾಸ್ಟ್ ಆಗಿ. 6 ಮೆಂಬರ್ಸ್ ಫಾಸ್ಟ್ ಆಗಿ ಬನ್ನಿ. ವಾಲಂಟಿಯರ್ಸ್ ಜಲ್ದಿ ಫಾಸ್ಟ್. ಯಾವ ರೀತಿ ಅದನ್ನ ಯೂಸ್ ಮಾಡ್ಬೇಕು ಅಂತ 6 ಜನ. ಮತ್ತೆ ಅಲ್ಲೇ ಸರ್ ರೌಂಡ್ ಯಾವ ರೀತಿ ಹಿಡ್ಕೊಳ್ರಿ, ಎಲ್ಲಾರು ರೌಂಡ್ ಆಗಿ ಹಿಡ್ಕೊಳ್ರಿ. ಇಮಿಡಿಯೇಟ್ಲಿ ಅವ್ರ ಸೈಡಲ್ಲಿ ಹೋಗೋದು ಎಲ್ಲಾರು ಬರೇ ಕೈ ಹಿಡಿಯೋದಕ್ಕೆ ಹಿಡ್ಕೊಳ್ರಿ, ಎಲ್ಲಾ ಸುತ್ತಲೂ ಹಿಡ್ಕೊಳ್ರಿ. ಇನ್ನೊಬ್ರು ಬರ್ರಿ. ಒಬ್ರು ಫಾಸ್ಟ್. ನೀವು ಒಳಗ ಹೋಗ್ರಿ, ನಾವು ಸೇಫ್ ಆಗಿರ್ಬೇಕು. ಸ್ವಲ್ಪ ಆ ಕಡೆ ಹೋಗ್ರಿ. ಅದ್ರ ಒಳಗ ಒಬ್ರು ಹೋಗ್ರಿ. ಇಲ್ಲ ಒಳಗ ಹೋಗ್ಬೋದು ಒಬ್ರು. ತೊಂದ್ರೆ ಆಗತ್ತೆ. ಈ ರೀತಿ ಈಗ ಎಷ್ಟು ಜನ ಇದ್ದಾರೆ ನೋಡ್ರಿ. ಇನ್ನೂ ಇಬ್ರು ಇದ್ರೊಳಗೆ
ಹಾ, ಇದು ಇಷ್ಟು ಜನ ಸೇರಿದ್ರು ಒಂದೇ ಲೈಫ್ ಬಾಯ್ ಅಲ್ಲಿ ಇಷ್ಟು ಜನನ ಸೇವ್ ಮಾಡಬಹುದು. ಅಂದ್ರೆ ಒಂದು ಗ್ರೂಪ್ ಇತ್ತಂದ್ರೆ ಆ ರೀತಿ ಇತ್ತು. ಅಥವಾ ನೀವು ಯಾವ್ದೋ ಟೈರ್ ಟ್ಯೂಬ್ ಏನಾರು ಮಾಡ್ತಾ ಇದ್ರೆ ನೀವುಗಳಾದ್ರೂ ಇನ್ನೊಬ್ರು ಬರ್ತಾ ಇದ್ರೆ ಅವ್ರು ಒಬ್ರಿಗೊಬ್ರು ಹಿಡಿಯಕ್ ಶುರು ಮಾಡಬಾರ್ದು. ನಿಮಗೊಂದು ಸೇಫ್ಟಿ ಸಿಕ್ಕಿದೆ ಅಂದ್ರೆ ಎಷ್ಟೋ ಜನ ಪ್ರಿಪೇರ್ಡ್ ಇರಲ್ಲ, ಮೈಂಡ್ ಪ್ರಿಪೇರ್ಡ್ ಇರಲ್ಲ. ನಿಮಗೆ ಸಿಗ್ತಾ ಸುಮ್ನೆ ಇದಿಷ್ಟು ಹಿಡ್ಕೊಂಡು ನಿಂತ್ಕೊಂಡ್ರೆ ಸಾಕಿದ್ರಲ್ಲಿ. ಥ್ಯಾಂಕ್ ಯು. ಸೇಫ್ಟಿ ಶೂಸ್ ಇದೆ ನಮ್ಮ ಹತ್ರ. ಅದು ಕೆಪಾಸಿಟಿ ಇದು ನಾವು ನೀರಲ್ಲಿ ಜಾರ್ಲಾರಂತ ಶೂಸ್ಗಳಿದು. ಪ್ಲಸ್ ಅಕಸ್ಮಾತ್ ನಾವು ರಾಡಿ ಒಳಗೆ ಎಲ್ಲಾರು ಹೋಗಿ ಕಾಲ್ ಸಿಗಾಕೊಂಡ್ರೆ ಲೇಸ್ ಇರಲ್ಲ ಇದಕ್ಕೆ, ಅಲ್ಲಿಂದ ನಾವು ಕಾಲ್ನ ಈಸಿಯಾಗಿ ತೆಗಿಬಹುದು ಮತ್ತೆ. ಯಾಕಂದ್ರೆ ಲೇಸ್ ಇರೋ ಶೂಸ್ ಆದ್ರೆ ಕಾಲ್ ಸಿಗಾಕೊಂಡ್ರೆ ಒಳಗ್ ಹೋಗಿ ಲೇಸ್ ಬಿಚ್ಚಿ ಈ ತರದ ಅಕಸ್ಮಾತ್ ಸ್ವಿಮ್ಮಿಂಗ್ ಗೊತ್ತಿಲ್ಲದೆ ಇದ್ರೆ ಇದನ್ನ ಕಾಲ್ ಅಲ್ಲಿಂದಲ್ಲೇ ವಾಪಸ್ ತೆಗಿಬಹುದು. ಅದಕ್ಕೆ ಈ ರೀತಿ ಶೂಸ್ ಯೂಸ್ ಮಾಡ್ತೀವಿ. ಪ್ಲಸ್ ಫೈರ್ ನಾವು ರೆಸಿಸ್ಟೆನ್ಸ್ ಇರುತ್ತೆ. ಇದು ನಾವು ಬೆಂಕಿಯಲ್ಲಿ ತೊಳ್ಕೊಂಡು ಹೋದ್ರು ಏನೂ ಆಗದೆ ಇರೋಂತ ಶೂಸ್ಗಳಿದೆಲ್ಲ. ಫಾರೆಸ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಫಾರೆಸ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಮುಳ್ಳು, ಹಾವು ಕಚ್ಚಿದ್ರೆ ನಿಮಗೆ 1 ಅಡಿ ಮೇಲೆ ಕಚ್ಚಿರುತ್ತೆ ಆದಷ್ಟು. ಅಂದ್ರೆ ಮ್ಯಾಕ್ಸಿಮಮ್ ಇದ್ರೊಳಗೆ ಹೈಟ್ ಒಳಗಿತ್ತು ಮರದ ಮೇಲೆ ಇದ್ರೆ ಕುತ್ತಿಗೆಗೆ ಅಥವಾ ಬೇರೆ ಕಡೆ ಎಲ್ಲ ಪಾಡ್ಸಿ ಕಚ್ಚಬಹುದು. ಬಟ್ ಈ ರೀತಿ ಶೂಸ್ ಯೂಸ್ ಮಾಡೋದ್ರಿಂದ ಹಾವುಗಳು ಕಚ್ಚೋದನ್ನು ನಿಮ್ಗೆ ಸ್ವಲ್ಪ ಅವಾಯ್ಡ್ ಆಗುತ್ತೆ, ಸೇಫ್ಟಿ ಇರುತ್ತೆ. ಸರ್ ನೆಕ್ಸ್ಟ್ ವಾಕಿ ಟಾಕಿ. ವಾಕಿ ಟಾಕಿ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಕೆಲವೊಂದು ಕಡೆ ನಮ್ಗೆ ಮೊಬೈಲ್ ನೆಟ್ವರ್ಕ್ ಇರಲ್ಲ, ಅಥವಾ ಕೆಲವೊಂದ್ ಕಡೆ ರೆಸ್ಕ್ಯೂ ಮಾಡ್ಬೇಕಾದ್ರೆ ಒಳಗಡೆ ಹೋಗಿರ್ತೀವಿ, ಯಾವ್ದು ನೆಟ್ವರ್ಕ್ ಇರಲ್ಲ, ಮೊಬೈಲ್ ಇಂದ ಹೇಳ್ಬೇಕು ನಮ್ಗೆ ಬೇಕು ಆಗ್ಬೇಕು. ಇದು ರೇಡಿಯೋ ಫ್ರೀಕ್ವೆನ್ಸಿ ಇರುತ್ತೆ. ರೇಡಿಯೋ ಫ್ರೀಕ್ವೆನ್ಸಿಯಲ್ಲಿ ಯಾವ್ದು ನೆಟ್ವರ್ಕ್ ಅವಶ್ಯಕತೆ ಇರೋದಿಲ್ಲ. ಡಿಸ್ಟೆನ್ಸ್ 3 ಕಿಲೋಮೀಟರ್ಸ್ ಇರುತ್ತೆ. ಪೊಲೀಸ್ ಹತ್ರ ನೋಡಿರ್ಬೋದು ನೀವು. ಆ ರೀತಿ ನಾವು ಯೂಸ್ ಮಾಡಿ ಇದನ್ನೆಲ್ಲ ಬ್ರಿಡ್ಜ್ ಕೆಳಗೆ ಮೇಲಿರ್ತೀವಿ, ಗುಡ್ಡದ ಮೇಲಿರ್ತೀವಿ, ಗುಡ್ಡದ ಕೆಳಗಿರ್ತಾರೆ. ಆ ಟೈಮಲ್ಲಿ ನೆಟ್ವರ್ಕ್ ಬರ್ತಾ ಇದ್ದಾಗ ಆ ರೀತಿ ಇದೆಲ್ಲ ನಾವು ಯೂಸ್ ಮಾಡ್ತಾ ಇದೀವಿ. ಟಾರ್ಚ್. ರೆಸ್ಕ್ಯೂ. ಸೊ ಟಾರ್ಚ್ಗಳಿದೆ ನಮ್ಮ ಹತ್ರ. ಹೈ ಬೀಮ್ ಮತ್ತೆ ಹ್ಯಾಂಡಿ ಸಣ್ಣದಿರುತ್ತೆ, ಪಾಕೆಟ್ಸ್ ಒಳಗಾಯ್ತು. ನಾವು ಬಾವಿ ಒಳಗೆಲ್ಲ ಬಿಟ್ಟು ನೋಡ್ಬೇಕಾದ್ರೆ ಈ ರೀತಿ ಮೋಸ್ಟ್ಲಿ ಬೆಳಕ್ ಜಾಸ್ತಿ ಇರೋದಕ್ಕೆ ಈ ರೀತಿ ಅನಿಸ್ತಾ ಇದೆ. ನೀವು ಬೇರೆ ಟಾರ್ಚ್ ಗಿಂತನೂ ನಮ್ದು 3 to 5 times ಪವರ್ಫುಲ್ ಟಾರ್ಚಸ್ ಇವೆಲ್ಲ. ಪ್ಲಸ್ ವಾಟರ್ ಪ್ರೂಫ್ ಇರುತ್ತೆ. ನೀರೊಳಗೆ ಹೋದ್ರೂ ಟಾರ್ಚ್ ನಾವು ಅದು ಏನು ಆಗದೆ ಇರೋಂತ ಟಾರ್ಚಸ್ ಇದಾವೆಲ್ಲ. ಸಾದಾ ಟಾರ್ಚಸ್ ಯೂಸ್ ಮಾಡ್ತೀವಿ. ಬಟ್ ನಾವೆಲ್ಲೂ ಹಡಗದಾಗ ಅಥವಾ ನೀರಲ್ಲಿ ಹೋಗ್ತಾ ಇದ್ರೆ ಮುಂದಿನ ಮನುಷ್ಯನ್ಗೆ ರೆಡ್ ಅಲರ್ಟ್ ಕೊಡೋದಾಗ್ಲಿ ಅಥವಾ ಸಿಗ್ನಲ್ಸ್ ಕೊಡೋದಾಗ್ಲಿ, ಸೊ ಇದರಲ್ಲಿ ನಾವು ಮಾಡ್ತೀವಿ. ಹೆಲ್ಪ್ ಬೇಕು ಅಂತ ಕೇಳಕ್ಕೆ, ಸಿಗ್ನಲ್ಸ್ ಕೊಡಕ್ಕೆ ಆ ರೀತಿ ಯೂಸ್ ಮಾಡ್ತೀವಿ. ಇದು ಬ್ಯಾಟರಿ ತೆಗೆದಿದ್ದೀವಿ, ಯಾಕಂದ್ರೆ ಕೆಲವೊಂದು ಎಮರ್ಜೆನ್ಸಿಗೆ ನಮ್ಗೆ ಬ್ಯಾಕಪ್ ಬೇಕಾಗುತ್ತೆ. ಸೊ ಈ ಫ್ಲಡ್ ಬಂತು ಅಥವಾ ಎಲ್ಲೋ ಪಾಸ್ ಆಗ್ತಾ ಇದೀವಿ ದೊಡ್ಡ ಹಡಗದಿಂದ, ಅಥವಾ ಯಾರೋ ಹಳ್ಳಿಯಲ್ಲಿ ಅಲರ್ಟ್ ಮಾಡೋದಿದೆ, ನೀರು ಹೆಚ್ಚು ಬರ್ತಾ ಇದೆ ಅಥವಾ ಇದಕ್ಕೆ, ಇದು ಅಪ್ ಟು 5 ಕಿಲೋಮೀಟರ್ಸ್ ಕಿಟ್ವಾಡೆ ಡ್ಯಾಮ್ ಅಲ್ಲಿ ಯೂಸ್ ಮಾಡಿದ್ವಲ್ಲ ಅಷ್ಟು ಇದನ್ನು ಫೋಕಸ್ ಬೆಳಗ್ಗೆ ಅಷ್ಟು ಮಟ್ಟ ಬೀಳುತ್ತೆ. ಅಪ್ ಟು 5 ಕಿಲೋಮೀಟರ್ಸ್ ಹೆವಿ. ಇದ್ರಲ್ಲಿ ಸಿಗ್ನಲ್ ಕೊಡಬಹುದು, ಬ್ಲಿಂಕ್ ಆಗುತ್ತೆ. ಸೊ ಲೈವ್ ಇದು ಕಮ್ಮಿ ರೇಂಜ್ ಮತ್ತೆ ಹೆಚ್ಚು ರೇಂಜ್ ಅಡ್ಜಸ್ಟೇಬಲ್ ಇದೆ. ಸರ್ಕಸ್ ಅಲ್ಲೆಲ್ಲ ಯೂಸ್ ಮಾಡ್ತಾರೆ ಆ ತರದ್ದೆಲ್ಲ ಲೈಟ್ಸ್. ಮ್ಯಾಗ್ನೆಟ್ಸ್, ಇಂಡಸ್ಟ್ರಿಯಲ್ ಮ್ಯಾಗ್ನೆಟ್ಸ್ ಇದೆಲ್ಲ. ಲಾಸ್ಟ್ ಟೈಮ್ ಸರ್ ಕೆಲವು ವೆಪನ್ಸ್ ಅಂದ್ರೆ ಮರ್ಡರ್ ಮಾಡಿದ ವೆಪನ್ಸ್ನೆಲ್ಲ ಬಾವಿ ಒಳಗೆ ಹಾಕಿದ್ರು. ಅವಾಗ ನಾವು ಇದನ್ನ ಮ್ಯಾಗ್ನೆಟ್ ನಾವ್ ಯಾರು ಹೋಗ್ತಲೇನೆ ಅಥವಾ ಯಾವ ಪೊಸಿಷನ್ ಇರುತ್ತೆ ಏನಿರುತ್ತೆ ಗೊತ್ತಾಗಲ್ಲ. ನಾವು ಒಂದೇ ಸಲ ಜಂಪ್ ಮಾಡಕ್ ಆಗಲ್ಲ, ಒಳಗ್ ನೀರೊಳಗೆ ಹೋಗಕ್ಕಾಗಲ್ಲ, ಯಾವ ರೀತಿ ಇರುತ್ತೆ ಗೊತ್ತಾಗಲ್ಲ. ನಮಗೂ ಅದು ಹರ್ಟ್ ಮಾಡ್ಬೋದು. ಅವಾಗ ಬಾವಿ ಒಳಗಿಂದ ವೆಪನ್ಸ್ ತೆಗಿಬೇಕಾದ್ರೆ ನಾವು ಇದನ್ನ ಯೂಸ್ ಮಾಡ್ತೀವಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ್ದೋ ಒಂದು ವಸ್ತು ಆಗ್ಲಿ ಬಾವಿಯಲ್ಲಿ ಬಿದ್ದಿರುತ್ತೆ, ಅಥವಾ ಕಬ್ಬಿಣದ್ದು, ಅಥವಾ ಏನೋ ಒಂದು ಮ್ಯಾಗ್ನೆಟಿಕ್ ಅಟ್ಯಾಚ್ಮೆಂಟ್ ಇರುತ್ತಲ್ಲ, ಆ ಇದಕ್ಕೆ ಅಪ್ ಟು 5 kg ಲೋಡ್ ಅನ್ನ ಅಪ್ ಮಾಡಬಹುದು. 5 kg ಲಿಫ್ಟ್ ಮಾಡುತ್ತೆ. ಇದು ಫಸ್ಟ್ ಏಡ್ ಕಿಟ್ ನಮ್ಮ ಹತ್ರ 2-3 ವೆರೈಟೀಸ್ ಇದಾವೆ. ಕೆಲವು ಬ್ಯಾಗ್ ಅಲ್ಲಿ ಇದೆ, ಬಾಕ್ಸ್ ಅಲ್ಲಿ ಇದಾವೆ, ಕೆಲವು ಅದೇ ರೀತಿ ಓಪನ್ ಆಗು ಇದಾವೆ, ಕೆಲವು ಫಸ್ಟ್ ಏಡ್ ಕಿಟ್ಗಳು. ಇದು ಎಮರ್ಜೆನ್ಸಿ ಯಾವಾಗ ಬ್ಲಡ್ ನಾವು ಹೇಳಿದ್ವಲ್ಲ, ಆಕ್ಸಿಡೆಂಟ್ ಆದಾಗ ಬ್ಲಡ್ ಶಾರ್ಟ್ ಇರುತ್ತೆ, ಅವಾಗ ಇದನ್ನ ಓಪನ್ ಅಂದ್ರೆ ಬ್ಲಡ್ ಸ್ಲಾಟ್ ಅನ್ನ ಹೊರಗಡೆ ತೆಗಿಲಿಕ್ಕೆ ಯೂಸ್ ಮಾಡ್ತೀವಿ. ಇವೆಲ್ಲ ನಮ್ಗೆ ಗ್ಲೋಸ್, ಪ್ಯಾಡ್ಸ್, ಸಿರಂಜು,
ಆಮೇಲೆ ಕೆಲವೊಂದ್ ಕಡೆ ಆಕ್ಸಿಜನ್ ಸಿಗಲ್ಲ. ಆಕ್ಸಿಜನ್ ಸಿಗಲ್ಲ ಅಂದ್ರೆ ಒಂದ್ ಅಂಬು ಬ್ಯಾಗ್ ಇರುತ್ತೆ, ಅದನ್ನ ಯೂಸ್ ಮಾಡ್ತೀವಿ. ಇದನ್ನ ನೀವು ಆಂಬುಲೆನ್ಸ್ ಅಲ್ಲಿ ಇರ್ತದೆ ನೋಡಿ. ಯಾರು ಎಕ್ಸ್ಪೀರಿಯನ್ಸ್ ಮಾಡಿದ್ರು ಅಂದ್ರೆ ಪಂಪ್ ಮಾಡೋದಷ್ಟೇ. ಪಂಪ್ ಮಾಡಿ ಕೊಟ್ಟಿರ್ತಾರೆ. ಇಲ್ಲಿವರೆಗೂ ಹಾಸ್ಪಿಟಲ್ ಕರ್ಕೊಂಡು ಹೋಗೋರು ಇದನ್ನ ಪಂಪ್ ಮಾಡಕ್ ಕೊಟ್ಟಿರ್ತಾರೆ. ಸ್ಪಾಟ್ ಅಲ್ಲಿ ಬಿಪಿ ಇದನ್ನ ಚೆಕ್ ಮಾಡೋದು. ಬಿಪಿ, ಶುಗರ್ ಈ ತರ ಚೆಕ್ ಮಾಡಕ್ ಕೆಲವು ಎಕ್ವಿಪ್ಮೆಂಟ್ಸ್ ಎಲ್ಲ ನಮ್ಮ ಹತ್ರ ಇದೆ. Whatever best Digital possible way we can rescue the ಲೈಫ್. life, we can save the life. Maximum equipment ಗಳನ್ನ ಇಟ್ಕೊಂಡಿದ್ದಾರೆ. ಇದು ನಾರ್ಮಲಿ ಇಲ್ಲೆಲ್ಲ ಸಿಗಲ್ಲ. ಸಣ್ಣ ಆಕ್ಸಿಜನ್ ಸಿಲಿಂಡರ್ ಇದು 30 ನಿಮಿಷ ಅಷ್ಟೇ, 30 ಮಿನಿಟ್ಸ್. ಸಿವಿಯರ್ ಅಟ್ಯಾಕ್ ಆಗಿರುತ್ತೆ, ಅವ್ನು ಉಸಿರಾಟಕ್ಕೆ ತೊಂದರೆ ಆಗಿರುತ್ತೆ, ಅಥವಾ ಎಲ್ಲೋ ಒಂದು ಗರ್ದಿ ಒಳಗಿರ್ತೀವಿ, ಆ ಟೈಮ್ ಅಲ್ಲಿ ಅವನು ಬಿದ್ದಿರ್ತಾನೆ. ಮೊನ್ನೆ ಹೆಂಗೆ ಆಕ್ಸಿಡೆಂಟ್ ಆಯ್ತಲ್ಲ ಬೆಂಗಳೂರಲ್ಲಿ, ಸೊ ಆ ಟೈಮ್ ಅಲ್ಲಿ ಆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಈ ತರ ಯೂಸ್ ಮಾಡಿದ್ರೆ ಅಟ್ಲೀಸ್ಟ್ 50% ಯಾವ ಸರ್ವೈವ್ ಆಗ್ಬೋದು, ಅವ್ನು ಉಳಿಬಹುದು. ಸ್ಮಾಲ್ ಆಕ್ಸಿಜನ್ ಸಿಲಿಂಡರ್, ಮೆಡಿಕಲ್ ಆಕ್ಸಿಜನ್. ಇದು ನಾರ್ಮಲಿ ರೋಡ್ ಆಕ್ಸಿಡೆಂಟ್ ಇದ್ದಾಗ ಈ ಫಸ್ಟ್ ಏಡ್ ಬಾಕ್ಸ್ ಅನ್ನು ಯೂಸ್ ಮಾಡ್ತೀವಿ. ನಾರ್ಮಲ್ ಅದನ್ನ ಯೂಸ್ ಮಾಡಲ್ಲ. ಈ ಇಷ್ಟೇ ಬಾಕ್ಸ್ ಅಲ್ಲಿ ಅವನ್ ಪಲ್ಸ್ ರೇಟ್ ಚೆಕ್ ಮಾಡೋದು, ಕಾಟನ್, ಆಮೇಲೆ ಕ್ರೇಪ್ ಬ್ಯಾಂಡ್, ಫ್ರಾಕ್ಚರ್ ಏನಾರ ಆಗಿದ್ರೆ ಕ್ರೇಪ್ ಬ್ಯಾಂಡ್ ಕಟ್ಲಿಕ್ಕೆ. ಬ್ಯಾಟಡಿನ್ ಆಲ್ಮೋಸ್ಟ್ ಆಲ್ 80% ಬ್ಯಾಟಡಿನ್ ಇಟ್ಕೋತೀವಿ. ರೋಡ್ ಆಕ್ಸಿಡೆಂಟ್ ಇದ್ದಾಗ ಬ್ಲಡ್ ಸ್ಪಾಟ್ ಅಂದ್ರೆ ನಿಲ್ಸ್ಬೇಕಾದ್ರೆ, ಅಥವಾ ಏನೋ ಒಂದು ಖರ್ಚು ಆಗಿರುತ್ತೆ, ಅಥವಾ ಏನೋ ಬ್ಲಡ್ ಬರ್ತಾ ಇದೆ, ಅವಾಗ ಕಾಟನ್ ಮತ್ತೆ ಬ್ಯಾಟಡಿನ್ ಯೂಸ್ ಮಾಡ್ತೀವಿ. ಹೌದು ಸರ್, ಫಂಕ್ಷನ್ ಇದೆ ಮತ್ತೆ ಮಾಡ್ತೀನಿ. 5 ಗಂಟೆ ಮುಂದೆ ಮಾಡ್ತೀನಿ. ಓಕೆ. ಇದು ಕ್ಯಾಮ್ರಾಸ್, ಅಂಡರ್ ವಾಟರ್ ಕ್ಯಾಮ್ರಾಸ್ ಅಪ್ ಟು 300 ಫೀಟ್ ನಾವು ಯೂಸ್ ಮಾಡೋದು. ವೈರ್ಸ್ ನೋಡ್ಬೋದು ನೀವು, ಅದನ್ನ ಕನೆಕ್ಟ್ ಮಾಡಿ 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 ಅಂಡರ್ ವಾಟರ್. ನೀವು ನೆನ್ನೆ ಎಲ್ಲ ತೋರಿಸಿದ್ವಿ, ಕೆಲವೆಲ್ಲ PPT ಅಲ್ಲಿ ತೋರಿಸ್ಬೇಕಾದ್ರೆ ಅಂಡರ್ ವಾಟರ್ ಕ್ಯಾಮ್ರಾಸ್ ನಾವು ಯಾವ ರೀತಿ ಇದು ಮಾಡ್ತೀವಿ ಅಂತ. ಈ ಲೈಫ್ ಬಾಯ್ ಇರುತ್ತಲ್ಲ, ಆ ಲೈಫ್ ಬಾಯ್ನ ನಾನು ಹಾಕೊಂಡಿರ್ತೀನಿ ಸರ್. ಒಂದ್ ಕಡೆ ಅದನ್ನ ಮೊಬೈಲ್ ಅಲ್ಲಿ ನೋಡ್ತಿರ್ತಾರೆ, ಇಲ್ಲ ನಮ್ಮ ಸ್ಕ್ರೀನ್ ಇರುತ್ತೆ, ಆ ಸ್ಕ್ರೀನ್ ಒಳಗೆ ನೋಡ್ತಿರ್ತಾರೆ. ನಾನು ಅದನ್ನ ಲೈಫ್ ಬಾಯ್ಲಿ ನಾನು ಫ್ಲೋಟ್ ಆಗಿ ಆ ಕ್ಯಾಮ್ರಾಸ್ನ ಬಿಡ್ತಾ ಇರ್ತೀನಿ, ಎಲ್ಲೆಲ್ಲಿದೆ ನೋಡ್ರಿ ಅಂತ ಹೇಳಿ. ಅವ್ರ ಬರೇ ಇಂಡಿಕೇಶನ್ಸ್ ಅಲ್ಲಿ ನಾವು ಅವ್ರು ತೋರಿಸ್ತಿರ್ತಾರೆ. ಈ ತರ ಹೇಳಿದ್ರೆ ನಾನು ಲೆಫ್ಟಿಗೆ ಹೋಗ್ಬೇಕು, ರೈಟಿಗೆ ಹೋಗ್ಬೇಕು ಅಂತ. ಕೆಲವೊಂದ್ ಕಡೆ ಆಕ್ಸಿಡೆಂಟ್ಸ್ ಏನೋ ಒಂದು ಅಪತ್ತಿ ಘಟನೆ ಆಗಿರುತ್ತೆ, ಅಥವಾ ಯಾವ್ದೋ ಒಂದು ಬಡ ಬಿದ್ದಿರ್ತಾನೆ, ಅಥವಾ ಇಲ್ಲೊಂದು ಕೆರೆ ಬಿದ್ದಿರ್ತಾನೆ, ಬಟ್ ನೋಡೋರು ಅಷ್ಟೇ ಕರೆಕ್ಟ್ ಆಗಿ ಹೇಳಲ್ಲ, ಇಲ್ಲೇ ಬಿದ್ದಿದ್ದಾನೆ, ಇಲ್ಲಿ ಬಿದ್ದಿದ್ದಾನೆ. ಎಷ್ಟೆಲ್ಲ ನಾವು ಎಲ್ಲ ಚೆಕ್ ಮಾಡ್ಬೇಕು, ಸ್ಪಾಟ್ ಗೊತ್ತಿರಲ್ಲ. ಸೊ ಈಸಿ ಆಗುತ್ತೆ ನಮ್ಗೆ ಐಡೆಂಟಿಫೈ ಮಾಡ್ಲಿಕ್ಕೆ. ಆ ಏರಿಯಾ ಆದ್ಮೇಲೆ ಸೆಕೆಂಡ್ ಏರಿಯಾ ಆದ್ಮೇಲೆ ಥರ್ಡ್ ಏರಿಯಾ. ಸೊ ಈ ತರ 80-90 ಡಿಗ್ರೀಸ್ ಒಳಗಡೆ ನಾವು ಸರ್ಚ್ ಮಾಡ್ಕೊಂತ ಹೋಗ್ತೀವಿ. ಐಡೆಂಟಿಫೈ ಆಗುತ್ತೆ, 100% ಐಡೆಂಟಿಫೈ ಆಗುತ್ತೆ. ಬಟ್ ಕೆಲವೊಂದು ಹೆಸರು ಅಥವಾ ದೊಡ್ಡ ಇರ್ತದೆ, ಇನ್ನೊಂದು ಕ್ಯಾಮೆರಾ ಇದೆ, ಅದು ಆನ್ ಪ್ರೊಸೆಸ್ ಅಲ್ಲಿ ಇದೆ. ಅದು ಹಿಂಗ್ ಹೊಳೆಯಲ್ಲಿ ಅಥವಾ ಕೊಳಸಿ ನೀರಲ್ಲಿ ಅದನ್ನು ಅದ್ರಾಗೂ ಐಡೆಂಟಿಫೈ ಮಾಡಬಹುದು. ಕೆಲವೊಂದು ಸೆನ್ಸರ್ ಅಲ್ಲಿ ಇಟ್ಟಿದೀವಿ, ಅದು ಪ್ರೊಜೆಕ್ಟ್ ಅಲ್ಲಿ ನಡೀತದೆ. ಅದೊಂದು ಸಕ್ಸಸ್ ಆಗುತ್ತೆ. ಈ ತರ ಫ್ಲಡ್ ಇದ್ದಾಗ, ಫ್ಲಡ್ ಅಲ್ಲಿ ಒಳಗಡೆ ಯಾರು ಸಿಕ್ಕೊಂಡರೆ ಆ ಕ್ಯಾಮ್ರಾ ಯೂಸ್ ಆಗುತ್ತೆ. ಎಲ್ಲ ಹೈ ಡೆಫಿನಿಷನ್ ಕ್ಯಾಮ್ರಾ ಯೂಸ್ ಆಗಿದ್ದಿದೆ. ಮತ್ತೆ ಅದೆಲ್ಲ ಪ್ರಿಪೇರ್ ಮಾಡಿರೋದು ಸರೇ ಮಾಡಿರೋದು. ಅದನ್ನೆಲ್ಲ ಅದೇನ್ ಟೆಕ್ನಾಲಜಿ ಆಯ್ತು ಆ ರೀತಿ ಮಾಡ್ಬೋದು. ಪ್ಲಸ್ ಅಂಡರ್ ವಾಟರ್ ನೀರಲ್ಲಿ ಯಾವುದೇ ಕ್ಯಾಮ್ರಾ ಹಾಕಿದ್ರು ಹಾಳಾಗೋಗುತ್ತೆ. ಅದು ಹಾಳಾಗ್ಲಾರಂಗೆ ಸೀಲೆಂಟ್ ಎಲ್ಲ ಯೂಸ್ ಮಾಡಿ ಆ ರೀತಿ ಮಾಡಿರೋದಿದೆ ಅದೆಲ್ಲ. ಇದು ಹ್ಯಾಂಡಿ ಫೈರ್ ಎಕ್ಸ್ಟಿಂಗ್ವಿಷರ್. ನಿಮ್ಗೆ ABC ಹೇಳಿದ್ವಲ್ಲ ನಿನ್ನೆ. ಸೊ ಪ್ರತಿ ಎಷ್ಟು ಜನ ಕಾರ್ ಇದೆ? ಕಾರ್ ಫೋರ್ ವೀಲರ್ ಇದೆ, ಎಲ್ಲಾ ಕಡೆ ಇದೆ. ಯಾರಲ್ಲಿದೆ? ಇದ್ದಾಗ ಒಬ್ರು ಯಾರು ಕೈ ಮಾಡಿ? ಫೋರ್ ವೀಲರ್ ಇಲ್ಲ. ಕಂಪಲ್ಸರಿ ಇವತ್ತನೇ ಒಂದು ಆರ್ಡರ್ ಕೊಟ್ಬಿಡಿ. ಆನ್ಲೈನ್ ಅಥವಾ ಮಾರ್ಕೆಟ್ ಅಲ್ಲಿ PB ರೋಡ್ ಅಲ್ಲಿ ಸಿಗುತ್ತೆ. ಇದು ಒಂದಿದ್ರೆ ಸ್ಟಾರ್ಟಿಂಗ್ ಏನಾಗುತ್ತೆ, ನಮ್ಮಲ್ಲಿ ಬೆಂಕಿ ಹತ್ತಿದ್ದು ಕಾರಲ್ಲಿ ಏನೋ ಆಯ್ತಂದ್ರೆ ನಾವೇನ್ ಮಾಡ್ತೀವಿ, ಡೋರ್ ಓಪನ್ ಮಾಡಿ ಹೊರಗಡೆ ಹೋಗ್ತೀವಿ. ಬಟ್ ಎಷ್ಟೋ ಲಕ್ಷ ಕೊಟ್ಟು ನಾವು ಕಾರ್ ಖರೀದಿ ಮಾಡ್ತೀವಿ, ಅದನ್ನ ಏನ್ ಯೂಸ್? ಕಷ್ಟಪಟ್ಟು ಒಂದ್ ಕಾರ್ ಅನ್ನು ಖರೀದಿ ಮಾಡ್ತೀವಿ, ಇವತ್ತು 200-300 ರೂಪಾಯಿ ಇರುತ್ತೆ. ಯಾವಾಗ ಸಿಂಟಮ್ಸ್ ಹಂಗ್ ಗೊತ್ತಾ ಇತ್ತು, ಅಥವಾ ವೈರ್ ಏನೋ ಸುಡ್ತಾ ಇದೆ, ಅಥವಾ ಏನೋ ಒಂದ್ ಹೊಗೆ ಬರ್ತದೆ ಯಾವ ಪಾಯಿಂಟ್ ಅಲ್ಲಿ, ಅಲ್ಲಿ ಇದು ಫೋಮ್ ಇರುತ್ತೆ. ಫೋಮ್ ಇದು ABC 3 ಸೆಕ್ಟರ್ ಅಲ್ಲಿ ಬರುತ್ತೆ. ಇದು ಫೋಮ್.
ಇದ್ರಲ್ಲಿ ಎಲೆಕ್ಟ್ರಿಕಲ್ ಆಗ್ಲಿ ಕೆಮಿಕಲ್ ಆಗ್ಲಿ ಯಾವ್ದು ಎಲ್ಲಾ ತರದ ಒಂದು ಫೋಮ್ ರೆಡಿ ಇರುತ್ತೆ. ಇದು ಜಸ್ಟ್ ಗುರು ಟೈಪ್ ಇರುತ್ತೆ. ಒಂದು ಶೇವಿಂಗ್ ಫೋಮ್ ಇಲ್ಲೇ ಸ್ಪ್ರೇ ಮಾಡಿ sir. ಎಷ್ಟು ಡಿಸ್ಟೆನ್ಸ್ ತನಕ ಹೋಗುತ್ತೆ ಒಂದ್ಸಲಿ ತೋರಿಸಿ. ಇಲ್ಲಿಂದ ಇಲ್ಲಿ ಈ ಗೋಡೆ ತನಕ ನೀವು ಬರುತ್ತೆ ಇಲ್ಲಿ. ಇಲ್ಲ ಅಲ್ಲಿ ಅಲ್ಲಿ ಮುಂದೆ ಬಿಡ್ರಿ. ಹಾ ಬೇಡ ಬೇಡ ಸುಮ್ಮನೆ ಗಲೀಜಾಗುತ್ತೆ ಸರ್. ಸೊ ಪ್ರತಿ ಒಂದ್ ಕಾರಲ್ಲಿ ಅಥವಾ ಮನೆಯಲ್ಲಿ ಈ ಒಂದು ಎರಡೆರಡು ಶೇವಿಂಗ್ ಫೋಮ್ ಇರುತ್ತಲ್ಲ ಆ ಟೈಪ್ ಅಲ್ಲಿ ಎರಡು ಒಂದು ಕಾರಲ್ಲಿ ಇಡಬೇಕಾದ್ರೆ ಡ್ರೈವರ್ ಎಲ್ಲಿ ಕೂತಿರ್ತಾನೆ, ಡ್ರೈವರ್ ಅಥವಾ ಕ್ಲೀನರ್ ಬ್ಯಾಕ್ ಸೈಡ್ ಇಡಕ್ ಹೋಗ್ಬೇಡಿ. ಟೈಮ್ ಇರಲ್ಲ ಹೋಗಿ ತಗೊಳಕ್ಕೆ. ಯಾವಾಗ ಡ್ರೈವರ್ ಅಥವಾ ಕ್ಲೀನರ್ ಸೈಡ್ ಇರುತ್ತಲ್ಲ ಅದ್ರ ಸೀಟ್ ಕೆಳಗಡೆ ಹಾಕ್ಬೇಕು. ಬಟ್ ಡ್ರೈವರ್ ಕೆಳಗಡೆ ಹಾಕ್ಬೇಕಾದ್ರೆ ಸ್ವಲ್ಪ ಸೀಟ್ ಕೆಳಗಡೆ ಹಾಕಿದ್ರೆ ಕ್ಲಚ್ ಅದು ಇದು ಜಾಕ್ ಮಾಡಿ ಅದು ಮುಂದೆ ಬರಬಾರ್ದು. ಆಮೇಲೆ ಬ್ರೇಕ್ ಹತ್ತಲ್ಲ, ಇದು ಬ್ರೇಕ್ ಪೈಡಲ್ ಕೆಳಗಡೆ ಹೋಗುತ್ತೆ. ಆ ಒಂದು ಸ್ಟ್ಯಾಂಡ್ ಬರುತ್ತೆ, ಆ ಸ್ಟ್ಯಾಂಡ್ ಬೇಕಾದ್ರೆ ಅಲ್ಲಿ ಪಂಚ್ ಮಾಡಿ ಒಳಗಡೆನೆ ಇಡಬಹುದು. ವೆರಿ ಇಂಪಾರ್ಟೆಂಟ್ ಇದೆ. ಎಷ್ಟೋ ದೊಡ್ಡ ದೊಡ್ಡ ಅನಾಹುತಗಳು ಬರೀ ಈ ಸ್ಮಾಲ್ ಒಂದು ಇನ್ಸ್ಟ್ರೂಮೆಂಟ್ ಇಂದ ಬಚಾವ್ ಆಗ್ಬೋದು. ಪ್ಲಸ್ ಇದ್ರಲ್ಲಿ ಇನ್ನೊಂದೇನಂದ್ರೆ ಬರೀ ನಿಮ್ ಸಲುವಾಗಿ ಅಷ್ಟೇ ಅಲ್ಲ, ನೀವು ಮನೇಲಿ ಇಟ್ಕೊಂಡ್ರೆ ಅಂದ್ರೆ ಅಕ್ಕಪಕ್ಕ ಎಷ್ಟೋ ಮನೆಗಳಿರುತ್ತೆ, ಅಂಗಡಿಗಳಿರುತ್ತೆ, ಅಥವಾ ನೀವು ಕಾರಲ್ಲಿ ಹೋಗ್ತಾ ಇದ್ರೆ ಬೇರೆ ಕಾರ್ಗಳಿಗೆ ಲಾರಿಗಳಿಗೆ ಎಲ್ಲಾರು ಒಂದ್ ಕಡೆ ಏನೋ ಒಂದು ಸ್ಟಾರ್ಟ್ ಆಗಿರುತ್ತೆ ಬೆಂಕಿ. ಆ ಟೈಮಲ್ಲಿ ಇನ್ನೊಬ್ರಿಗೂ ನೀವು ಹೆಲ್ಪ್ ಮಾಡ್ಬೋದು. ಬರೀ ನಿಮ್ಗೆ ಅಷ್ಟೇ ಆಯ್ತು ಮುಂದೆ ಯಾವ್ದೋ ಕಾರ್ ಬೆಂಕಿತ್ತಿದೆ ನಮ್ದ್ರಲ್ಲಿದೆ ನಮ್ದು ಹತ್ತಿದ್ರೆ ಅಷ್ಟೇ ಅಂತಲ್ಲ, ಬೇರೆಯವ್ರದ್ದಾದಾಗ್ಲೂ ಅದನ್ನ ಯೂಸ್ ಮಾಡ್ಬೋದು. ನಮ್ದು ಈಗ ಹೊರಗಡೆ ವೆಹಿಕಲ್ ಇದೆಲ್ಲ, ಇದನ್ನ ಯಾಕೆ ಇಟ್ಕೊಂಡಿದ್ರೆ ನಮ್ ವೆಹಿಕಲ್ ಅಲ್ಲಿ ಒಂದಿನ ಶಾರ್ಟ್ ಆಗಿತ್ತು. ವೆಹಿಕಲ್ ಹಂಗಿಲ್ಲ ಬ್ಯಾಟ್ರಿದಿಂದ ಬೆಂಕಿ ನಾನು ಇಮಿಡಿಯೇಟ್ಲಿ ಅದನ್ನ ಓಪನ್ ಮಾಡಿ ಬೋನೆಟ್ ಓಪನ್ ಮಾಡಿ ಈ ಸ್ಪ್ರೇ ಮಾಡಿದೆ, ಇಮಿಡಿಯೇಟ್ಲಿ ಸ್ಟಾಪ್ ಆಯ್ತು. ಅದಕ್ಕೆ ಯಾವ್ದೋ ರಿಸ್ಕ್ ತಗೋಬೇಡಿ. ಈ ತರ ಒಂದ್ 2 ಬಾಟಲ್ ಅನ್ನ ಇಟ್ಕೊಂತೀನಿ. ಅಂಡರ್ ವಾಟರ್ ಗಾಗಲ್ಸ್, ಇದು ಸ್ವಿಮ್ಮಿಂಗ್ ಗಾಗಲ್ಸ್. ನೀರ್ ಹೋಗಲ್ಲ, ಆಮೇಲೆ ನೀರಲ್ಲಿ ಹೋದಾಗ ಕ್ಲಿಯಾರಿಟಿ ಇರುತ್ತೆ. ಆ ಕ್ಲಾರಿಟಿ ಜೊತೆಗೆ ನಮ್ಗೆ ಕಣ್ಣಿಗೂ ತೊಂದರೆ ಆಗಲ್ಲ. ಕೆಲವು ಕಡೆ ಎಲ್ಲ ಮುಳ್ಳಿರುತ್ತೆ, ಯಾವ್ದೋ ಜನರಲ್ ಇದ್ರೊಳಗೆ ನ್ಯಾಚುರಲ್ ವಾಟರ್ಸ್ ಅಲ್ಲಿ ಹೋಗಿರ್ತೀವಿ, ಏನಿರುತ್ತೆ ಅಂತ ಗೊತ್ತಿರಲ್ಲ ಅವಾಗ. ಸ್ಕೂಬಾದಲ್ಲಿ ಫೇಸ್ ಮಾಸ್ಕ್ ಅದು, ಅದ್ರ ಜೊತೆಗೆ ನಮ್ದು ಇದನ್ನ ಕನೆಕ್ಟ್ ಆಗುತ್ತೆ, ಆಕ್ಸಿಜನ್ ಸಿಲಿಂಡರ್ ಜೊತೆ ಕನೆಕ್ಟ್ ಆಗಿ ಅದರಲ್ಲಿ ಒಂದು ಆಕ್ಸಿಜನ್ ಸಿಲಿಂಡರ್ಸ್ ಅಲ್ಲಿ 250 ಬ್ರೀತ್. ಆ 250 ಬ್ರೀತ್ಸ್ ನ ನಾವು ಕೌಂಟ್ ಮಾಡ್ಕೊಂಡು ಅಂದ್ರೆ ಆ ಕೌಂಟಿಂಗ್ ಮಷೀನ್ ಸಹಿತ ನಮ್ ಜೊತೆ ಇರುತ್ತೆ. ಅದ್ರಲ್ಲಿ ಎಷ್ಟು ತನಕ ನಾವು ಯೂಸ್ ಮಾಡ್ಬೋದು. 50 ಬಂದ ತಕ್ಷಣ ಒಂದು ಅಲಾರಾಮ್ ಆಗಕ್ಕೆ ಶುರು ಆಗುತ್ತೆ. ಅದರಲ್ಲಿ 50 ಬಂತು, ಇನ್ 50 ಬ್ರೀತ್ ಅಷ್ಟೇ ಇರುತ್ತೆ. 20ಗಿಂತ ಕಮ್ಮಿ ಬರ್ತಿದ್ದಂಗೆ ಕಂಟಿನ್ಯೂಸ್ ಬೀಪ್ ಆಗಕ್ಕೆ ಶುರು ಆಗುತ್ತೆ. ಅದು ಅವಾಗ ನಾವು ಆದಷ್ಟು ಮೇಲ್ ಬಂದ್ಬಿಡ್ತೀವಿ. 300 ಬೀಟ್ಸ್ ಇರುತ್ತಲ್ಲ, ಈಗ ತಿಳ್ಕೊಳ್ಳಿ ಯಾವ್ದೋ ಡಿಸಾಸ್ಟರ್ ಆಗಿದೆ, ಟೈಮ್ ನಮ್ಮ ಮನುಷ್ಯ ಒಳಗಡೆ ಹೋಗಿದ್ದಾನೆ. ಇದರ ಸೇಫ್ಟಿ ಫೀಚರ್ ಏನಿದೆ ಅಂದ್ರೆ ಇನ್ನೇ 10 to 15 ಬೀಟ್ಸ್ ರೆಡಿ ಸ್ಟಾಕ್ ಇದೆ. ಬಟ್ ಅದು ಸಿಗ್ನಲ್ ಕೂಡ ಸ್ಟಾರ್ಟ್ ಆಗುತ್ತೆ. ಮೇಲ್ಗಡೆ ಫುಲ್ ಪ್ರೆಷರ್ ಆಗಿ ಫುಲ್ ಬಬಲ್ಸ್ ಬರುತ್ತೆ. ಬಬಲ್ಸ್ ಬಂದಿದ ತಕ್ಷಣ ಲಾಸ್ಟ್ 5 ಬೀಟ್ಸ್ ಇದ್ದಾಗ ಅವ್ರ ಮೇಲನೆ ತಗೊಂಡ್ ಬರ್ತಿದ್ರು. ಅಷ್ಟು ಮೇಲೆ ತಗೊಂಡ್ ಬರುತ್ತಲ್ಲ, ಅವ್ರ ಮೇಲ್ಗಡೆ ಬಂದು ಒಂದು ಅಟ್ಲೀಸ್ಟ್ ಒಂದು 2 ಬೀಟ್ಸ್ ಮೇಲ್ಗಡೆ ಬಂದು ಮಾತಾಡ್ತಾರೆ. ರಾಕೆಟ್ ತರ ಮೇಲ್ ತಗೊಂಡ್ ಬರುತ್ತೆ. ಇವೆಲ್ಲ ಬುಕ್ಸ್, ಇದು ರಾಕ್ ಕ್ಲೈಂಬಿಂಗ್ ಯೂಸ್ ಮಾಡ್ತೀವಿ. ಪ್ಲಸ್ ಮೇನ್ಲಿ ನಾವು ಯೂಸ್ ಮಾಡೋದು ಡೆಡ್ ಬಾಡೀಸ್ ತೆಗಿಯಕ್ಕೆ. ಇಲ್ಲಿ ಡೆಡ್ ಬಾಡೀಸ್ ಅಂತ ಅಷ್ಟೇ ಅಲ್ಲ, ತಿಳ್ಕೊಳ್ಳಿ ಒಂದ್ 2ನೇ ಮಸ್ಲಿ ಅಥವಾ 3ನೇ ಮಸ್ಲಿಯಲ್ಲಿ ಅಥವಾ ಎಲ್ಲೋ ಬೆಂಕಿ ಹತ್ತಿದೆ, ನಮಗ್ ಹೋಗ್ಲಿಕ್ಕೆ ಜಾಗ ಇಲ್ಲ, ಕೆಳಗಿಂದ ಹೋಗ್ಲಿಕ್ಕೆ ಜಾಗ ಇಲ್ಲ, ಮೇಲ್ಗಡೆ ಹತ್ಬೇಕು. ಇದನ್ನ ಮೇಲ್ಗಡೆ ಒಗೆದು ನಾವು ಇದರಿಂದ ಈ ಲಾಕ್ ಆಗುತ್ತೆ. ಈ ತರ ಸೆಟ್ ಇದೆ, ಇದರಿಂದ ಮೇಲೆ ಹತ್ತಿ ನಾವು ವಿಕ್ಟಮ್ ಅಂತ ಕೆಳಗಡೆ ತಗೊಂಡ್ ಬರ್ತೀವಿ. ಸೇಫ್ಟಿ ಲೈಟ್ ಇದು ಹಾಫ್ ಇರುತ್ತೆ, ಫುಲ್ ಇರುತ್ತೆ. ಯಾವಾಗ ನಾವು ಹಾಫ್ ಹಾಕೊಂಡ್ತೀವಿ, ಇನ್ನು ವಿಕ್ಟಮ್ ಇರ್ತಾರೆ, ಅದ್ರ ಮೇಲ್ಗಡೆ ಯಾರು ಜಖಮಿ ಅವಸ್ಥೆ ಇದ್ದಾಗ ಅವಾಗ ಇದನ್ನ ಹಾಕಿ ನಾವ್ ಇದನ್ನ ಅವ್ರಿಗೆ ಸೇಫ್ಟಿಯಾಗಿ ಹಾಕೊಂಡು ಕೆಳಗಡೆ ತಗೊಂಡ್ ಬರ್ತೀವಿ. ಹೆಲ್ಮೆಟ್, ಸೇಫ್ಟಿ ಹೆಲ್ಮೆಟ್, ಸೇಫ್ಟಿ ಹೆಲ್ಮೆಟ್,
ಸೇಫ್ಟಿ ಬೆಲ್ಟ್ ಒಂದೇ ಕೊಡಿ. ಹಾ, ವೆಹಿಕಲ್ ಈಗ ಯಾಕೆ ಹಾಕೋತೀವಿ ಅಂದ್ರೆ ಈ ಹಗ್ಗದಿಂದ ಅಥವಾ ಎಲ್ಲೋ ನಾವು ಹಗ್ಗ ಹಿಡಿಬೇಕಾದ್ರೆ ಇದಾಗಲ್ಲ, ಕಟ್ ಹತ್ತಲ್ಲ ಕೈಗೆ. ಸೊ ಅದಕ್ಕೆ ನಾವು ಈ ತರ ಹ್ಯಾಂಡ್ ಹಾಕೋತೀವಿ. ಆಮೇಲೆ ಈ ಸ್ಟ್ಯಾಂಡ್ ಯಾಕೆ ಮಾಡಿದೀವಿ ಅಂದ್ರೆ ಪ್ರತಿ ಟೈಮ್ ಅಲ್ಲಿ ಎಮರ್ಜೆನ್ಸಿ ಇದ್ದಾಗ ಏನೋ ಫಾಸ್ಟ್ ಆಗಿ ಕೆಲಸ ಮಾಡ್ಬೇಕಾಗುತ್ತೆ ಅಥವಾ ಯಾವ್ದೋ ಒಂದು ಹೋಗ್ತಾ ಇದಾರೆ ಅಥವಾ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದಾರೆ, ಇಮಿಡಿಯೇಟ್ಲಿ ಇದನ್ನ ನಾವು ರೋಲ್ ಆಗತ್ತೆ, ಅದು ರೋಲ್ ಆಗುತ್ತೆ. ಆಮೇಲೆ ನಮಗೆ ಮತ್ತೆ ಕೆಲಸ ಆದ್ಮೇಲೆ ಮತ್ತೆ ರೋಲ್ ಇದು ಮಾಡಬೇಕು, ಫಾಸ್ಟ್ ವಾಪಸ್ ಮಾಡ್ಬೋದು. ಕಟ್ ಆಗಿದೆ. ಇಲ್ಲ, ಅದ್ರಲ್ಲಿ ಬರೀ ಡಿಸ್ಕಷ್ಟೇ ಕಟ್ ಆಗಿದಾವೆ. ಇದರಲ್ಲಿ ಯಾವ್ದಾರ ಮನೆಯಲ್ಲೇ ಮಾಡ್ಬೋದಂತದ್ ಯಾವ್ದಾರ ಒಂದು ಹೇಳ್ಬೋದಾ ನೀವು? ಈ ತರ ಇದ್ದಿದ್ರಲ್ಲಿ ಬೆಂಕಿ ಆರ್ಸೋದೊಂದಿದೆ, ಅದು ನೀವು ಮನೆಯಲ್ಲಿ ಯಾವ್ದು ಮಾಡ್ಬೋದು? ಅಡಿಗೆ ಮನೆ ಒಳಗಿದ್ರಿ. ಫಸ್ಟ್ ಇನ್ನೊಂದು, ನಿನ್ನೆ ಬೆಂಕಿ ಬಗ್ಗೆ ನಾವು ಜಾಸ್ತಿ ಹೇಳಿಲ್ಲ. ಯಾವಾಗೂ ಬೆಂಕಿ ಎತ್ತಿದಾಗ ನಿಮ್ಮ ಹತ್ರ 1 ಲೀಟರ್ ಬೆಂಕಿ ಇತ್ತಂದ್ರೆ, ಇದು ಸಾರಿ ವಾಟರ್ ಇತ್ತಂದ್ರೆ, ಯಾವಾಗ್ಲೂ ಫಸ್ಟ್ ನಿಮ್ ಮೈ ಮೇಲೆ ನೀವು ಹಾಕೊಳ್ರಿ. ನಿಮ್ ಮೈ ಮೇಲೆ ನೀವು ಹಾಕೋಬೇಕು. ಅಂದ್ರೆ ನೀವು ಫಸ್ಟ್ ಹಸಿ ಆದ್ರಿ ಅಂದ್ರೆ ನಿಮಗ್ ಜಲ್ದಿ ಬೆಂಕಿ ಸ್ಪರ್ಶ ಆಗೋದಿಲ್ಲ. ನೀವೆಲ್ಲೂ ಪಾಸ್ ಆಗ್ಬೇಕೀಗ, ಮುಂದೆ ಡೋರ್ ಒಳಗೆ ಹತ್ತಿರುತ್ತೆ, ನೀವು ಅಲ್ಲಿಂದ ಹೊರಗೆ ಹೋಗ್ಬೇಕಂದ್ರೆ ಯಾವ್ದೋ ಒಂದು ರೇಷ್ಮೆ ಸೀರೆ ಉಟ್ಕೊಂಡಿರ್ತೀರಾ ಅಥವಾ ಯಾವ್ದೋ ಟೆರಿಕಾಟ್ ಈ ತರದ್ದೆಲ್ಲ, ಜಲ್ದಿ ನೀವು ದೂರ ನಿಂತಿದ್ರು ಬೆಂಕಿ ಹತ್ಬಿಡುತ್ತೆ. ಹಂಗಿದ್ದಾಗ ನಿಮ್ಮನ್ನ ನೀವೇ ಹಸಿ ಮಾಡ್ಕೋಬೇಕು. ಇಡ್ಲಿ ಹಿಟ್ಟು ಅಥವಾ ಇದನ್ನೆಲ್ಲ ನೆನ್ಸಿಟ್ಟಿರ್ತಿರಲ್ಲ ಗೊತ್ತಾ, ಅಥವಾ ಹಿಟ್ಟಿರುತ್ತೆ ಮನೆಯಲ್ಲಿ, ಅದಕ್ಕೆ ನೀರ್ ಹಚ್ಬಿಟ್ಟು ನೀವು ಮಕ್ಕಕ್ಕೆಲ್ಲ ಹಚ್ಕೊಂಡ್ರಿ, ಎಲ್ಲಾ ಕಡೆ ಹಚ್ಕೊಂಡ್ಬಿಟ್ರಿ ಅಂದ್ರೆ ಅಲ್ಲಿಂದ ಪಾಸ್ ಆಗೋ ತನಕ ನಿಮಗೆ ಇದೆಲ್ಲ ಫ್ಲೇಮ್ಸ್ ಜಲ್ದಿ ಸ್ಪರ್ಶ ಆಗಲ್ಲ. ನಿಮಗೆಲ್ಲ ಹಿಟ್ಟುಗಳನ್ನೆಲ್ಲ ಇಮೇಟ್ ಕಲಿಸ್ಬೇಕು. ಆತರ ಮಾಡಿ ಜಲ್ದಿ ಹಾಕೊಂಡ್ಬಿಟ್ರೆ, ಅಕಸ್ಮಾತ್ ಅದಿದ್ರೆ ನೀವು ಅಡಿಗೆ ಮನೇಲಿ ಇದ್ದಾಗ ಜಾಸ್ತಿ ಬೆಂಕಿ ಹತ್ತಿರುತ್ತಾನೆ, ಆ ಟೈಮಲ್ಲಿ ಈ ರೀತಿ ನೀವು ಮಾಡ್ಬೋದು. ಒಂದು ಮೈನು ಹಸಿ ಮಾಡ್ಕೊಳ್ಳೋದು, ಅಂದ್ರೆ ಬಟ್ಟೆನೆಲ್ಲ ಹಸಿ ಮಾಡ್ಕೊಂಡು ಹೊರಗೆ ಓಡೋದ್ರಿ, ಅಥವಾ ಯಾವ್ದೋ ಮಗು ಇರುತ್ತೆ ಒಳಗೆ ಮತ್ತೆ ತಗೊಂಬರಕ್ ಹೋಗ್ತಾ ಇರ್ತೀರಿ. ಲೇಡೀಸ್ ಜಾಸ್ತಿ ಮಾಡ್ತಾರ ಅದನ್ನ, ಮಗು ಒಳಗಿದೆ ಅಂತ ಡೈರೆಕ್ಟ್ ಓಡೋಗ್ತಾರೆ. ಅಂತ ಟೈಮಲ್ಲಿ ಅವ್ರಿಗಾದ್ರೂ ಅಥವಾ ನೀವು ನೆನೆಸಿ ಒಳಗ್ ಕಳ್ಸಿದ್ರೆ ಒಳ್ಳೇದು. ಹೋಗ್ಲೇಬೇಕಂತ ಸಂದರ್ಭ, ಹೋಗ್ಬಾರ್ದು ಆಕ್ಚುಲಿ, ಆದ್ರೆ ಇದು ಕೆಲವ್ರು ಮಾಡ್ತಾರೆ ಆ ರೀತಿ. ಯಾಕಂದ್ರೆ ನೀವೇ ಲೇಡೀಸ್ ಇದೀರಿ, ಅಂತ ಮೂಮೆಂಟ್ ಅಲ್ಲಿ ಇದ್ದಾಗ ನೀವು ಹಸಿ ಮಾಡ್ಕೊಂಡು ಹೋದ್ರೆ ಆದಷ್ಟು ಸೇಫ್ ಇರ್ತೀರ. ಯಾವ್ದು ಜಾಗದಲ್ಲಿ ಡಿಸಾಸ್ಟರ್ ಆಗಿದೆ ಅಥವಾ ಏನೋ ಒಂದು ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ, ಈ ತರ ನಾವು CID ಇದೆಲ್ಲ ನೋಡಿರ್ಬೇಕಲ್ಲ ನೀವು, ಟಿವಿಯಲ್ಲೆಲ್ಲ ತೋರಿಸ್ತಾರಲ್ಲ. ಇದು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇದಕ್ಕಾಯ್ತು ನಮ್ ವೆಹಿಕಲ್ಗೆ DC ಇಂದ ಪರ್ಮಿಷನ್ ಸಿಕ್ಕಿದೆ ನಮ್ಗೆ, ಸೈರನ್ ಹಾಕೊಂಡು ಹೋಗೋ ಸಲುವಾಗಿ. ನಮ್ ವೆಹಿಕಲ್ ಬಂತಂದ್ರೆ ಬಾಕಿದವರೆಲ್ಲ ಜಾಗ ಬಿಡ್ತಾರೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಡಿಸಾಸ್ಟರ್ ಆಗಿರುತ್ತೆ, ನಮ್ಗೆ ಯಾವ್ದು ಸಿಗ್ನಲ್ಗಾಯ್ತು ಇದಕ್ಕಾಯ್ತು ಫೈನ್ ಹಾಕಂಗಿಲ್ಲ. ಟೋಲ್ ನಾಕಾದಲ್ಲಿ ಹೋದ್ರೆ ಯಾರು ಟೋಲ್ ತಗೊಳಂಗಿಲ್ಲ. ನಾವು ಹೋಗ್ತಿದ್ದಂಗೆನೆ ಸೈರನ್ನು ಮತ್ತೆ ನಮ್ ಲೈಟ್ಸ್ ನೋಡಿ ಟೋಲ್ ಕಂಪಲ್ಸರಿ ಓಪನ್ ಮಾಡ್ತಾರೆ. ಯಾಕಂದ್ರೆ ಎಲ್ಲಾ ಟೋಲ್ಗುನು ಇದು ಮೆಮೊರಂಡಮ್ ಹೋಗಿದ್ದಿದೆ DC ಕಡೆಯಿಂದ. ನಮ್ ವೆಹಿಕಲ್ ಬಂತಂದ್ರೆ ಯಾರು ಚಾರ್ಜಸ್ ಮಾಡಂಗಿಲ್ಲ. ಮತ್ತೆ ನಮ್ ವೆಹಿಕಲ್ ಬರ್ತಿದ್ದಂಗೆನೆ 0 ಟ್ರಾಫಿಕ್ ಮಾಡಿ ನಮಗ್ ಕೊಡ್ಬೇಕು. ನಮ್ದೇ ಅಂತಿರಲ್ಲ, SDRF, NDRF ಈ ತರ ಆಂಬ್ಯುಲೆನ್ಸ್ ಇವಾಗೆಲ್ಲ ಎಮರ್ಜೆನ್ಸಿ ವೆಹಿಕಲ್ ಗೆ ಒಂದು ಆಕ್ಟ್ ಇದೆ. ಸೊ ಅದರಿಂದ ನಮ್ ಪರ್ಮಿಷನ್ ಇದೆ. ಮತ್ತೇನಿತ್ತು ಸರ್? ನಿಮ್ಗೆ ಏನಾದ್ರು ಡೌಟ್ಸ್ ಇದೆಯಾ ಈ ರೀತಿ? ಮತ್ತೇನಾದ್ರು ಯಾರಿಗಾದ್ರೂ ಡೌಟ್ಸ್ ಇದೆಯಾ ಈ ತರದ್? ಮತ್ತೆ ಏನಾದ್ರು ಒಂದ್ ಮಾಡ್ಬೇಕಂದ್ರೆ ಮನೆಯಲ್ಲೇ ಮಾಡ್ಬೋದಾ ಈ ತರದ್ ಏನಾರ ಅಂತ ಕೇಳಿದ್ರೆ ಅದನ್ನ ಆಲ್ಟರ್ನೇಟಿವ್ ಆಗಿ ನಿಮ್ಗೆ ಏನಂತ ಹೇಳ್ಕೊಡ್ತೀವಿ. ಈ 2 ದಿನ ಏನ್ ಕಾರ್ಯಾಚರಣೆ ಆಯ್ತು ಅದ್ರೊಳಗೆ ಏನ್ ಕೇಳೋದಿದೆಯಾ ನಿಮ್ಗೆ? ನಾವ್ ಹೇಳ್ಕೊಟ್ಟಿದ್ದ ಡಿಫೆನ್ಸ್ ಸಿಸ್ಟಮ್ ಅಥವಾ ಅಟ್ಯಾಕ್ ಸಿಸ್ಟಮ್ ಯಾರು ಮೇಲಾದ್ರು ಯೂಸ್ ಮಾಡಿದ್ರ? ನಾಯಿಗೆ ಕಲ್ಲೊಡ್ದಿ ಮತ್ತೆ ಬೇಕಂತ ಬ್ಯಾಗ್ ಏನಾದ್ರು ಹಿಡಿದ್ರ? ಈಗ ನೋಡ್ಲಿಲ್ಲ ಎಲ್ಲಾರು ಬಂದು ಒಂದು ರೌಂಡ್ ಅಲ್ಲ ಬಂದ್ ನೋಡ್ಲಿಲ್ಲ ಅವರೆಲ್ಲ. ಹಾ, ಸೈಲೆಂಟ್ ಆಗಿ ಒಂದ್ ಸೈಡ್ ಇಂದ ಒಂದ್ ರೋ ಇಂದ ಬಂದಿ ಹತ್ತಿರದಿಂದ ನೋಡ್ರಿ ಯಾವ್ಯಾವ ರೀತಿ ಎಕ್ವಿಪ್ಮೆಂಟ್ಸ್ ಇದೆ ಏನಿದೆ ಅಂತ. ಮತ್ತು ಯಾರಾದ್ರೂ ಮಾತಾಡೋದಿತ್ತು, ನಮ್ ಟ್ರೈನಿಂಗ್ ಬಗ್ಗೆ ಯಾರಾದ್ರೂ ಅಭಿಪ್ರಾಯ ಕೊಡೋದಿದ್ರು ಬಂದು ನೀವು ತಿಳಿಸ್ಬೋದು ಇದ್ರೊಳಗೆ. ಆಮೇಲಲ್ಲ ಓಕೆ, ಅಭಿಪ್ರಾಯ ಎಲ್ಲ ಆಮೇಲೆ.
ಬಂದು ಒಬ್ರಾದ್ಮೇಲೆ ಒಬ್ರು ಇಲ್ಲಿಂದ ಬರಕ್ ಸ್ಟಾರ್ಟ್ ಮಾಡ್ರಿ ಫಾಸ್ಟ್ ಆಗಿ. ಸ್ಟಾರ್ಟ್ ಮಾಡ್ರಿ, ಒಬ್ಬರಾದ್ಮೇಲೆ ಒಬ್ರು ಬನ್ನಿ. A very good evening to all. I am Ashwini Kadadi from Department of Botany. It gives me immense pleasure to extend to you a very warm welcome to on behalf of the Rani Chennamma University, who has clubbed to all of us for the 7 days program from 18th June to 25 June on self-defense training for girls, organized by Women Environment Cell and Department of Physical Education. We have come to the end of a journey of empowerment, confidence, and learning of vital skills of self-defense. Over the past 7 days, we have explored various techniques, strategies, and importance of awareness in safeguarding ourselves. This program designed to equip us with the knowledge and skills to navigate potentially challenging situations is coming to a close. But the lessons we have learned will stay with us. Then it is our great pleasure to extend a warm and heartfelt welcome to you all personalities present here. Now I requesting Dr. Yashmin Nadab, member of Women Environment Cell, to greeting all present here. ಎಲ್ಲರಿಗೂ ನಮಸ್ಕಾರ. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ವಿಮೆನ್ ಎಂಪವರ್ಮೆಂಟ್ ಸೆಲ್ ಅಂಡ್ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಶನ್ ಅಂಡರ್ PM Usha Meru jointly organized 1 week self-defense training program for girls in association with Yakshit Yuva Foundation, District Judo Training Center and Helpline Emergency Resource Force. With a great honor and privilege, I welcome President of today's function, Shri Santosh Kamgowda Sir, KAS, Senior Scale Registrar, RCU Belagavi. I request Dr. Ashwini Jamuni, Executive Member of Women Empowerment Cell, RCU, to welcome Sir, to present a bouquet, to present a flower as a token of respect. Please welcome Sir, thank you. I extend a warm welcome to Shri Shripad Rao, Taekwondo trainer. Now I request Dr. Mallamma Reddy, Executive Member, Women Empowerment Cell, offer a flower as a token of appreciation. Thank you, sir. Now I extend a warm welcome to Shri Basavaraj Hiremat Sir, Emergency Rescue Trainer. Now may I request Dr. Shivlila Hiremat, Executive Member, Women Empowerment Cell, to offer a flower as a token of appreciation. Now I extend a warm welcome to Dr. Nandini Devarmani Madam, Nodal Officer, PM Usha Meru, RCU Belagavi. Now may I request Ms. Pooja Khatedar, Executive Member, Women Empowerment Cell, to present a flower to Nodal Officer. Thank you, Madam. Now I extend a warm welcome to Professor Chandrika KB Madam, Director, Women Empowerment Cell. I extend a warm welcome to Dr. Jagdish Gasti, Coordinator, Department of Physical Education, Dr. Devta Gasti, Member Secretary, Women Empowerment Cell, RCU. I extend a warm welcome to Deans, Directors, Chairpersons, invitees. Along with that one, I extend a warm welcome to Raju Takekar, Mr. Swapnil Patil, Taekwondo trainers, emergency rescue post trainers. Along with that one, in the absence of Rohini Patil. Once again, I thank you each and everyone for being part of this function. Thank you. Welcome once again. Thank you, ma'am, for your greeting. To overview the function, I would like to call upon Dr. Nandini Devarmani, Member of Women Empowerment Cell, Rani Chennamma University. Good evening to one and all present here, dignitaries on the dais, off the dais, and my dear students. It's my pleasure to present the report of 1 week self-defense training program for girls organized from 18/6 to 25/6 by the Women Empowerment Cell and Department of Physical Education, Rani Chennamma University under the PM Usha Meru scheme. The training program was
inaugurated on 18th June by Shri Shripad Rao and Honorable Vice Chancellor Professor C.M. Tyagaraja sir presided over the function. Srimati M.A. Sapna, Finance Officer, Rani Chennamma University was the chief guest. Shri Vaibhav Patil, Taekwondo trainer, Srimati Rohini Patil, Srimati Kumuda, Judo trainers, Shri Basavaraj Hiremar, Shri Padma Prasad Uli, and team from HERF, that is the rescue team, were present as the guest of honor. Professor K.P. Chandrika Madam presented the welcome, presented for President of Women Empowerment Cell, made the introductory note and expressed the need for such training programs for girl students. Dr. Shripad, in his inaugural address, quoted that real independence in India is when women can move freely and fearlessly at midnight. He stressed the need to teach Sanskriti to the young minds. Dr. Devta Gasti Madam, Member Secretary of Women Empowerment Cell, welcomed the gathering. Honorable Vice Chancellor Professor C.M. Tyagaraja sir, in his presidential remarks, expressed the need for every girl to be trained in such self-defenses. Vote of thanks was presented by Dr. Jagdish Gasti, Director of Physical Education. Though we missed you, sir, on the inaugural address physically, but we know that you are the backbone for all such activities. On the second day, we had the training was on Taekwondo, which was taken up by the team of Yakshit Yuva Foundation. The girls were taught single punch, double punch, triple and reverse punches. The session was coordinated by Dr. Yasmin Nadaf Madam. On 20th June, the team from HERF trained the students on rescue in cases of disasters and how to react immediately in cases of accidents, heart attacks. They also briefed on what are the first aid measures to be taken. The session was continued by Mr. Irfan, Shri Rama Patil and Shri Prashant, who briefed the students on types of snakes, that what precautions have to be taken to save lives in cases of snake bites. The session was coordinated by myself. The fifth day was on training in judo, which was taken up by Srimati Rohini Patil, who is an international judo champion. She who was honored with Eklavya awardee. Dr. Jagdish Gasti coordinated the session. The sixth day yesterday was taken up by the HERF team, Shri Basavaraj Hiremar sir, Shri Padma Prasad Uli sir and Shri Jagadish Takekar sir. The students were given information on water, fire and gas disasters. They were also briefed on what are the cyber security measures to be taken up, and the safety measures like password protection, unauthorized access, etc. were made aware to the students. The session was coordinated by Dr. Malama Madam. Today, the last day to this training program, it may be an end to the training, but never move back in implementing the skills taught to you in this training program. You are as and when required. So you are requested to give this knowledge and spread this through your field team and in your society. Thank you, one and all. Thank you, ma'am. Whole and soul introduction about your in this 7 days program. Now it is time to sharing the 7 days best experience with us. First of all, I will call upon Monica Magal to share her experience with her about this self-defense program. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲ ಹುಡುಗಿ ಸಲುವಾಗಿ ವುಮೆನ್ ಎಂಪವರ್ಮೆಂಟ್ ಆರ್ಗನೈಸೇಷನ್ ಇಂದ ನಮ್ಗೆ ಸೆಲ್ಫ್ ಡಿಫೆನ್ಸ್ ಬಗ್ಗೆ ಇಷ್ಟೆಲ್ಲ ಮಾಹಿತಿನ ಹೇಳ್ಕೊಟ್ಟಿದ್ದಾರೆ. ಅದ್ರಿಂದ ನಾವು ಸಿಕ್ಕಾಪಟ್ಟೆ ವಿಷಯನ ಕಲ್ಕೊಂಡ್ವಿ, ಯಾವ ತರ ನಾವು ಹೇಗಂದ್ರೆ ಡೈಲಿ ಲೈಫ್ ಅನ್ನ ಹೆಂಗ್ ರೆಸ್ಕ್ಯೂ ಮಾಡ್ಕೊಳ್ಬೇಕು ಅಂತ ಹೇಳಿ. ಫಸ್ಟ್ ಆಫ್ ಆಲ್ ನಾವು ಟೈಕೊಂಡು ಟೆಕ್ನಿಕ್ಸ್ ನ ಕಲ್ತ್ವಿ. ಅದ್ರಲ್ಲಿ ಪಂಚಸ್ ಆಗ್ಲಿ ಅಥವಾ ಕಿಕ್ಸ್ ಆಗ್ಲಿ ಈ ತರ ಸರ್ ಎಲ್ಲ ಹೇಳ್ಕೊಟ್ರು. ಯಾಕಂದ್ರೆ ಹುಡುಗಿ ಲೈಫ್ ಅಂದ್ರೆ ಈಸಿ ಅಂತೂ ಮೊದ್ಲಿನ ಕಾಲ ತರ ಇಲ್ಲ. ಇಷ್ಟು ಜನರೇಷನ್ ಡೆವಲಪ್ ಆದ್ರೂ ಕೂಡ ನಮ್ಗೆ ಇನ್ನು ತುಂಬಾ ಹಳ್ಳಿಲಿ ಯಾವ್ದು ಹುಡುಗಿನ ರಾತ್ರಿ ಹೊತ್ತಾಗ್ಲಿ ಅಥವಾ ಎಲ್ಲಾದ್ರೂ ಹೋಗ್ಬೇಕಾದ್ರೆ ನಮ್ಮನ್ನ ಬಿಡೋದಿಲ್ಲ ಹೊರಗಡೆ. ಎಕ್ಸಾಂಪಲ್ ತುಂಬಾ ಹುಡುಗಿರು ಅಥವಾ ಕಾಲೇಜಸ್ ಆಗ್ಲಿ ಅಥವಾ ಸ್ಕೂಲ್ಗಾಗ್ಲಿ ತುಂಬಾ ಲಾಂಗ್ ಅಂದ್ರೆ ಅಪ್ ಅಂಡ್ ಡೌನ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಮನೇಲಿ ಸಿಕ್ಕಾಪಟ್ಟೆ ಚಿಂತೆ ಇರುತ್ತೆ. ಅಂದ್ರೆ ಮಕ್ಳು ಯಾವಾಗ ಬರ್ತಾರೆ ಅಥವಾ ಏನ್ ಆಗ್ತಿದೆ ಅಂತ ಹೇಳಿ ಅವ್ರಿಗೆ ಗೊತ್ತಿರೋದಿಲ್ಲ. ಆದ್ರೆ ಈ ತರ ಸೆಲ್ಫ್ ಡಿಫೆನ್ಸ್ ಬಗ್ಗೆ ನಮ್ಗೆ ಏನಾದ್ರು ಅರಿವಾಗಿದ್ರೆ ನಮ್ಮನ್ನ ನಾವು ರೆಸ್ಕ್ಯೂ ಮಾಡ್ಕೋತೀವಿ. ಹಾಗೇನೆ ಜುಡೋದಲ್ಲಿ ನಾವು ಅಟ್ಯಾಕ್ಸ್ ನ ಕಲ್ತೀವಿ, ಯಾವ ತರ ಡಿಫೆಂಡ್ ಮಾಡ್ಕೋಬೇಕು ಅಥವಾ ಅಟ್ಯಾಕ್ ಆದಾಗ
ಅಂದ್ರೆ ವಾಪಸ್ ನಾವ್ ಯಾವ ತರ ಅಟ್ಯಾಕ್ ಅಂದ್ರೆ ಅಟ್ಯಾಕ್ ಅವ್ರನ್ನ ಮಾಡ್ಬೇಕು ಅಂತ ಹೇಳಿ. ಆಮೇಲೆ ಇವಾಗ ಸರ್ ರೆಸ್ಕ್ಯೂ ಟೀಮ್ ಇಂದ ನಮ್ಗೆ ಸಿಕ್ಕಾಪಟ್ಟಿ ವಿಷಯನ ಹೇಳ್ಕೊಟ್ರು. ಅಂದ್ರೆ ಇವಾಗ ನ್ಯಾಚುರಲ್ ಆಗಿ ನಮ್ಗೆ ಯಾವ ತರ ಎಲ್ಲ ಅಂದ್ರೆ ಆಕಸ್ಮಿಕವಾಗಿ ನಾವ್ ಯಾವ್ದೆಲ್ಲ ಅಂದ್ರೆ ಫೇಸ್ ಮಾಡ್ಬೇಕು ಸಿಚುವೇಶನ್ ಅಂತ ಹೇಳಿ. ಯಾಕಂದ್ರೆ ಅವಾಗ ಅಂತದ್ದು ನ್ಯಾಚುರಲ್ ಆಗಿ ಆಗಿರುತ್ತೆ. ಯಾಕಂದ್ರೆ ಯಾರು ಅಂದ್ರೆ ಯಾರಿಂದಾನು ನಮ್ಗೆ ಆಗಿರೋದಿಲ್ಲ ಅದು, ಅಥವಾ ಇವಾಗ ಬೆಂಕಿದಾಗ್ಲಿ ಅಥವಾ ನೀರಿಂದ ಆಗ್ಲಿ ಈ ತರ ಆಕ್ಸಿಡೆಂಟ್ಗಳು. ಮತ್ತೆ ಇವಾಗ ಪ್ರಾಣಿಗಳ ಬಗ್ಗೆನೇ ಹೇಳ್ಕೊಟ್ರು, ಅಂದ್ರೆ ಇವಾಗ ಹಾವಾಗ್ಲಿ ಈ ತರ. ಆಮೇಲೆ ಇವಾಗ ಸೈಬರ್ ಸೆಕ್ಯೂರಿಟಿ ಬಗ್ಗೆನೇ ಹೇಳ್ಕೊಟ್ರು, ಯಾವ ತರ ಆದಾಗ ಅಂದ್ರೆ ನಮ್ಗೆ ಆತರ ಲಿಂಕ್ ಅಥವಾ ಏನಾದ್ರು ನಮ್ಗೆ ಆತರ ಆಕ್ಸಿಡೆಂಟ್ಲಿ ನಮ್ಗೆ ಏನಾದ್ರು ಮೆಸೇಜಸ್ ಬಂದಾಗ ನಾವು ಆತರ ಅಂದ್ರೆ ಅಥೆಂಟಿಕೇಶನ್ ಎರರ್ಸ್ ಏನಾದ್ರು ಈ ತರ ಇದ್ದಾಗ ನಮ್ಮನ್ನ ಅದರಿಂದ ಹೆಂಗ್ ಕಾಪಾಡ್ಕೊಳ್ಬೇಕಂತ ಹೇಳಿ. ಸೊ ಇದನ್ನೆಲ್ಲ ನಾನು ಕನ್ಕ್ಲೂಷನ್ ಮಾಡಿ ಹೇಳ್ತೀನಿ. ನಿಮ್ಮಿಂದ ನಮ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಯ್ತು. ಮುಂದೆ ಅಂದ್ರೆ ಫ್ಯೂಚರ್ ಟೈಮ್ ಅಥವಾ ಇವಾಗ ಡೈಲಿ ಲೈಫ್ ಅಲ್ಲಿ ಕೂಡ ನಾವು ಇದನ್ನ ಯೂಸ್ ಮಾಡ್ಕೋತೀವಿ. ಯೂಸ್ ಮಾಡ್ಕೊಂಡ್ರೆ ಇದನ್ನ ಲೈಫ್ ಟೈಮ್ ಆಗಿ ಯೂಸ್ ಮಾಡ್ಕೋಬೇಡಿ, ಅಥವಾ ಇವಾಗ 1 ವೀಕ್ ಹೇಳಿದ್ರು ನಾವು ಇಷ್ಟಕ್ಕೆ ಸಾಕು ಬಿಡ್ಬೇಕು ಅನ್ನೋ ಹಾಗೇನು ಇಲ್ಲ. ಯಾಕಂದ್ರೆ ಹುಡುಗಿ ಲೈಫ್ ಅಂದ್ರೆ ಸಿಕ್ಕಾಪಟ್ಟೆ ಅಂದ್ರೆ ಟೆರಿಬಲ್ ಆಗಿರುತ್ತೆ, ಅಂದ್ರೆ ಲೈಫ್ ಟೈಮ್ ಹೋಗ್ತಾ ಇರ್ತಾ. ಸೊ ಇದನ್ನ ನಾವು ರೆಸ್ಕ್ಯೂ ಮಾಡ್ತಾ ಇದನ್ನ ಎಲ್ಲ ಕಲ್ಕೆಂದ್ರೆ ನಮ್ ಡೈಲಿ ಲೈಫ್ ಅಲ್ಲಿ ಅಳವಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಥ್ಯಾಂಕ್ ಯು. Thank you, Monica. Next, I will call upon Sushma Karagannawar to share her experience. Good evening, everyone. I am Sushma Karagannawar and studying in the Department of Botany. 7 days ಅಂದ್ರೆ ಇವ್ರು ಏನ್ ಹೇಳ್ತಾರ ಫಸ್ಟ್ ಒಂದ್ ಡೇ ಅನ್ಕೊಂಡಿದ್ದೆ. ಆಕ್ಚುಲಿ ಹೇಳ್ಬೇಕಂದ್ರ ಇವ್ರ ಎಕ್ಸ್ಪೀರಿಯನ್ಸ್ ಎಲ್ಲಾ ನೋಡಿ ನನಗೂ ಖುಷಿಕರ ಭಾಳ ಆಗೈತಿ. ನಂಗೆ ಸ್ಪೋರ್ಟ್ಸ್ ಆಕ್ಟಿವಿಟಿ ಅಂದ್ರೆ ಭಾಳ ಇಷ್ಟ. ಆದಾಗ ಸೆಲ್ಫ್ ಡಿಫೆನ್ಸ್ ಇನ್ನೊಬ್ರು ಹೆಲ್ಪ್ ಮಾಡಿದ್ರು ಇಷ್ಟ ನಂಗೆ ಜಾಸ್ತಿ. ಅಂಡ್ ಇವ್ರು ಹೇಳ್ಕೊಟ್ಟ ಟ್ರೈನಿಂಗ್ ಇಂದ ನಮ್ಗೆ ಇಂಪಾರ್ಟೆಂಟ್ ಅಷ್ಟು. ಈಗಿನ 7 days ನಮ್ಗೆ ಜಸ್ಟ್ 7 days ಅನಿಸ್ಬೋದು, ಕರೆ ಒಂದು ಫುಲ್ ಟೈಮ್ ನಮ್ದು ಲೈಫ್ ಟೈಮ್ ಇರುವವರೆಗೇನು ನಾವು ನಮ್ಮ ಈ ಟೆಕ್ನಿಕ್ಸ್ ಏನದಲ್ಲ ಅದನ್ನ ನಾವು ಯೂಸ್ ಮಾಡ್ಕೋದಂದ್ರೆ ಇನ್ನೊಂದು ನಮ್ಮ ಸೊಸೈಟಿಗೆ ಆಯ್ತು ನಮ್ಮ ನಿಯರ್ ಫ್ರೆಂಡ್ಸ್ ಯಾರಿಗೆ ಹೇಳಿನು ಅವರು ತಿಳ್ಕೊಂಡಿದ್ರೆ ನಮ್ಮ ಇಂಡಿಯಾನು ಹೆಲ್ಪ್ ಆಕತಿ. ಆಮೇಲೆ ನಮ್ದು ಇದು ಅಕಸ್ಮಾತ್ ಈಗ ವೈಲ್ಡ್ ಲೈಫ್ ಅಂದ್ರೆ ಆರ್ಗಾನಿಸಮ್ಸ್ ಇರ್ತದೆ, ನಾವ್ ಎಷ್ಟು ಕಿಲ್ ಮಾಡ್ತೇವೆ ಅಂದ್ರೆ ಹಾವಾಗ್ಲಿ ಅಕಸ್ಮಾತ್ ಒಂದು ಟ್ರೀ ಆಗ್ಲಿ ಏನಾಗ್ಲಿ ಅವನ್ನೆಲ್ಲಾನು ನಾವ ಪ್ರೊಟೆಕ್ಟ್ ಮಾಡ್ಬೇಕಾದ್ರೆ ನಮ್ ಎನ್ವೈರನ್ಮೆಂಟ್ ಇರ್ತಂದ್ರ ನಾವು ಅಷ್ಟೇ ಪ್ರೊಟೆಕ್ಟ್ ಆದ್ಲ ಅವನು ಪ್ರೊಟೆಕ್ಟ್ ಮಾಡ್ಬೇಕು. ಅಂದ್ರ ಆಲ್ ಅರ್ತ್ ಒಳಗೆ ಎಲ್ಲರಿಗೂ ವುಮೆನ್ ರೈಟ್ಸ್ ಅಂದ್ರೆ ಈಕ್ವಲ್ ಅಪಾರ್ಚುನಿಟಿ ಇರ್ತೈತಿ. ಅಂಡ್ ಸರ್ ಹೇಳಿದ ಪ್ರಕಾರ HRF ಟೀಮ್ ಅಂಡ್ ರೆಸ್ಕ್ಯೂ ಇದ್ದಿದ್ದು ನಮ್ಗೆ ಆಕ್ಚುಲಿ ನಾವು ಒಂದು ಟೀಮ್ ಹಿಂಗ್ ಇರ್ತದಂತ ಏನ ಗೊತ್ತೇ ಇರ್ಕಿಲ್ಲಲ್ಲ. ಇವ್ರು ನೋಡಿದ್ರೆ ಇನ್ಸ್ಪೈರ್ ಮಾತ್ರ ಭಾಳ ಆಗೈತಿ. ನಂಗೆ ಏನ್ ನಾಲೆಜ್ ಗೊತ್ತೈತೆ ಎಲ್ಲಾರು ಆಲ್ಮೋಸ್ಟ್ ಹೇಳಕ್ ಟ್ರೈ ಮಾಡ್ತೇನೆ. ಅಂಡ್ ನಮ್ಮ RCU ಯೂನಿವರ್ಸಿಟಿ ಒಳಗೆ ಎಲ್ಲಾರು ಬ್ಯಾಡ್ ಒಪಿನಿಯನ್ ಭಾಳ ಜನಕ್ಕೆ ಏನಾದ್ರು ಐತಿ, ಇವ್ರೇನ್ ಕೆಲಸ ಮಾಡ್ತಾರ ಅಂತ ಹೇಳಿ ಸರ್ ಇವ್ರ ಪ್ರೋಗ್ರಾಮ್ ಅರೇಂಜ್ ಮಾಡಿದ ಹೆಲ್ಪ್ಫುಲ್ ಆಗೈತಿ. ನಾವು ಹೇಳ್ಬೋದು ಗ್ರೇಟ್ ಅನಿಸ್ತೈತಿ ಯೂನಿವರ್ಸಿಟಿ ಅಂದ್ರೆ. ಥ್ಯಾಂಕ್ ಯು ಆನ್ ಅಂಡ್ ಆನ್. Thank you, Sushma. Now it is time to distribution of certificates to all the students who are actively involving in this whole program. I am requesting Srimati Farzana Sifai, member of the Women Empowerment Cell, to distribute certificates to all the students. Good afternoon, everyone. Dignitaries on the dais and off the dais, teaching and non-teaching staff and student friends. Now I call out the names of some students. Please come on the stage and collect the certificates. I would like to request our president of today's function, Shri Santosh Kamgoda sir, Registrar of Rani Chennamma University, to do the honors of distributing the certificates. Sushma Karagannawar, Pratiksha Haldodi. I request all the dignitaries to join.
to extend a warm thank you to all participants of their enthusiasm and commitment. Now I request to Gasti sir to share some words with us. ವೇದಿಕೆ ಮೇಲೆ ಆಸನಂತ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ನಿಮ್ಮ ಅನಿಸಿಕೆಗಳನ್ನು ಹೇಳಿದ್ರಿ. ನಂದು ಫಸ್ಟ್ ಟೈಮ್ ವುಮೆನ್ ಎಂಪವರ್ಮೆಂಟ್ ಜೊತೆ ಕೆಲಸ ಮಾಡಿದ್ದ ನಾನು ಅನಿಸಿಕೆ ನಾನು ಹೇಳ್ಬೇಕಂತ ಇದ್ದೀನಿ. ಎಲ್ಲಿ ನಿಮಗ ಸಿಕ್ಕಾಪಟ್ಟೆ ಚಪ್ಪಾಳೆ ತಟ್ಟಬೇಕಾಗ್ತದಲ್ಲ, ಅವಾಗ ಸಿಕ್ಕಾಪಟ್ಟೆ ಚಪ್ಪಾಳೆ ತಟ್ಟಬೇಕು. ಮೊದಲೇ ಹೇಳ್ತಾ ಇದ್ದೀನಿ. So it was a good experience for me also, working with the women empowerment. ಒಂದೆರಡು ಕಡೆ ಕೆಲವೊಂದು ಸನ್ನಿವೇಶಗಳು ಬಂದು ಸರ್. ಸ್ಟಾರ್ಟಿಂಗ್ ಯಾವಾಗ ನಮಗೆ ವುಮೆನ್ ಎಂಪವರ್ಮೆಂಟ್ ಜೊತೆ ಕೆಲಸ ಮಾಡ್ಲಿಕ್ಕೆ ನಂದಿನಿ ಮೇಡಮ್ ಆಯ್ತು, ಆಮೇಲೆ ಚಂದ್ರಿಕಾ ಮೇಡಮ್ ಆಯ್ತು. ಸರ್, ಈ ತರ ನಮ್ಗೆ PM ಉಷಾ ಇದ್ರಲ್ಲಿ ಅಡಿಯಲ್ಲಿ ಒಂದು ಪ್ರೋಗ್ರಾಮ್ ಅನ್ನು ಮಾಡಬೇಕಾಗಿದೆ ಅಂತ ಹೇಳಿದ್ರು. ಯಾಕೆಂದ್ರೆ ನಾನು ಈ ತರ ಪ್ರೋಗ್ರಾಮ್ ಅನ್ನು ಮಾಡಿರಲಿಲ್ಲ. ಇವ್ರು ಬಂದು ಹೇಳಿದ ತಕ್ಷಣ ಇಷ್ಟು ಜನಕ್ಕೆ ಮಾಡ್ಬೇಕು, 500 ಜನಕ್ಕೆ ಮಾಡ್ಬೇಕು, ಮತ್ತೆ ನೀವು ನಿಮ್ಮ ಹಳ್ಳಿಗಳಲ್ಲಿ ಹೋಗಿ ಅವ್ರು ಮತ್ತೆ ಫರ್ದರ್ ಟ್ರೈನಿಂಗ್ ಕೊಡಬೇಕು ಅಂತೆಲ್ಲ ತುಂಬಾ ಇತ್ತು. ಹೇಗ್ ಮಾಡೋದಪ್ಪ ನಾನು ಯೋಚನೆ ಮಾಡ್ತಾ ಇದ್ದೆ. ಸರಿ, ವಿಷಯಗಳನ್ನ ಹೇಳಿ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಜೂನ್ ಅಲ್ಲಿ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಎಲ್ಲ ಇರ್ತಾರೆ, ಅವಾಗ ಮಾಡೋಣ ಅಂತೇಳಿ ಪ್ಲಾನ್ ಮಾಡಿದ್ವು. ನಾನು ಟೈಕೊಂಡು ಆಮೇಲೆ HERF ಆಮೇಲೆ ಜೂಡೋದವ್ರಿಗೆಲ್ಲರೂ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವರು ಬಂದ್ರು, ಚೆನ್ನಾಗಿ ಕೋಆಪರೇಟ್ ಮಾಡಿ ಇದನ್ನ ಮಾಡಿದ್ರು. ಕೋಆಪರೇಟ್ ಮಾಡಿ ಆಯ್ತು ಸರ್ ಮಾಡೋಣ ಅಂತೇಳಿ ಅವ್ರ ಪ್ರೋಗ್ರಾಮ್ಗಳನ್ನ ಹೇಳ್ಕೊಟ್ರು. ಆದ್ರೆ ಯಾವಾಗ ಒಂದು ಗೊಂದಲದಲ್ಲಿ ಇದ್ವಿ ಸರ್. ಈ ನೋಟ್ ಪ್ರಿಪೇರ್ ಮಾಡೋದು, ಆಮೇಲೆ ಯಾರು ಮಾಡ್ಬೇಕು ಏನ್ ಮಾಡ್ಬೇಕು ಗೊಂದಲದಲ್ಲಿದ್ವಿ. ಈ ತರ ಡಿಸ್ಕಷನ್ ಮಾಡ್ಕೊಂಡು ನಿಮ್ಮ ಆಫೀಸ್ ಹತ್ರ ಬರ್ತಾ ಇದ್ವಿ ಸರ್. ಇವ್ರ ಹೆಸರು ಕೊಡೋಣ, ಅವ್ರ ಹೆಸರು ಕೊಡೋಣ ಅಂತ ಹೇಳಿ ನಾನು ಏನೋ ಒಂದು ಯೋಚನೆ ಮಾಡಿ, ಒಂದು ವಿಚಾರ ಮಾಡಿ ಒಂದು ಸಜೆಷನ್ ಕೊಟ್ಟೆ ಸರ್. ಅದು ಇಲ್ಲಿ ಆನ್ ದ ವೇ ಸರ್, ಆನ್ ದ ವೇದಲ್ಲಿ ಸಜೆಷನ್ ಕೊಟ್ಟೆ ಸರ್. XYZ ಚೆನ್ನಾಗಿದ್ದಾರೆ ಅವ್ರು, ಮೇಡಮ್ XYZ ಹೆಸರು ಹೇಳಲ್ಲ ನಾನು, ಇವರನ್ನ ಸಜೆಸ್ಟ್ ಮಾಡಿದ್ದಕ್ಕೆ ಅವರು ಫಿಮೇಲ್ ಇದ್ರು ಸರ್. ಅವರು ನಾನು ಏನ್ ಹೇಳಿದೆ ಸರ್, ಅವರು ಲೇಡಿ ಆಗ್ತಾರೆ ಮೇಡಮ್, ನೀವೆಲ್ಲರೂ ಲೇಡೀಸ್, ವುಮೆನ್ ಎಂಪವರ್ಮೆಂಟ್ ಚೆನ್ನಾಗಾಗುತ್ತೆ ಅಂದಿದ್ದಕ್ಕೆ ನಮ್ಮ ಜಾಮೂನಿ ಮೇಡಮ್, ಯಾಕೆ ಗಂಡು ಮಕ್ಕಳು ಮಾಡಬಾರ್ದ ಕೆಲಸ ನಮ್ಮದು ಅಂತ ಕೇಳ್ಬಿಟ್ರು. ಆಮೇಲೆ ಇಲ್ಲ ಮೇಡಮ್, ನಾನು ಆ ತರ ಏನ್ ಹೇಳಿಲ್ಲ, ಈ ತರ ಹೇಳ್ಕೊಂಡಿದ್ದೆ, ಎಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಮಾಡ್ಲಿಕ್ಕೆ ಹೇಳಿದೆ. ಇದಾದ್ಮೇಲೆ ಸರ್ ಇನ್ನೊಂದು ದೊಡ್ಡ ಸನ್ನಿವೇಶ ಇದೆ. ಇದಾದ್ಮೇಲೆ ಹಾಗೆ ಆಯ್ತು ಬಿಡಪ್ಪ ಅಂತ ನಾನು ಅವಾಗ್ಲಿಂದ ನಾನು ಸೆಲ್ಫ್ ಡಿಫೆನ್ಸ್ ಮಾಡ್ಕೊತಾ ಇದ್ದೆ. ಸೊ ಇದಾದ್ಮೇಲೆ ಮುಂದೆ ಹೋಗಿ ನಿಮ್ಮ ಹತ್ರ ಬರ್ತಾ ಇದೀವಲ್ಲ ಸರ್, ಈ ತರ ಇದೆ ಸರ್ ಆಗಿ ಅಂತ ಹೇಳಿ ಹೋದ ತಕ್ಷಣ ನಾನು, ಚಂದ್ರಿಕಾ ಮೇಡಮು, ದೇವತಾ ಮೇಡಮ್, ಆಮೇಲೆ ಎಲ್ಲರೂ ಹೋಗ್ಬಿಟ್ವಿ. ಹೋದ ತಕ್ಷಣ ಚಂದ್ರಿಕಾ ಮೇಡಮ್ ಹೇಳಿದ್ರು, ನಾನು ಒಂದು ಸೈಡ್ ನಿಂತಿದ್ದೆ. ಚಂದ್ರಿಕಾ ಮೇಡಮ್ ಹೇಳಿದ್ರು, ಸರ್ ನಾವು ವುಮೆನ್ ಎಂಪವರ್ಮೆಂಟ್ ಇಂದ ಬಂದಿದ್ದೀವಿ ಅಂತ ಹೇಳಿದ್ರು. ಅವಾಗ ರಿಜಿಸ್ಟರ್ ಸರ್ ನೀವು ಅಂತ ನನ್ನ ಕೇಳಿದ್ರು. ಒಂದು ಇಲ್ಲಿ ದಾರಿಯಲ್ಲಿ ಹೋಗ್ಬೇಕಾದ್ರೆ ಒಂದು ಸನ್ನಿವೇಶ, ಅಲ್ಲಿ ಹೋದ್ಮೇಲೆ ಇನ್ನೊಂದು ಸನ್ನಿವೇಶ. ಸರ್ ಕೇಳ್ಬಿಟ್ರು, ಅವಾಗ ಹೇಳಿದ್ರು, ಇಲ್ಲ ಸರ್ ನಮ್ಮ ಫಿಸಿಕಲ್ ಎಜುಕೇಶನ್ ಇದರಲ್ಲಿ ಅಡಿಯಲ್ಲಿ ನಾವು ಮಾಡಬೇಕಾಗಿದೆ ಸೆಲ್ಫ್ ಡಿಫೆನ್ಸ್ ಪ್ರೋಗ್ರಾಮ್ ಅನ್ನ. ಆಯ್ತಾಯ್ತು, ಅವಾಗ ಡಿಸ್ಕಷನ್ ಆಯ್ತು, ಎಲ್ಲ ಆಯ್ತು. ಬಟ್ ನನಗೆ ಅವ್ರು ಮಾತಾಡಿದ್ ನನಗೆ ಇನ್ನೂ ಕೊರಿತಾ ಇತ್ತು, ಏನ್ ಮಾಡ್ಬೇಕಾಗಂತೇಳಿ. ಸರಿ ಸರ್ ಎಲ್ಲ ಮಾಡ್ಬೇಕು, ಆ ತರ ಮಾಡಿ ಸಜೆಷನ್ ಕೊಟ್ರು, ರಿಜಿಸ್ಟರ್ ಸರ್ ಎಲ್ಲ ಸಜೆಷನ್ ಕೊಟ್ರು, ಮಾಡಿ ಅಂತ ಹೇಳಿದ್ರು. ಏನಾದ್ರು ಮಾಡಿ, ನಾನು ಅಂದ್ರೆ ಇವ್ರ ಜೊತೆ ಇದ್ದಾಗ ನಾನು ಏನಾದ್ರು ಮಾಡ್ಬೇಕು, ಏನಾದ್ರು ತೋರಿಸ್ಬೇಕು, ಹೌದಪ್ಪ ಚೆನ್ನಾಗಿ ನಾನು ಇವ್ರ ಜೊತೆ ಕೋಆಪರೇಟ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಬೇಕಲ್ಲ, ಪ್ರೂವ್ ಮಾಡ್ಬೇಕಲ್ಲ. ಇವ್ರು ಎಸ್ಕೇಪ್ ಆಗ್ತಾ ಇದಾರಂತ ಒಂದು ನನಗೆ ಬಿರುದು ಕೊಟ್ಬಿಟ್ಟಿದ್ರು. ಅದಕ್ಕೆ ನಾನು ಸಡನ್ ಆಗಿ ಬಂದು ಈ ನಿವೇದನೆಯನ್ನ ಸರ್ ನಾನೇ ರೆಡಿ ಮಾಡ್ಕೊಂಡು, ನಾನೇ ತಯಾರಿ ಮಾಡ್ಕೊಂಡು ಮೇಡಮ್ ಹತ್ರ ಬಿಟ್ಟೆ. ಚಂದ್ರಿಕಾ ಮೇಡಮ್ ಇಟ್ಟ ತಕ್ಷಣ ಅವ್ರು ಹೇಳಿದ್ರು, ಪಾಪ ಅವರೇ ಮಾಡ್ಕೊಂಡ್ ಬಂದ್ಬಿಟ್ಟಿದಾರಲ್ಲ. ಅವಾಗ ನಾನು ಉಸಿರು ತಗೊಂಡೆ, ಜೋರಾಗಿ ಉಸಿರು ತಗೊಂಡೆ. ಇದೊಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಆಗಿದೆ. ಆದ್ರೂ ಕೂಡ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿ ಯಾವ ತರ ಕಾಂಟ್ಯಾಕ್ಟ್ ಮಾಡ್ಬೇಕು. ಚಂದ್ರಿಕಾ ಮೇಡಮ್ ಅಂತೂ ಎಲ್ಲರಿಗೂ ಪ್ರತಿಯೊಂದು ದಿವಸ ನೀವು ಈ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ಬೇಕಂತ ಹೇಳಿಕೊಟ್ರು. ಅದಕ್ಕೆ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳಿ. ಆಮೇಲೆ ದೇವತಾ ಮೇಡಮ್ ರಾತ್ರಿ 10 ಆದ್ರೂ ಕೂಡ ನನ್ನನ್ನು ಅವ್ರು ಬಿಡ್ತಿರ್ಲಿಲ್ಲ. ಸರ್ ನಾಳೆ ಇವ್ರು ಬರ್ತಾ ಇದಾರಾ ಇಲ್ವಾ, ಅವ್ರು ಬರ್ತಾ ಇದಾರಾ ಇಲ್ವಾ ಅಂತ ಹೇಳಿ
ನನಗೆ ಕೇಳ್ಬಿಟ್ಟು, ಅಂದ್ರೆ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ದ ಕೋಆರ್ಡಿನೇಷನ್ ಶುಡ್ ಬಿ ದೇರ್ ಇನ್ ದ ಟೀಮ್ ಟು ಅಚೀವ್ ಸಮಥಿಂಗ್ ಅಂತ ಹೇಳಿ ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸಿ ಧನ್ಯವಾದಗಳು. Now I request to Sripad Rao sir, our master, to share some words with us. Yakshit Yuva Foundation founder also. Good evening. Good evening to the dignitaries present here. Well, ಇವತ್ತು ಹೆಚ್ಚು ಮಾತಾಡೋ ಲೆಕ್ಕದಲ್ಲಿ ಇಲ್ಲ ನಾನು, ಯಾಕಂದ್ರೆ ನಂಗೆ ಕೆಮ್ಮು ಶುರು ಆಗಿದೆ. So very nice. So yes. So the last few days. So let me start with I must Mr. Shri Santosh Kamgar sir, in the opening ceremony of this event, I mentioned it to him actually, because exactly 3 years back in the month of June we had an event and we had met at that time. So it is very ಏನು ಹೇಳ್ತಾರೆ, ಒಳ್ಳೆ ಒಂದು ಟೈಮಿಂಗ್ಸ್ that after 3 years again we have to meet. So I like I said, first of all ನಿಮ್ಗೆ ಹೇಳ್ತೇನೆ, to have him as your registrar is very lucky for you girls, because he's a role model in himself. Okay, as I said on the first day, many of the institutions, many of the youth and everyone have fan clubs on him. How many of you seen fan clubs of KS officers? Have you guys ever seen that? Have you witnessed that? So you are really lucky to have him. And yeah, said this, and I mentioned ಮಾಡಬೇಕಿತ್ತು ಆಗ್ಲಿಲ್ಲ, but it is an inspiration and motivation for you all. So coming to the self-defense part. So last few days, last 7 days have been very strenuous for you, I think. Ain't it? ತುಂಬಾ ಸ್ಟ್ರೇನ್ ಆಗ್ಲಿಲ್ಲ ನಿಮ್ಗೆ 7 ದಿನ? ಆಗ್ಲಿಲ್ಲ? ಯಾರ್ಯಾರಿಗೆ ಆಗ್ಲಿಲ್ಲ ಕೈ ಎತ್ತಿ? ವೆರಿ ನೈಸ್. ಆ ಸೈಡ್ ಇದ್ದವ್ರು ವಿಚಾರ ಮಾಡ್ತಿದ್ದಾರೆ, ನೋಡ್ಬೇಕು ಸರ್ ಕೈ ಸ್ವಲ್ಪ ನೋಯ್ತಾ ಇದೆ, ಕಾಲಲ್ಲಿನೂ ಸ್ವಲ್ಪ, ಅದು ಸ್ವಲ್ಪ ದಿನ ಹಾವಿತ್ತು, ಇನ್ನು ಭಯ ಆಗ್ತಿದೆ ಸರ್ ಅಲ್ಲ, ಯು ನಾಟ್ ಶ್ಯೂರ್ ಅಬೌಟ್ ಇಟ್. Well, it was strenuous. If it was physical workouts for taekwondo and judo, it was strenuous. If it was something from her, my counterpart from her, it would have been really. I know that it was intellectual for you. So, message for you all is, what you have learned in past 7 days, please don't let it go just like that. ಆಯ್ತು 7 ದಿನ ಆಯ್ತು, ಸರ್ಟಿಫಿಕೇಟ್ ಸಿಕ್ತು, ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕಿದ್ವಿ, ಸರ್ಟಿಫಿಕೇಟ್ ಸೆಲ್ಫ್ ಡಿಫೆನ್ಸ್ ಕಂಪ್ಲೀಷನ್ ಆಫ್ ಕೋರ್ಸ್ ಸೆಲ್ಫ್ ಡಿಫೆನ್ಸ್ ಹಾಕಿದ್ವಿ, ಫೇಸ್ಬುಕ್ ಅಲ್ಲಿ ಹಾಕಿದ್ವಿ, ನಾಟ್ ದಟ್. ಅದಷ್ಟೇ ಅಲ್ಲ, ಹಾಕಿ ಖುಷಿ ಪಡಿ, ಬಟ್ ನಿಮಗೆ ಸಿಕ್ಕಿರುವಂತಹ ಎಲ್ಲ ಇನ್ಫಾರ್ಮೇಶನ್ ಆಗ್ಲಿ, ನಾಲೆಜ್ ಆಗ್ಲಿ, ಅಥವಾ ಸಿಚುವೇಶನಲ್ ಅವೇರ್ನೆಸ್ ಆಗ್ಲಿ, ಪ್ಲೀಸ್ ಅದನ್ನ ಸ್ವಲ್ಪ ಜ್ಞಾಪಕ ಮಾಡ್ತಾ ಇರಿ. ಇಟ್ ಮೈಟ್ ಬಿ ಎನಿಥಿಂಗ್, like you girls gossip, right? Don't you girls gossip? Who doesn't gossip? Raise your hand. Wow, she doesn't gossip. The girl in the pink, she doesn't gossip. Very nice, very nice. You should learn to gossip. Okay, so while you gossip, you can think about situations. You girls can talk about situations. What could we do in such situation? Hing bandre ಏನು ಮಾಡೋದು, ಹಿಂಗ್ ಬಂದ್ರೆ ಏನು ಮಾಡೋದು, ಹಿಂಗ್ ಬಂದ್ರೆ ಏನು ಮಾಡೋದು, ಮಳೆ ಬಂತಪ್ಪ ಹೋಗ್ತಿದ್ರೆ ಏನು ಮಾಡೋದು. Her has taught you very good things about it, right? ಯಾರಾದ್ರೂ ಬಂದು ಚೇಡಾಯಿಸಿದ್ರೆ ಏನು ಮಾಡೋದು? Yes, our guys have taught you very good things about that. Madam ಬಂದ್ರೆ ರೋಹಿಣಿ madam, yes, she taught you very good things about graphing and everything, right? So please see that you remember this. It shouldn't be like just your first standard. First time, second ಹೋದ್ವಿ, ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಏನು ಕಲ್ತ್ವಿ ಯಾಕೆ ನೆನಪಿಲ್ಲ ಆಕ್ಚುಲಿ. It shouldn't be like that, right? So ಯಾವಾಗ ನೀವು ಇದನ್ನ ನೆನಪು ಮಾಡ್ಕೊಳ್ತೀರಿ, ನಿಮ್ಮಿಂದ 4 ಜನ ಕೇಳ್ತಾರೆ, ನಿಮ್ಮಿಂದ 4 ಜನ ಮತ್ತೆ ಮೋಟಿವೇಟ್ ಆಗ್ತಾರೆ, then this is really ಏನ್ ಹೇಳ್ತಾರೆ, successful. So with said this, I would like to take this opportunity and moment to specifically thank Rani Channamma University for organizing such a course for its postgraduate students, and also they have planned to organize this for their graduate students in the college as well. Thank you so much, sir. I thank Registrar and I convey my thanks to Honorable BC as well, because
ಸುಮ್ನೆ ಮಾಡ್ಬೇಕಂತ ಮಾಡೋದು ಏನಿಲ್ಲ, ಬಟ್ ದಿ ಇಂಟೆಂಟ್ ಬಿಹೈಂಡ್ ದಿಸ್ ಇಸ್ ವೆರಿ ಬಿಗ್. ಅಂಡ್ ಮೊದಲು ಆಕ್ಚುಲಿ ಗೌರ್ಮೆಂಟ್ ಇಂದ ಬಂತು, ಫ್ರಮ್ PM ಉಷಾ ಯೋಜನೆ ಅಡಿಯಲ್ಲಿ ಬಂತು ಮಾಡ್ಬೇಕಂತ ಆಯ್ತು. ಥಿಂಗ್ಸ್ ಹೆಂಗ್ ಗಸ್ತಿ ಸರ್ ಎಕ್ಸ್ಪ್ಲೇನ್ ಮಾಡಿದ್ರು, ಇಟ್ ಇಸ್ ರಿಯಲಿ ಹಾರ್ಡ್ ಟು ಗೆಟ್ ದಿಸ್ ಥಿಂಗ್ಸ್ ಎಕ್ಸಿಕ್ಯೂಟೆಡ್. ಪ್ಲಾನಿಂಗ್ ಬರ್ಬೋದು, ಸ್ಕೀಮ್ಸ್ ಬರ್ಬೋದು, ಪಾಲಿಸೀಸ್ ಬರ್ಬೋದು, ಎವ್ರಿಥಿಂಗ್ ಇಸ್ ವೆರಿ ಈಸಿ, ಎಲ್ಲ ಮಾಡ್ಬಿಟ್ಟು ಮೇಲಿಂದ ಬಂದ್ಬಿಡ್ತದೆ. ಬಟ್ ಟು ಇಂಪ್ಲಿಮೆಂಟ್ ಇಟ್ ಆನ್ ದಿ ಗ್ರಾಸ್ ರೂಟ್ ಲೆವೆಲ್ ಇಟ್ಸ್ ರಿಯಲಿ ಹಾರ್ಡ್. So I take this opportunity to specially thanks the Women Empowerment Cell led by Professor Chandrika ma'am, with her initiatives and all the other executive members' initiatives and works, day and night work. This has been possible. ಒಬ್ರು ಹೇಳಿದ್ರು ಅವ ಮಾಸ್ಟರ್ ಅಂತ ಹೇಳಿದ್ರು. ಎಸ್, ನಿಮ್ಮ ಮಾಸ್ಟರ್ ಅಂತ ಗೊತ್ತಾಗ್ಲಿಕ್ಕೆ that is the reason. ಅವರು ಒಂದಿನ ವಿಚಾರ ಮಾಡಿ ಗಸ್ತಿ ಸರ್ ನಡೆಸಿದ್ದಕ್ಕೆ ನಾವಿಲ್ಲಿ ಬಂದ್ವಿ. And yes, like Dr. Gasti said, ನಾನು ಏನು ಮಾಡಿದ್ದೀನಿ ಅಂತ ತೋರಿಸ್ಬೇಕಲ್ಲ ಅಂತ ಹೇಳಿ, like in his address he said he was tense that ನಾನು ಏನು ಮಾಡಿದ್ದೀನಿ, I have put my efforts ಅಂತ ತೋರಿಸ್ಬೇಕಂತ ಹೇಳಿ. But to be true, in fact ನಿಮಗೆ ಹೇಳ್ಬೇಕಾದ್ರೆ in reality he is not that kind of a person. Well, ನಿಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ, he has been a very active member in social service and other things. HERP ಅಂತ ಯಾವ್ದು ಕೇಳಿದ್ರಿ ಈಗ, ಹೆಲ್ಪ್ಲೈನ್ ಎಮರ್ಜೆನ್ಸಿ ರೆಸ್ಕ್ಯೂ ಫೌಂಡೇಶನ್. ನಿಮ್ಮಲ್ಲಿ ತುಂಬಾ ಜನ ಗೊತ್ತಿರ್ಲಿಕ್ಕಿಲ್ಲ, ಈಸ್ ಅನ್ ಆಕ್ಟಿವ್ ಲೈಫ್ ಮೆಂಬರ್ ಆಫ್ ದಟ್ ಫೌಂಡೇಶನ್, ಅಂಡ್ he has been going and assisting rescue operations since very long time, and he never mentions that. ಅವ್ರ ಅದ್ರಲ್ಲಿಲ್ಲ, ಕಾಲ್ ಬಂತ ಇದ್ರ ಇವ್ ಸರ್ ಇದ್ರ ಪದ್ಮಪ್ರಸಾದ್ ಸರ್ ಇದ್ರು ಅಥವಾ ವಸು ಸರ್ ಇದ್ರು, ಕಾಲ್ ಮಾಡಿದ್ರು, ಗಸ್ತಿ ಸರ್ ಅಲ್ಲಿ ಹೋಗ್ತಿದ್ದೀವಿ, ಒಂದು ಎಮರ್ಜೆನ್ಸಿ ಇದೆ, ರೆಡಿ, ರೈಟ್. Day early, night early, he's been constantly going there. He's been constantly doing that. So ತುಂಬಾ ಸಹಜ, ತುಂಬಾ ಏನ್ ಹೇಳ್ತಾರೆ, ಡೌನ್ ಟು ಅರ್ತ್ ಮನೋಭಾವ ವ್ಯಕ್ತಿತ್ವ ಅವ್ರದ್ದು. Not only that, see, I have an NGO called Executive Foundation. What we do is we have various initiatives in sports, in education, and some career counseling things. Okay, so even in this foundation, he is a senior director for sports, sir, from last 1 year, and with his directions to my team, we have achieved a lot in sports. So ನಾನು ಹೇಳೋದು ಏನಂತ ಹೇಳಿದ್ರೆ, ನಾವು ಏನೋ ಒಂದಿದೆ ಮಾಡ್ಬೇಕಂತ ತೋರಿಸ್ಬೇಕಂತ ಹೇಳಿದ್ರಲ್ಲ, ಇಸ್ ನಾಟ್ ಲೈಕ್ ದಟ್. ಇಸ್ ಅ ವೆರಿ ಜೆನ್ಯೂನ್ ಅಂಡ್ ವೆರಿ ಡೌನ್ ಟು ಅರ್ತ್ ಪರ್ಸನ್. ಸೊ ಐ ಟೇಕ್ ದಿಸ್ ಆಪರ್ಚುನಿಟಿ ಟು ಸ್ಪೆಷಲಿ ಥ್ಯಾಂಕ್ ಯು ಡಾಕ್ಟರ್ ಗಸ್ತಿ ಸಾಬ್. ಸೊ ಅವಾಗ ಅವ್ರು ಕೆಮ್ಮಿದ್ರು, ನಾನು ಸ್ಟಾಪ್ ಮಾಡ್ಬೇಕಿತ್ತು, ಅದನ್ನ ಮಾಡಲ್ಲ ಅದು, ಬಿಕಾಸ್ ಇದನ್ನ ಹೇಳೇ ಮಾಡ್ಬೇಕಂತ ಹೇಳಿ ವಿಚಾರ ಬಂತು. So yes, with this said, with all the things you have learned, with all the tactics you have learned, with all the self-defense techniques you have learned, I've told you the first day itself, I'll tell you again. Just because you have learned combat, there is no necessary for you to fight. Until and unless it's necessary. Point banದಾಗ ಅಷ್ಟೇ. ನಾವು ಕಲ್ತಿದೀವಿ, ನಾವು ಕಿಕ್ಸ್ ಕಲ್ತಿದೀವಿ, ಪಂಚ್ ಕಲ್ತಿದೀವಿ, no. Yes, I'd like to finish my address with this, that I'd like to reiterate that peace is more precious than triumph. So please try to maintain and establish peace. Thank you very much. You all ladies have been wonderful learners in the past week and wonderful listeners. I almost forgot. So what do you do when in the time of distress? I told you on the second day. Distress ಆದಾಗ ಏನ್ ಮಾಡ್ತೀರಾ? Okay, yeah, ಜೋರಾಗಿ. What? Yes, right. Only shout. Shout ಮಾಡಿದ್ರೆ ಆಗ್ತದ? ಅದ್ರ ಜೊತೆ ಇನ್ನೊಂದಿತ್ತು. Yes, louder. ಅಲ್ಲ, ಸ್ವಲ್ಪ ಚೇರ್ ಹತ್ರ ಅಲ್ಗಾಡ್ಬೇಕಲ್ಲ ನಿಮ್ ಸ್ವರದಲ್ಲಿ. What do? Kick and shout. Exactly. At the time of distress, if you cannot do anything, just kick and shout. Help will be there. Thank you very much. We are deeply honored to have with us today Sri Santosh Kamgaud sir, Registrar of Rani Chennamma University. We eagerly anticipate your insights. We are very grateful for your time and contribution. Now I requesting Sri Santosh Kamgaud sir to share some words encouragement with us. Thank you. ಏನು ಹೆಸರು ನಿಮ್ದು?
ಅಶ್ವಿನಿಗೆ ಒಂದ್ಸರಿ ಚಪ್ಪಾಳೆ ಹೊಡೆಗೆ ಹೋಗಿ. ಸಿಕ್ಕಾಪಟ್ಟೆ ಬೇರೆ ಅದು ಯಾರದು ಬೇರೆದವ್ರು ಅವ್ರು ಯಾರು ಬೇರೆ ಇದೆ. ಸೊ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಬಹಳ ಈ ಒಂದು ಸಂಜೆ ಬಹಳ ಖುಷಿಯ ಸಂಜೆಯಾಗಿ ನನಗೆ ಕಾಣಿಸ್ತಾ ಇದೆ. ಸರ್ ಇದ್ರು ಇನ್ನೂ ಬಹಳ ಖುಷಿ ಪಡ್ತಾ ಇದ್ರು. ಇವತ್ತು ಒಂದು ವಾರ ಆಯ್ತು ಅನ್ಸುತ್ತೆ, ಒಂದು ವಾರದಿಂದ ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್ ಬರುವಾಗಿ ನಮ್ಮ ವಿಶೇಷವಾಗಿ ಯಕ್ಷಿತ್ ಯುವ ಫೌಂಡೇಶನ್ ಮತ್ತು ನಮ್ಮ ಜಿಲ್ಲಾ ಜುಡೋ ಟ್ರೈನಿಂಗ್ ಸೆಂಟರ್ ಮತ್ತು ಹೆಲ್ಪ್ ಲೈನ್ ಎಮರ್ಜೆನ್ಸಿ ರೆಸ್ಕ್ಯೂ ಫೋರ್ಸ್ ಇವರ ಒಂದು ಸಹಯೋಗದಲ್ಲಿ ವಿಶೇಷವಾಗಿ ನಮ್ಮ ವುಮನ್ ಎಂಪವರ್ಮೆಂಟ್ ಸೆಲ್ ಮತ್ತು ನಮ್ಮ ಕ್ರೀಡಾ ಇಲಾಖೆ ವಿಭಾಗದ ನಿರ್ದೇಶಕರು ಬಹಳ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದೀರಿ. ಕಾರ್ಯಕ್ರಮದ ವೇದಿಕೆಯ ಮೇಲಿರುವ ನಮ್ಮ ವುಮನ್ ಎಂಪವರ್ಮೆಂಟ್ ಸೆಲ್ ನ ನಿರ್ದೇಶಕರಾದಂತಹ ಪ್ರೊಫೆಸರ್ ಚಂದ್ರಿಕಾ ಮೇಡಮ್ ಅವರೇ ಹಾಗೂ ಮೆಂಬರ್ ಸೆಕ್ರೆಟರಿ ಆದ ದೇವತಾ ಗಸ್ತಿ ಅವರೇ, ನಮ್ಮ ಟೈಕೊಂಡಿನ ಟ್ರೈನರ್ ಅಂತ ಶ್ರೀಪಾದ್ ರಾವ್ ಅವರೇ ಮತ್ತು ನಮ್ಮ HERF ನ ಮೋಸ್ಟ್ಲಿ ಲೀಡ್ ಆದಂತಹ ಶ್ರೀ ಬಸವರಾಜ್ ಹಿರೇಮಠ ಅವರೇ, ನಮ್ಮ PM ಉಷಾದ ನೋಡಲ್ ಅಧಿಕಾರಿಗಳು ಮತ್ತು ಈ ಒಂದು ವುಮನ್ ಎಂಪವರ್ಮೆಂಟ್ ಸೆಲ್ಲಿನ ಎಕ್ಸಿಕ್ಯೂಟಿವ್ ಮೆಂಬರ್ ಆದಂತಹ ನಮ್ಮ ಡಾಕ್ಟರ್ ನಂದಿನಿ ಅವರೇ ಹಾಗೂ ನಮ್ಮ ಏನ್ರಿ ಹೆಸರು ಗಸ್ತಿ ಅವರೇ, ನಿಮ್ಮ ಹೆಸರು ಡಾಕ್ಟರ್ ಜಗದೀಶ್ ಗಸ್ತಿ ಅವರೇ ಮತ್ತು ಎಲ್ಲ ಆತ್ಮೀಯ ಎಕ್ಸಿಕ್ಯೂಟಿವ್ ಮೆಂಬರ್ ಎಲ್ಲ ಸರ್ವ ಸದಸ್ಯರೇ, ಆತ್ಮೀಯ ವಿದ್ಯಾರ್ಥಿನಿಯರೇ. ನಾನು ಹುಡುಗರಿಗೆ ಬರುವಾಗ ಹೇಳಿ ಬಂದೆ, ಇನ್ನ ಹುಷಾರಾಗಿರಪ್ಪ, ಬಹಳ ಹುಷಾರಾಗಿರಿ, ಯಾಕಂದ್ರೆ ಏನದು ಸಿಂಗಲ್ ಪಂಚ್, ಡಬಲ್ ಪಂಚ್, ಯಾವ್ದು ಟ್ರಿಬಲ್ ಪಂಚ್, ಏನೋ ಬಹಳ ಪಂಚ್ಗಳು ಸಿಗ್ತಾ ಇದಾವ, ಹುಷಾರಾಗಿರಿ, ಯಾವ್ದೋ ಪಂಚ್ ನಿಮ್ಗೂ ಬೀಳ್ಬೋದು ಅಂತ ಹೇಳಿದೀನಿ. ಮತ್ತೆ ಕಿಕ್ಸ್ ಬೇರೆ ಕಲ್ತಿದ್ದೀರಿ. ಬಹಳ ಖುಷಿ ಪಡುವ ಸಂಗತಿ, ನಮ್ಮ ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷಣ ಅಭಿಯಾನದ ಈ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ನಮಗೆ ಕೊಟ್ಟಂತ 100 ಕೋಟಿ ಅನುದಾನದ ಅದಲ್ಲಿ ಒಂದೊಂದು 43 ಕಾಂಪೋನೆಂಟ್ ಗಳನ್ನ ಕೊಟ್ಟಿದ್ದಾರೆ. ಆ 43 ಕಾಂಪೋನೆಂಟ್ ಅಲ್ಲಿ ಇದು ಒಂದು ಸ್ಮಾಲ್ ಕಾಂಪೋನೆಂಟ್. ಆಕ್ಚುಲಿ ಇದನ್ನ ಹಾಗೆ ನೋಡಿದ್ರೆ ನಮ್ಮ ಶ್ರೀಪಾದ್ರವರು ಹೇಳಿದಾಗ ಕಾರ್ಯಕ್ರಮಗಳು ಬರ್ತಿರ್ತಾವ, ಯೋಜನೆಗಳು ಬರ್ತಿರ್ತಾವ, ಅನುಷ್ಠಾನದ ಮೇಲೆ ಹೋಗ್ತಿರ್ತದ. ಬಹುಶಃ ನಮ್ಮ PM ಉಷಾ ಯೋಜನೆಯಲ್ಲಿ ಅತಿ ಯಶಸ್ವಿಯಾದ ಕಾರ್ಯಕ್ರಮ ಇದು ಒಂದು ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಯಾಕಂದ್ರೆ ಇದರಲ್ಲಿ ನಾನು ಎರಡನ್ನು ನೋಡ್ತಾ ಇದ್ದೀನಿ. ಒಂದು ನಮ್ಮ ಎಲ್ಲಾ ವುಮನ್ ಎಂಪವರ್ಮೆಂಟ್ ಸೆಲ್ ಆಗಿರ್ಬೋದು ಮತ್ತು ಭಾಗಿದಾರರಾಗಿರ್ಬೋದು, ಅವರ ಸಹಯೋಗದಲ್ಲಿ ಏನ್ ಕಾರ್ಯಕ್ರಮ ಆಗಿದೆ ಅವರು ಬಹಳ ಚೆನ್ನಾಗಿ ಇದರಲ್ಲಿ ಭಾಗವಹಿಸಿದ್ದಾರೆ ಮತ್ತು ವಿದ್ಯಾರ್ಥಿನಿಯರ ಭಾಗವಹಿಸುವಿಕೆ ನನಗೆ ಬಹಳ ಖುಷಿ ಕೊಟ್ಟಿದೆ. ಇದರಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ, ಸ್ವಾಮಿ ವಿವೇಕಾನಂದ ಹೇಳ್ತಿರ್ತಾರೆ ಏನಂದ್ರೆ ಆಲ್ ಪವರ್ ಈಸ್ ವಿತ್ ಇನ್ ಯು. ನೋಡಿ ಎಷ್ಟು ಚೆನ್ನಾಗಿದೆ, ಆಲ್ ಪವರ್ ಈಸ್ ವಿತ್ ಇನ್ ಯು, ಯು ಕ್ಯಾನ್ ಡೂ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಇಲ್ಲಿ ಲಾಸ್ಟ್ ಕಳೆದ 7 ದಿನಗಳಿಂದ ನಿಮ್ಗೆ ಏನ್ ಕಲ್ಸಿದಾರಲ್ಲ, ಇದರಲ್ಲಿ ಏನೋ ಹೊಸದೇನೋ ಹೊರಗಿಂದ ಏನೋ ತಂದು ನಿಮ್ಮ ಮೇಲೆ ಹೇಳುವಂತದ್ದೇನಿಲ್ಲ. ನಿಮ್ಮಲ್ಲಿ ಇತ್ತು, ನಿಮ್ಮಲ್ಲಿ ಆ ಶಕ್ತಿ ಇತ್ತು, ನಿಮ್ಮಲ್ಲಿ ಆ ಸರ್ವಶಕ್ತಿ ಇತ್ತು. ಅದನ್ನ ನೀವು ಹೇಗೆ ವ್ಯಕ್ತಪಡಿಸಬಹುದು, ಯಾವ ಸಮಯದಲ್ಲಿ ಹೇಗೆ ಎಂತ ಎಮರ್ಜೆನ್ಸಿಗಳಲ್ಲಿ ನೀವು ಹೇಗೆ ಕೆಲಸ ಮಾಡಬಹುದು ಅನ್ನೋದನ್ನ ಬಹಳ ವಿಧವಾಗಿ ಹೇಳಿದ್ದಾರೆ. ಮತ್ತು ನೀವು ಇಷ್ಟು ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಿರಲ್ಲ, ಗಸ್ತಿ ಅವರಾಗಿರ್ಬೋದು, ನಿಮ್ಮ ಎಂಟೈರ್ ಟೀಮ್. ಸೊ ಇದರಲ್ಲಿ ಏನಾಗಿತ್ತು ಅಂದ್ರೆ ಈ ಒಂದು ಸೆಲ್ಫ್ ಡಿಫೆನ್ಸ್ ಕಾರ್ಯಕ್ರಮವನ್ನು ಯಾರೋ ಒಬ್ಬರಿಗೆ ಕೊಟ್ಟಿದ್ರೆ ಇಷ್ಟು ಪರ್ಫೆಕ್ಟ್ ಆಗಿ ಬರ್ತಿರ್ಲಿಲ್ಲ. ಈ ಸಹಯೋಗ ಏನಿದೆ, ಟೈಕೊಂಡೋ ಆಗಿರ್ಬೋದು, ನಮ್ಮ HERF ಆಗಿರ್ಬೋದು, ಮತ್ತೆ ಯಾವುದು ಯಕ್ಷಿತ್ ಯುವ ಫೌಂಡೇಶನ್ ಆಗಿರ್ಬೋದು, ಎಲ್ಲರೂ ಸೇರಿ ಮಾಡಿರೋದ್ರಿಂದ ಈ 7 ದಿನ ಅತ್ಯಂತ ಬಿಸಿ ಶೆಡ್ಯೂಲ್ ಮಾಡಿದಿರಿ. ಬಹುಶಃ ನಿಮ್ಗೆ ಇನ್ನೂ ಟೈಮ್ ಕಡಿಮೆ ಆಯ್ತು ಅಂತಾನೆ ಅನ್ಸುತ್ತೆ ನನಗೆ. ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು, ಇನ್ನೂ ಚೆನ್ನಾಗಿ ನೀವು ಪರ್ಫೆಕ್ಟ್ ಆಗ್ಬೋದಾಗಿತ್ತು. ಹಾಗಾಗಿ ಇದನ್ನ ಇಲ್ಲಿಗೆ ನಿಲ್ಲೋದಿಲ್ಲ. ಮತ್ತೆ ನಾನು ಮೊದಲೇ ದಿನಾನೇ ನಮ್ ಜೊತೆಗೆ ನಮ್ಮ ಎಲ್ಲ ಟೀಮ್ ಬಂದು ಮಾತಾಡಿದಾಗಲೇ ನಾನು ಹೇಳಿದೆ, ಇದನ್ನ ನಾಮಕಾವಸ್ಥೆ ಕಾರ್ಯಕ್ರಮ ಆಗಬಾರದು. ಇದನ್ನ ನೀವು ಮಾಡೋದಾದ್ರೆ ಒಂದೇ ಶೆಡ್ಯೂಲ್ ಅಲ್ಲಿ ಮಾಡಿ, ಒಂದ್ ಕಾರ್ಯಕ್ರಮ ಮಾಡಿದ್ವಿ ಜೈ ಹಿಂದ್ ಅಂತೇಳಿ ಒಂದು ರಿಪೋರ್ಟ್ ತಗೊಂಡ್ಬಂದು ನಾವು ಗೌರ್ಮೆಂಟ್ ಗೆ ಕಳಿಸ್ಬಿಟ್ರೆ ಮುಗಿಬಾರ್ದು. ಇದನ್ನ ಫೇಸ್ ವೈಸ್ ಮಾಡ್ರಿ ಅಂತ ಹೇಳಿದೆ. ಬಹಳ ಚೆನ್ನಾಗಿ ಅದನ್ನ ಪಾಸಿಟಿವ್ ಆಗಿ ತಗೊಂಡು ಒಂದು ಬಹಳ ಸಕ್ಸಸ್ಫುಲ್ ಆಗಿ ಅದನ್ನ ತಗೊಂಡು ಹೋಗ್ತಾ ಇದ್ದೀರಿ. ನಾನು ನಿಮ್ಗೆ ವಿಶೇಷವಾಗಿ ಎಲ್ಲ ನಮ್ಮ ಸಂಘಟಕರಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ನಾನು ವಿಶ್ವವಿದ್ಯಾಲಯದ ಪರವಾಗಿ, ಕುಲಪತಿಗಳ ಪರವಾಗಿ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ರಿಜಿಸ್ಟ್ರಾರ್ ಆಗಿ ಬರೋಕ್ಕಿಂತ ಮುಂಚೆ ತಮ್ಗೆ ಗೊತ್ತಿದ್ದಂತೆ ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡುವಾಗ ರಾಯಚೂರಿನಲ್ಲಿ ಅತಿ ಹೆಚ್ಚು ಅವಧಿಯೊಳಗೆ ನಾನು ಅಲ್ಲಿ ಇದ್ದೆ. ಅಲ್ಲಿ ನನಗೆ ಈ ಎಮರ್ಜೆನ್ಸಿಯನ್ನ ಫೇಸ್ ಮಾಡಿದ್ದು ಬಹಳ ಹತ್ತಿರದಿಂದ ನಾವು ಫೀಲ್ಡ್ ಅನ್ನ ಫೇಸ್ ಮಾಡಿದ್ವಿ. ಇಲ್ಲಿ ಈ ಇಕ್ವಿಪ್ಮೆಂಟ್ಸ್ ಅನ್ನ ಇಲ್ಲಿ ಇಷ್ಟು ಚೆನ್ನಾಗಿ ನೋಡಿ ಹ್ಯಾಂಡಲ್ ಮಾಡೋದಕ್ಕೂ ಅಲ್ಲಿ ಫೀಲ್ಡ್ ಅಲ್ಲಿ ಮಾಡೋದಕ್ಕೂ ಬಹಳ ಕಷ್ಟ ಇರ್ತದೆ.
ಒಂದು ಗುರ್ಜಾಪುರ ಅಂತ ಒಂದು ಹಳ್ಳಿ, ಅಲ್ಲಿ ಸುಮಾರು ನನ್ನ ಸಬ್ ಡಿವಿಷನ್ ಅಲ್ಲಿ ನನಗೆ 4 ತಾಲೂಕು, ಇನ್ನೊಂದು ಹೊಸ ತಾಲೂಕು ಸೇರಿದ್ರೆ 5 ತಾಲೂಕು. 5 ತಾಲೂಕಲ್ಲಿ ಒಂದ್ ಕಡೆ ಕೃಷ್ಣಾ ಬಂದು ಕಾಡೋಳು, ಇನ್ನೊಂದ್ ಕಡೆ ತುಂಗಭದ್ರೆ ಬಂದು ಕಾಡೋಳು. ಅಂದ್ರೆ ಈ ಕಡೆ ಕೃಷ್ಣೆಯ ಪ್ರವಾಹ ಬರ್ತಾ ಇದ್ದಾಗ ಆ ಕಡೆ ತುಂಗಭದ್ರನೂ ಬಂದ್ಬಿಡೋದು. 2 ಕಡೆ, ಒಂದು ರಾಯಚೂರು ತಾಲೂಕಿಗೆ ಹೋದ್ರೆ ಈ ಕಡೆ ಒಂದು 20 ಹಳ್ಳಿಗೆ ಪ್ರವಾಹ ಬರೋದು, ಈ ಕಡೆ ಒಂದು 35, ಒಟ್ಟು ಒಂದು 70 ರಿಂದ 75 ಹಳ್ಳಿಗೆ ಪ್ರವಾಹ ಕಂಟ್ರೋಲ್ ಮಾಡೋದಕ್ಕೆ ಓವರ್ ಆಲ್ ಸೂಪರ್ವಿಷನ್ ಜಿಲ್ಲಾಧಿಕಾರಿಗಳು ನಮಗೆ ಉಸ್ತುವಾರಿಯನ್ನು ಕೊಡ್ತಾ ಇದ್ರು. ರಾತ್ರಿ ಹೇಗಿರ್ತಿತ್ತು ಅಂದ್ರೆ, ನಾನು 2020 ಫ್ಲಡ್ ಅಲ್ಲ 19 ಫ್ಲಡ್, 2019 ಫ್ಲಡ್ ನಾನು ಪ್ರೊಬೇಷನರಿಯನ್ನು ಮುಗಿಸಿ ಫಸ್ಟ್ ಪೋಸ್ಟಿಂಗು ಹೊಸದಾಗಿ AC ಮಾಡ್ತಾ ಇದ್ದೆ. ಅವಾಗ ನನ್ಗೆ DC ಹೇಗಿದ್ರ ಅಂತಂದ್ರೆ, ಇಡೀ ರಾತ್ರಿ ಎಲ್ಲ ರಿಪೋರ್ಟ್ ಕೇಳೋರು, 10 ನಿಮಿಷಕ್ಕೆ ಒಂದ್ಸರಿ ರಿಪೋರ್ಟ್ ಕೇಳೋರು. ಇಡೀ ರಾತ್ರಿ ನಾನು ಯಾವ್ದೋ ಹಳ್ಳಿಯಲ್ಲಿ ಎಲ್ಲೋ ಮೂಲೆಯಲ್ಲಿ ಕುಂತಿರ್ತಿದ್ದೆ, ನೆಟ್ವರ್ಕ್ ಸಿಗ್ತಿರ್ಲಿಲ್ಲ, ಅವ್ರಿಗೆ ಪ್ರತಿಯೊಂದು ಅಪ್ಡೇಟ್ ಮಾಡ್ಬೇಕು. ಮತ್ತೆ ಅವ್ರೆಲ್ಲೋ ಮನೇಲಿ ಕುಂತ್ ಕೇಳ್ತಿರ್ಲಿಲ್ಲ, ಅವ್ರೊಂದು ಯಾವ್ದೋ ತಾಲೂಕಲ್ಲಿ ಇದ್ದು ನನ್ನ ಹತ್ರ ಮಾಹಿತಿ ಕೇಳ್ತಿದ್ರು. ನನ್ನ ಹತ್ರ ಸುಮಾರು ಒಂದು 100 ಜನ ಕೆಲಸ ಮಾಡ್ತಿದ್ರು. ಈಗ ನಮ್ಮ ಜೊತೆಗೆ ಇದ್ರಲ್ಲ HERF ಇಲ್ಲಿದ್ದಾರೆ, ನಾನು ಅದಕ್ಕೆ ಕೇಳಿ, ನೀವು ರಾಯಚೂರಲ್ಲಿ ಇದ್ದೀರಾ, ಬಾಗಲಕೋಟೆಯಲ್ಲಿ ಇದ್ದೀರಾ, ಯಾಕೆ ಕೇಳಿದ್ರೆ ಅಂದ್ರೆ ನಿಮ್ಮಂತ ಟೀಮ್ ಇದ್ರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಬೋದು ಅಂತ. ಸೊ ಫೀಲ್ಡ್ ಅಲ್ಲಿ ಕೆಲಸ ಮಾಡೋದು ಬಹಳ, ಅದು ಹೇಗಿರುತ್ತೆ ಅಂದ್ರೆ, ಅಲ್ಲಿ ನಾನು ಅದನ್ನೇ ಹೇಳಿದೆ, ಒಂದು ಮೆನ್ಷನ್ ಮಾಡ್ತೀನಿ, ಒಂದ್ ಹಳ್ಳಿ ಮೆನ್ಷನ್ ಮಾಡ್ತೀನಿ. ಬಹಳ ಹಳ್ಳಿಗಳದ್ದು ಬಹಳ ಕಥೆಗಳು ಬಹಳ ಇದೆ. ಗುರ್ಜಾಪುರ ಅಂತ ಒಂದು ಹಳ್ಳಿ, ಸುಮಾರು ನಮ್ಗೆ ಅಲ್ಲಿ ಎಷ್ಟು ನೀರು ರೆಕಾರ್ಡ್ ಆಗುತ್ತೆ ಅಂದ್ರೆ, ಅಲ್ಲಿ ನಾರದಗಡ್ಡೆ ಮತ್ತು ಕುರುವಕಲ ಅಂತ ಬರ್ತದೆ. ಶಕ್ತಿನಗರ ಏನು ನಾವು ಪವರ್ ಜನರೇಷನ್ ಪಾಯಿಂಟ್ ನೋಡ್ತಿಲ್ಲ, ಅದ್ರ ಮುಂದೆ ಇಮಿಡಿಯೇಟ್ ಹೋದಾಗ ನಾನು ಹೈಯೆಸ್ಟ್ ನೀರ್ ನೋಡಿದಂದ್ರೆ 9,90,000 ಕ್ಯೂಸೆಕ್ಸ್ ಹರಿವನ್ನ ನೋಡಿದ್ದೀನಿ ಅತಿ ಹತ್ತಿರದ. ಅದರಲ್ಲಿ ಬೋಟಿಂಗು ಕೂಡ ಮಾಡಿದೀವಿ. ಯಾಕೆ ಮಾಡಿದೀವಿ ಅಂದ್ರೆ ಮಜಾ ಮಾಡಕ್ಕಲ್ಲ, ಅಲ್ಲೆಲ್ಲೋ ಆ ಕಡೆ ಆ ಭಾಗದಲ್ಲಿ ಜನ ಎಲ್ಲ ಸಿಕ್ಕಾಕೊಂಡಿರ್ತಿದ್ರು, ಅವ್ರನ್ನ ರೆಸ್ಕ್ಯೂ ಮಾಡ್ಲಿಕ್ಕೆ ರೆಸ್ಕ್ಯೂ ಟೀಮ್ ಜೊತೆಗೆ ನಾವು ಹೋಗ್ತಾ ಇದೀವಿ. ನಮ್ಗೆ NDRF ಟೀಮ್ ಇರ್ತಿತ್ತು ಅಲ್ಲಿ, ಮತ್ತೆ ಪೊಲೀಸ್ SDRF ಟೀಮ್ ಇರ್ತಿತ್ತು, ಅದ್ರ ಜೊತೆಗೆ ನಾವು ಲೀಡ್ ತಗೊಂಡು ಅವ್ರ ಜೊತೆ ಹೋಗ್ತಿದ್ವಿ. ಸೊ ಆ ಸಂದರ್ಭಗಳಲ್ಲಿ ಈ ಹಳ್ಳಿ ಜನರನ್ನ ಕನ್ವಿನ್ಸ್ ಮಾಡೋದೆಲ್ಲ ಇಷ್ಟು ಕಷ್ಟ ಇದೆ ಅಲ್ಲ. ಇಲ್ಲಿ ನಿಮ್ಗೆ ಸೆಲ್ಫ್ ಡಿಫೆನ್ಸ್ ಅನ್ನ ಹೇಳ್ತಾ ಇದೀವಿ, ಕರೆಕ್ಟಾ? ನಿಮಗೆ ರಕ್ಷಣೆ ಮಾಡ್ಕೊಳ್ತಾ ಇದ್ದೀವಿ. ನಾವಲ್ಲಿ ಬೇರೆಯವ್ರನ್ನ ರಕ್ಷಣೆ ಮಾಡೋದು ತುಂಬಾ ಕಷ್ಟ, ಮತ್ತೆ ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ. ಅವರೆಲ್ಲ ಹೆಂಗ್ ಹೇಳ್ತಾರೆ, ಸರ್ ನೀವ್ ಈಗ AC ಆಗಿ ಬಂದಿರಿ, ನಾವು 30 ವರ್ಷದಿಂದ ಇಲ್ಲೇ ಜೀವನ ಮಾಡತ್ತೀವಿ, ನೀವೇನು ಹೇಳಿದ ತಕ್ಷಣ ಏನು ನಾಳೆ ಬೆಳಿಗ್ಗೆ ಆಗೋದ್ರಲ್ಲಿ ಏನೋ ಆಗೋದ್ರ ನಾವು ಆರಾಮಾಗಿ ಫೇಸ್ ಮಾಡ್ತೀವಿ, ನೀವು ಆರಾಮಾಗಿ ಮಕ್ಕೋರೇನವ್ರು. ಮರುದಿನ ಬೆಳಗ್ಗೆ ನೋಡ್ಕೊ ಊರ ಖಾಲಿ ಮಾಡ್ಬೇಕು. ಒಂದೊಂದು ರಾತ್ರಿಗೆ 4,000 ಜನ 5,000 ಜನರನ್ನ ಖಾಲಿ ಮಾಡಿಸ್ಬಿಡ್ತಿದ್ವಿ. ಗೊತ್ತಿದೆ ನಮ್ಮ HERF ಅಲ್ಲಿ ಅವ್ರು ಸುಮಾರು, ಅವ್ರಿಗೆ ವಿಶೇಷ ಅಭಿನಂದನೆ ಸಲ್ಲಿಸ್ಬೇಕು. 35,000 ಜನರ ರಕ್ಷಣೆ ಮಾಡಿದ್ದಾರೆ ಅವರು. ಅವ್ರನ್ನೆಲ್ಲ ನಾವು ಇನ್ ಟೈಮ್ ಅಲ್ಲಿ ರಕ್ಷಣೆ ಮಾಡೋದು ಇಷ್ಟು ಹಾರಿಬಲ್ ಸಿಚುವೇಶನ್ ಅಲ್ಲ, ಇಷ್ಟು ಜನ ಮಂಡತನ ಮಾಡ್ತಾರಲ್ಲ. ಗುರ್ಜಾಪುರದಲ್ಲಿ DC ಅವರು ನಾವು ಒಂದು ಕತೆ ಹೇಳಿದ್ವಿ. ಗುರ್ಜಾಪುರದಲ್ಲಿ ಏನಾಯ್ತು, ನಾವು ಗುರ್ಜಾಪುರದ ಯಾಕೆ ಮೆನ್ಷನ್ ಮಾಡ್ತೀವಿ, ಅಲ್ಲಿ ಸ್ಟೋರಿ ಹೇಳಿದ್ದಿಲ್ಲಿ. ಆ ಸ್ಟೋರಿ ಏನಪ್ಪಾ ಅಂತಂದ್ರೆ, ಊರವ್ರು ಇಷ್ಟು ಮಂಡಲ, ಅವ್ರು ಹೊಟ್ಟೆ ಯಾರು ಹೇಳಿದ್ರು ಕೇಳ್ತಾರೆ. ಯಾರು ಹೇಳಿದ್ರು ಮೊದಲು ಯಾರು ಹೋಗೋರು, ನಮ್ ತಲಾಟಿನ ಕಳಿಸ್ತೀವಿ, ಇಲ್ಲ ನೀರ್ ಇಷ್ಟು ಬಂದಿದೆ, ಈಗಾಗಲೇ 5 ಲಕ್ಷ ಕ್ಯೂಸೆಕ್ಸ್ ಆಗಿದೆ, ನಿಮ್ ಊರಿಗೆ ಬರಕ್ ಇನ್ನು 1 ಲಕ್ಷ ಕ್ಯೂಸೆಕ್ಸ್ ಇದೆ, 2 ಲಕ್ಷ ಇದೆ, ನೀವು ಇನ್ನ ಸ್ಥಳಾಂತರ ಆಗ್ಬೇಕು, ಬೇರೆ ಕಡೆ ಹೋಗ್ಬೇಕು. ಅಲ್ಲಿ ನಾವು ನಿಮ್ಗೆಲ್ಲ ವ್ಯವಸ್ಥೆ ಮಾಡ್ತೀವಿ, ಊಟದ ವ್ಯವಸ್ಥೆ ಮಾಡ್ತೀವಿ, ಸಾಮಗ್ರಿ ಅದು ಇದು ಸಲಕರಣೆ ಏನ್ ಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡ್ತೀವಿ, ಬಸ್ಸಿನ ವ್ಯವಸ್ಥೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ ಅಂದ್ರೆ ಅದೇ ಹೇಳಿದ್ನಲ್ಲ ಹಳೆ ಡೈಲಾಗ್. ನಮ್ಗೆಲ್ಲ ಗೊತ್ತು ಬಿಡ್ರಿ, ನಾವೇನ್ ತಲಾಟಿ ಹೋದ್ರು ಕೇಳಿಲ್ಲ. ನೆಕ್ಸ್ಟ್ ಯಾರು, ರೆವಿನ್ಯೂ ಇನ್ಸ್ಪೆಕ್ಟರ್ ಕಳಿಸ್ತೀವಿ, ಅವ್ರು ಹೇಳಿದ್ರು ಕೇಳಿಲ್ಲ. ತಹಸೀಲ್ದಾರ್ ಕಳಿಸಿದ್ರೆ ಹೋದ್ರು ಕೇಳಿಲ್ಲ. AC ಕಳಿಸಿದ್ರೆ ಹೋದ್ರು ಕೇಳಿಲ್ಲ. ಯಾರು ಹೇಳಿದ್ರು ಕೇಳಿಲ್ಲ. DC ಅವ್ರು ಬಂದು ಹೇಳಿದ್ರು ಕೇಳಿಲ್ಲ. ಅದಕ್ಕೆ ಅವ್ರಿಗೊಂದು ಸ್ಟೋರಿ ಹೇಳಿದ್ರು, ನೋಡಪ್ಪ ಇದೇ ತರ ಇನ್ನೊಂದ್ ಕಡೆ ಆಗಿದ್ದು, ಅವಾಗ್ಲೂ ಕೂಡ ಎಲ್ಲರೂ ಹೋಗಿ ಹೇಳಿದ್ರು. ಮರುದಿನ ಅಂದ್ರೆ ಅವರೆಲ್ಲ ಏನಾಯ್ತಂದ್ರೆ, ಯಾರು ಹೇಳಿದ್ರು ಕೇಳಿದ್ರೆ ಎಲ್ಲರೂ ಬಿಟ್ಟು ಹೋಗ್ಬಿಟ್ರು. ಮತ್ತೆ ಬೆಳಗ್ಗೆ ಎದ್ದು ನೋಡೋಷ್ಟೊತ್ತಿಗೆ ಏನಾಗಿದೆ ಅಂದ್ರೆ, ಎಲ್ಲರೂ ಗುಡಿಯ ಮೇಲಿನ ಗೋಪುರದ ಮೇಲೆ ಹತ್ತಿ ಕೂತಾರ. ಆಮೇಲೆ ಗುಡಿ ಮೇಲೆ ಹತ್ತಿ ಕೂತು ಗುಡಿ ಒಳಗಿನ ದೇವರಿಗೆ ಬೇಯತ್ತಾರ. ಏನ್ ದೇವ್ರೆ, ನೀ ದೇವ್ರೇ ಇಲ್ಲ, ದೇವ್ರಿಲ್ಲ, ನೀನ್ ಇದ್ರೆ ನಮ್ಗೆ ಯಾಕೆ ಇಂತ ಕಷ್ಟ ಕೊಡ್ತಿದ್ದಿ, ಇಂತ ನರಕ ನಮ್ಗೆ ಯಾಕೆ ಕೊಡ್ತಿದ್? ನಾವು ಗುಡಿ ಗೋಪುರದ ಮೇಲೆ ಎಲ್ಲೆಲ್ಲೋ ಯಾರ್ಯಾರ್ದೋ ಮನಿ ಮೇಲೆ ಹತ್ಕೊಟ್ಟಿವಿ, ನಮ್ಗೆ ನರಕ ತೋರಿಸ್ತೇವೆ, ನಾವೇನ್ ಕಷ್ಟ ಮಾಡಿದೀವಿ, ನಾವೇನ್ ಅನ್ಯಾಯ ಮಾಡಿದೀವಿ, ನಾವೇನ್ ಇದನ್ ಮಾಡಿದೀವಿ, ಹಾಗೆ ಹೀಗೆ. ಈ ಕಡೆ ಪ್ರಾರ್ಥನೆ ಮಾಡ್ತಿದಾರೋ, ಈ ಕಡೆ ಶಾಪ ಹಾಕ್ತಿದಾರೋ ಯಾವ್ದು ಗೊತ್ತಿಲ್ಲ. ಆವಾಗ ನಮ್ಮಂತ AC ಹೋದ್ರು, ಬೋಟ್ನೆ ನೀರಂತೂ ಎಲ್ಲ ಕಡೆ ತುಂಬಿದಲ್ಲ. ಅವ್ರು ನಮಗೂ ಹೇಳಿದ್ರು, ನೋಡ್ರಿ ದೇವ್ರು ನಮ್ಗೆಲ್ಲ ಎಂತ ಇದನ್ ಮಾಡ್ರಿ, ನೀವು ಎಲ್ಲ ಹಿಂಗ್ ಮಾಡಿದ್ರಿ. ಅವಾಗ ನಾವ್ ಹೇಳಿದ್ವಿ, ನೋಡಪ್ಪ ದೇವ್ರು ಹೆಂಗಿರ್ತಾರೆ, ಮೊದಲು ತಲಾಟಿ ರೂಪದಾಗ ಬಂದ್ ನಿಮ್ಗೆ ಚಂದಂಗೆ ಹೇಳಿದ್ರು, ತಹಸೀಲ್ದಾರ್ ಆಗಿ ಬಂದು ಹೇಳಿದ ದೇವ್ರು, AC ಆಗಿ ಬಂದು ಹೇಳಿದ ದೇವ್ರು, DC ಆಗಿ ಹೇಳಿ ಬಂದ ದೇವ್ರು, ಯಾರು ಎಷ್ಟು ರೀತಿಯಿಂದ ಹೇಳಿದ್ರು ನೀವು ಕೇಳಿಲ್ಲ. ಅವಾಗ ಡ್ಯಾಶ್ ಡ್ಯಾಶ್ ಮಗನೇ ಇಲ್ಲೇ ಕುತ್ಕೋ ಅಂತ. ಹೀಗೆ ಲಿಟ್ರಲಿ ಈ ಸ್ಟೋರಿ ಹೇಳಿ ಅವತ್ತು 6 ಬಸ್ ತರಿಸಿ ಆ ಊರಿನವ್ರೆಲ್ಲ ಹತ್ಸಿ ಕಳಿಸ್ಬಿಟ್ವಿ. ಅಲ್ಲಿವರೆಗೂ ಅವ್ರು ಹೋಗ್ಲಿಕ್ಕೆ ರೆಡಿ ಇಲ್ಲ. ಈ ತರ ಒಂದು ಫೀಲ್ಡ್ ಎಕ್ಸ್ಪೀರಿಯನ್ಸ್ ಇರ್ತದೆ. ರಾಯಚೂರಲ್ಲಿ ಬಹಳ ಚೆನ್ನಾಗಿದೆ. ಅಲ್ಲಿ ಒಂದು ಗೂಗಲ್ ಅಂತ ಹೆಸರಿದೆ.
ಊರ ಹೆಸರೇ ಗೂಗಲ್. ನಿಮ್ಗೆ ಗೊತ್ತಿದೆ ಇದು? ಇನ್ನೊಂದು ಮಜಾ ಇದೆ, ಗೂಗಲ್ ಮರಿ ಒಂದಿದೆ ಅಲ್ಲಿ. ಗೂಗಲ್ ಮಾಡಿ ನೋಡಿ, ಈ ಎರಡನ್ನೂ ಗೂಗಲ್ ಮಾಡಿ ನೋಡಿ, ಗೂಗಲ್ ಮತ್ತೆ ಗೂಗಲ್ ಮರಿ. ಸೊ ಆ ಜಿಲ್ಲೆಯಲ್ಲಿ ಆ ತಾಲೂಕಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಲ್ಲಿ ಒಂದ್ ನೋಡ್ರಿ, ಒಬ್ಬ ಹೆಂಗಿರ್ತಾರ ನೋಡ್ರಿ, ಸೆಲ್ಫ್ ಡಿಫೆನ್ಸ್ ಎಲ್ಲ ಕಲ್ತವ್ರು ನಮ್ ಜೊತೆ ಹುಡುಗ, ನಾವೆಲ್ಲ ಫೀಲ್ಡ್ ಹೋಗಿ ಗ್ರಾಮಸ್ಥರಿಗೆಲ್ಲ ಅಲರ್ಟ್ ಮಾಡೋದು ಅದು ಇದೆಲ್ಲ ಮಾಡ್ತಿದ್ದಲ್ಲ, ಸಾಕಷ್ಟು ಜನ ಮಾಡ್ತಾನೆ ಹತ್ತಿರ. ಆದ್ರೆ ಇಲ್ಲಿ ಹುಡುಗರೆಲ್ಲ ನಮ್ ಸುತ್ತಲೂ ಇರೋರು ಸ್ಕೂಲ್ ಸ್ಟೂಡೆಂಟ್. ಅದ್ರಲ್ಲಿ ಒಬ್ಬ ಐದನೇ ಹುಡುಗ, 5ನೇ ತರಗತಿನೋ 6ನೇ ತರಗತಿ, 10ರಿಂದ 11 ವರ್ಷ ಹುಡುಗ ಅವನು, ದಿನ ನಮ್ ಜೊತೆನೆ ಇರೋನು. ಸೊ ಅಲ್ಲಿ ಚಿಕ್ಕರಾಯನ ಕುಂಪಿ ಮತ್ತು ಹಿರೇರಾಯನ ಕುಂಪಿ ಅಂತ 2 ಹಳ್ಳಿ, ಈ ಕಡೆ ಒಂದು ಊರು ಆ ಕಡೆ ಒಂದು ಊರು. ಮಧ್ಯದಲ್ಲಿ ಏನಾಗತ್ತೆ ಅಂದ್ರೆ ಬ್ಯಾಕ್ ವಾಟರ್ ಬಂದ್ಬಿಡ್ತದ. ಸೊ ಬ್ಯಾಕ್ ವಾಟರ್ ಬರ್ತಿತ್ತು, ಅದು ಜಸ್ಟ್ ಫ್ಲೋ ಆಗ್ತಾನೆ ಇತ್ತು, ಹಳ್ಳಿ ಮೇಲೆ ಬರ್ತಾನೆ ಇತ್ತು. ಇವ್ರ ಮಾತು ನಿಮ್ಗೆ ಗೊತ್ತಲ್ಲ, ಅವ್ರು ಜನ ಅಂತೂ ಕೇಳಲಿಕ್ಕೆ ರೆಡಿ ಇಲ್ಲ. ಬಟ್ ಅಂತ ಸಿಚುವೇಶನ್ ಅಲ್ಲಿ ಒಂದು ಹಾಸ್ಪಿಟಲ್ ಎಮರ್ಜೆನ್ಸಿ, ಈ ಗೂಗಲ್ ಅನ್ನೋ ಹಳ್ಳಿಗೆ ಒಂದು ಪೇಷಂಟ್ ನ ಶಿಫ್ಟ್ ಮಾಡ್ಬೇಕಾಗಿತ್ತು. ಅವಾಗ ಆಂಬ್ಯುಲೆನ್ಸ್ ಬಂತು, ನಾವಿರ್ಲಿಲ್ಲ. ಇದು ನಾವ್ ಇಲ್ದೇ ಇರೋ ಸಿಚುವೇಶನ್ ನಮಗೆ ಹೇಳ್ತಾ ಇದ್ದೀನಿ. ಒಬ್ಬ ವಿದ್ಯಾರ್ಥಿ, ಆ ವಿದ್ಯಾರ್ಥಿಗೆ ನೀರ್ ಹೆಂಗ್ ಬಂದಿದೆ ಅಂದ್ರೆ ರೋಡ್ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ. ಇದನ್ನ ನೀವು ಈಗಲೂ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗ್ತದೆ ಇದ್ರದ್ದು. ರೋಡ್ ಎಲ್ಲಿದೆ, ಎಕ್ಸಾಕ್ಟ್ ಯಾವ ಕಡೆ ಇದು ಮೂಮೆಂಟ್ ಇದೆ ಅಂತ ಗೊತ್ತಾಗಲ್ಲ, ಅಷ್ಟು ನೀರು ತುಂಬಿಟ್ಟಿದೆ. ಬಟ್ ರೋಡ್ ಇದೆ ಬಟ್ ಗೊತ್ತಿಲ್ಲ. ಅವಾಗ ಅವನು 11 ವರ್ಷದ ಹುಡುಗ ಆಂಬ್ಯುಲೆನ್ಸ್ ಎಮರ್ಜೆನ್ಸಿಯನ್ನು ಅರ್ಥ ಮಾಡ್ಕೊಂಡು ಅವನು ಮುಂದೆ ಅದ್ರ ಜೊತೆ ಓಡ್ತಾನೆ. ಆಂಬ್ಯುಲೆನ್ಸ್ ಮುಂದೆ ಅವನಿಗಿಷ್ಟು ನೀರು ಬಂದಿದೆ, ಅದನ್ನ ತಗೊಂಡು ಓಡ್ತಾನೆ. ಅವ್ನು ಓಡಿ ಆ ಕಡೆ ದಾಟಿಸ್ತಾನೆ, ಆಂಬ್ಯುಲೆನ್ಸ್ ದಾಟಿಸಿ ಅದಕ್ಕೆ ದಾರಿ ಮಾಡಿಕೊಡ್ತಾನೆ. ಅದನ್ನ ಆ ಎಮರ್ಜೆನ್ಸಿಯನ್ನು ಅವ್ನು ಹೆಲ್ಪ್ ಮಾಡ್ತಾನೆ. ಅವನ ಸುದ್ದಿ BBC ಅಲ್ಲಿ ಬಂದಿತ್ತು, ನಾನು ಹೇಳುದು ವರ್ಲ್ಡ್ ನ್ಯೂಸ್ ಅಲ್ಲಿ. ಸೊ ಆ ತರ. ಸೊ ಹಾಗೆ ಇದರಲ್ಲಿ ನಾವ್ ಏನ್ ಕಲ್ತ್ಕೊಳ್ಳೋದಂದ್ರೆ, ಈ ಸೆಲ್ಫ್ ಡಿಫೆನ್ಸ್ ಅನ್ನೋದು ಅಫ್ಕೋರ್ಸ್ ನಾವು ಸುರಕ್ಷಿತವಾಗಿರ್ಬೇಕು. ಯಾವಾಗ್ಲೂ ನಮ್ಮ ಇವರೆಲ್ಲ ಹೇಳೋದು ಫಸ್ಟ್ ಅದೇ ಹೇಳಿರ್ತಾರೆ, ನೀವು ಮೊದಲು ನಾವು ಸುರಕ್ಷಿತವಾಗಿರ್ಬೇಕು, ಆಮೇಲೆ ಇನ್ನೊಬ್ಬರ ರಕ್ಷಣೆಗೆ ಹೋಗ್ಬೇಕು. ಅದು ನೀರಿನ ಅಪಾಯ ಇರ್ಬೋದು, ಬೇರೆ ಯಾವುದೇ ಬೆಂಕಿಯ ಅಪಾಯ ಆಗಿರ್ಬೋದು, ಮತ್ತೊಂದು ಯಾವುದೇ ಅಪಾಯ ಆಗಿರ್ಬೋದು, ಮೊದಲು ನಾವು ಸುರಕ್ಷಿತವಾಗಿರ್ಬೇಕಾದ್ರೆ ನಾವು ಮೊದಲು ಗಟ್ಟಿಯಾಗಿರ್ಬೇಕು. ನಾನು ವಿದ್ಯಾರ್ಥಿನಿಯರಿಗೆ ಹೇಳುದು, ನೀವು ಅಬಲೆಯರಲ್ಲ ಸಬಲೆಯರು. ಮತ್ತು ಬರೀ ಏನಂದ್ರೆ ಮಾತಿಗೆ ಅಷ್ಟೇ ಇಲ್ಲಿ ಹೇಳಿ ಹೋಗೋದಿಲ್ಲ, ಚೆನ್ನಾಗಿ ಊಟ ಮಾಡ್ಬೇಕು, ಗಟ್ಟಿಯಾಗಿರ್ಬೇಕು. ಇಲ್ಲ ಬೊಜ್ಜು ಬರ್ತದ, ಅದನ್ನ ಜಂಕ್ ತಿನ್ಬಾರ್ದು ಅಷ್ಟೇ. ಹೆಲ್ದಿ ತಿಂದ್ರೆ ಏನು ಯಾವ ಬೊಜ್ಜು ಬರಂಗಿಲ್ಲ. ಚೆನ್ನಾಗಿ ತಿನ್ಬೇಕು, ಗಟ್ಟಿಯಾಗಿರ್ಬೇಕು, ಹೊಡೆದ್ರೆ ಕಿತ್ತು ಹೋಗ್ಬೇಕು, ಆ ತರ ನೀವು ಸ್ಟ್ರಾಂಗ್ ಆಗಿರ್ಬೇಕು. ಅವಾಗ ಇದ್ದಾಗ ಏನಾಗುತ್ತೆ ಅಂದ್ರೆ, ಸೊ ನೀವು ಸಿಚುವೇಶನ್ ಗಳನ್ನ ಫೇಸ್ ಮಾಡ್ಲಿಕ್ಕೆ ರೆಡಿ ಆಗ್ತೀರಿ, ಸದೃಢವಾಗಿರ್ತೀರಿ, ಮಾನಸಿಕವಾಗಿ ಸದೃಢವಾಗಿರ್ತೀರಿ, ದೈಹಿಕವಾಗಿ ಸದೃಢರಾಗಿರ್ತೀರಿ, ನಿಮ್ಮನ್ನ ನೀವು ರಕ್ಷಣೆ ಮಾಡ್ತೀರಿ ಮತ್ತು ಇನ್ನೊಬ್ಬರನ್ನ ರಕ್ಷಣೆ ಮಾಡ್ಕೊಳ್ಳುವಂತ ಶಕ್ತಿ ಕೂಡ ನಿಮ್ಮಲ್ಲಿ ಬರ್ತದೆ. ಸೊ ಕಳೆದ ಒಂದು ವಾರದಿಂದ ಆಗಿರುವಂತಹ ಈ ಒಂದು ನಮ್ಮ ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್ ಏನಿದೆ ನಿಮ್ಮ ವಿದ್ಯಾರ್ಥಿನಿಯರಿಗೆ, ಇದು ನಿಮಗಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೂ ನಿಮ್ಮ ಸ್ನೇಹಿತೆಯರಿಗೂ ಕೂಡ ಇದನ್ನ ಮತ್ತೆ ಅವರಿಗೆ ಕನ್ವೆ ಮಾಡ್ಬೇಕು, ಒಬ್ಬರಿಂದ ಒಬ್ಬರಿಗೆ ಇದನ್ನ ಕಲಿಸ್ಬಿಡ್ಬೇಕು. ಅವ್ರು ಹೇಳ್ದಂಗೆ ಇದು ವಿದ್ಯೆ ಒಂದು ವಾರದಲ್ಲಿ ಕಲ್ತು ಇಲ್ಲೇ ಏನೋ ಬ್ರಹ್ಮ ವಿದ್ಯೆ ಬಂದ್ಬಿಡ್ತಂತಲ್ಲ, ಅದಾದ್ಮೇಲೆ ಕೂಡ ಇದನ್ನ ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು, ತಿಳ್ಕೊಳ್ತಾ ಇರ್ಬೇಕು. ಅವಾಗ ಮಾತ್ರ ಏನಾದ್ರು ಒಂದು ಮಾಡ್ಬೋದು. ಇದಕ್ಕೆ ಸೋ ಮೆನಿ ಬೇರೆ ಬೇರೆ ಇದನ್ನಿದೆ, ಲೈಕ್ ಪ್ಲಾಟ್ಫಾರ್ಮ್ಸ್ ಇದೆ. ನಿಮ್ಮನ್ನ ನೀವು ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಳಿಕ್ಕೆ ಇಲ್ಲಿರುವ ಈ ಬೇಸಿಕ್ಸ್ ಅನ್ನ ತಿಳ್ಕೊಂಡು ನಿಮ್ಮನ್ನ ನೀವು ಅಪ್ಗ್ರೇಡ್ ಮಾಡ್ಕೋಬಹುದು. ನಿಮ್ಮ ವಿಷಯ ಜ್ಞಾನದ ಜೊತೆಗೆ ಶೈಕ್ಷಣಿಕ ಜ್ಞಾನದ ಜೊತೆಗೆ ನೀವು ಸದೃಢವಾಗಿರುವುದು ಕೂಡ ಸಮಾಜದಲ್ಲಿ ಬಹಳ ಮುಖ್ಯ. ಯಾರೋ ಬಹಳ ಚೆನ್ನಾಗಿ ಹೇಳಿದ್ರು, ಏನಾದ್ರು ಕಂಡಾಪಟ್ಟೆ ಸಿಕ್ಕಾಪಟ್ಟೆ ಕಲ್ತಿದೀವಿ, ಮತ್ತೆ ನಮ್ಮ ಏನೋ ಹೆಣ್ಮಕ್ಳು ಲೈಫ್ ಏನೋ ಟೆರಿಬಲ್ ಅನ್ನೋ ಅಂದ್ರೆ ಹಾಗೇನಿಲ್ಲ. ನೀವು ಟೆರಿಬಲ್ ಯಾವಾಗ ಆಗ್ತದೋ, ನೀವು ಅಶಕ್ತರಾಗಿದ್ರೆ, ನೀವು ಅಬಲೆಯರಾಗಿದ್ರೆ, ನಿಮ್ಗೆ ಏನೂ ಗೊತ್ತಿರ್ಲಿಲ್ಲ ಇಲ್ಲ ಅಂತಂದ್ರೆ, ನನಗೆ ಏನಂತಂದ್ರೆ ನಾನೇ ವೀಕ್ ಇದೀನಿ ಅಂತ ನನ್ನ ಮಾನಸಿಕತೆಗೆ ನಾನೇ ಹೇಳ್ಕೊಂಡ್ಬಿಟ್ರೆ ನಾವು ಯಾರಿಗೂ ಏನನ್ನ ಡಿಫೆನ್ಸ್ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೀವು ಯಾವಾಗ ಶಕ್ತರಾಗಿದ್ದೀನಿ ಅಂತ ನಿಮ್ಮ ಮೊದಲು ಮಾನಸಿಕವಾಗಿ ಮೊದಲು ಗಟ್ಟಿಯಾಗಿರ್ತಿಲ್ಲ, ಅವಾಗ ನೀವು ದೈಹಿಕವಾಗಿ ಏನ್ ಬೇಕಾದ್ರೂ ಕೂಡ ಫೇಸ್ ಮಾಡ್ಬೋದು. ಸೊ ಸಮಾಜದಲ್ಲಿ ನಿಮ್ಮಿಂದ ಬರೇ ನಾನು ಹೇಳುದು ವೈಯಕ್ತಿಕ ಸುರಕ್ಷತೆ ಅಷ್ಟೇ ಅಲ್ಲದೆ ಸಮಾಜದ ಸುರಕ್ಷತೆಗೆ, ಸಾಮಾಜಿಕ ರಕ್ಷಣೆಗೆ ಎಲ್ಲಿ ಅವಾಗ ಕರೆ ಬಂದ್ರು ಕೂಡ ನೀವು ಕೂಡ ಬದ್ಧರಾಗಿರ್ತೀರಿ. ಮುಂದಿನ ದಿನಗಳಲ್ಲಿ ನಾವು ನಿಮ್ಮಿಂದ ಒಳ್ಳೆಯ ರಕ್ಷಣಾತ್ಮಕ ಕೆಲಸಗಳಲ್ಲಿ ನೀವು ಭಾಗಿಯಾಗಿರೋದನ್ನ ನೋಡ್ಲಿಕ್ಕೆ ನಾವು ಬಯಸ್ತೀವಿ, ಅಂತ ಸುದ್ದಿಗಳನ್ನ ಕೇಳಲಿಕ್ಕೆ ಬಯಸ್ತೀವಿ. ಆವಾಗ ಮಾತ್ರ ನಮ್ಮ PM ಏನು ಉಷಾ ಯೋಜನೆ ಈ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದ್ದೀವಿ, ಇದನ್ನ ಮಾಡಿದ್ದು ಸಾರ್ಥಕ ಆಗ್ತದೆ ಅಂತ ಹೇಳ್ತಾ, ಈ ಕಾರ್ಯಕ್ರಮವನ್ನ ನಿಜವಾಗಿ ಬಹಳ ಚೆನ್ನಾಗಿ ಯಶಸ್ವಿಗೊಳಿಸಿರುವ ಎಲ್ಲ ನಮ್ಮ ಸಂಘಟಕರಿಗೆ ಮತ್ತು ಇದರಲ್ಲಿ ಭಾಗಿದಾರರಾಗಿರುವ ನಮ್ಮ ವಿದ್ಯಾರ್ಥಿನಿಯರಿಗೆ ನಾನು ಮಗದೊಮ್ಮೆ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸಿದ್ದೇನೆ. Thank you, sir, for your inspiring messages. Yakshit Yuva Foundation
has requested us that they have brought a appreciation letter for the university as well as the organizers. So I would like to request all the representative of Chit Deva Foundation to kindly come to the dais and they can give the appreciation. Uh, First certificate is for the Director Women Empowerment Cell, Professor Chandrika Madam. And they have prepared a memento for Women Empowerment Cell, and I would like to request all the members to come on the dais, and I request our registrar sir to kindly do, and I request the team also entire to join them. And next is for the Department of Sports, and I would like to request Dr. Jagdish sir, and I would like to request Registrar to do hand over the. And next is for the university itself, because they are like appreciating like it was a great program, and this initiative is very special, they were telling, and they have actually we were expecting Vice Chancellor sir, but due to some reason he could not come, and I would like to request our beloved Registrar sir, Santosh sir, to kindly accept the appreciation of the organization, and I would like to request Sripad sir to hand over to the sir. It is appreciation for entire university for organizing such a program, which is indeed of. Vote of thanks, but this is our mandatory that we should extend our gratitude to all the trainers who have trained us. And of course, this is the first phase, and we'll be having second phase in the month of August. Thank you one and all. Thank you, ma'am. ನಾವೊಂದಿಷ್ಟು ನನ್ನ ಏನದ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋಬೇಕನ್ನತ್ತಿದ್ನಿ ಒಂದೆರಡು ನಿಮಿಷ. ಆಲ್ರೆಡಿ ಲೇಟ್ ಆಗೈತಿ, ಬೈಕೋತಿರ್ಬೇಕು ಮನಸ್ಸಿನಾಗ, ಈಕಿನ ಮಾತು ಜಾಸ್ತಿ ಹೇಳಾಕತ್ತ ಅಂತೀವಿ. ಹಂಗೇನಿಲ್ಲ. ಆಕ್ಚುಲಿ ನಾವು ಬಾಟ್ನಿ ಜುವಾಲಜಿ ಡಿಪಾರ್ಟ್ಮೆಂಟ್ ಅಂದ್ರೆ ನಾವು ಸ್ಟೂಡೆಂಟ್ ಎಲ್ಲ ಯೂನಿವರ್ಸಿಟಿಯಿಂದ ಹೊರಗೆ ಉಳಿದವ್ರು ಆಗ್ಬಿಟ್ಟಿವಿ ನಾವು. ಅಂದ್ರೆ ಯಾವ್ದೇ ರೀತಿ ಫಂಕ್ಷನ್ಸ್ ಆಗ್ಲಿ, ಇಲ್ಲಿ ಏನಾರ ಇವೆಂಟ್ಸ್ ನಡೆದ್ರು ನಮ್ಗೆ ಲೆಕ್ಚರ್ಸ್ ಎಲ್ಲ ಶೇರ್ ಮಾಡ್ತಾರ. ಬಟ್ ನಮ್ಗೇನು ಅಲ್ಲಿ ನಮ್ ಕ್ಲಾಸಸ್ ಎಲ್ಲ ನಮ್ ಸಂಗೊಳ್ಳಿ ರಾಯಣ್ಣ ಕಾಲೇಜ್ ಒಳಗಡೆ ಏನ್ ನಮ್ದು ಪ್ರಾಕ್ಟಿಕಲ್ಸ್ ಆಗ್ಲಿ ಅಷ್ಟ ನಾವು ಇನ್ವಾಲ್ವ್ ಆಗೋದು ಜಾಸ್ತಿ ನಾವು ಇದಾರೆ. ಫಸ್ಟ್ ಇಯರ್ ಅನ್ನಾದ್ವಿ ನಾವು ಫೋರ್ಸಬಲಿ ಮೇಡಮ್ ನಮ್ ಚೀಟ್ಸ್ ಹತ್ತಿ ಕಳ್ಸಿರೋದು. ನಮ್ ಯಾರು ನಾವು ಕೈ ಹ್ಯಾಂಡ್ ರೈಸ್ ಮಾಡ್ಲಕ್ಕ ನಮ್ ಚೀಟ್ಸ್ ಹತ್ತಿ ಅಂದ್ರೆ ಜುವಾಲಜಿದವ್ರೆಲ್ಲ ಫುಲ್ ಅವರು ಓಕೆ ಮ್ಯಾಮ್ ಹೋಗ್ತೀವಿ ಅಂತ ಹೇಳಿ ಅವರು ವಿಷಯದಿಂದ ಬಂದಿದ್ದ ನಮ್ ಚೀಟ್ಸ್ ಹತ್ತಿ ಕಳ್ಸಿದ್. ನಾವು ಫೋರ್ಸಬಲ್ ಬಂದಿದ್ದು. ಇಲ್ಲಿ ಬಂದಂತ ಗೊತ್ತಾಗಿದ್ ನಂಗೆ ಯೂನಿವರ್ಸಿಟಿ ಎನ್ವಿರಾನ್ಮೆಂಟ್ ಹೆಂಗಿರುತ್ತೆ ಅಂತ ಹೇಳಿ. ನಮ್ಮ ಸರ್ ಕ್ವಶನ್ ಕೇಳ್ತಾರೆ, ರಿಜಿಸ್ಟರ್ ಯಾರ್ದಾರು ಗೊತ್ತಾ ನಿಮ್ಗೆ, ವಿಸಿ ಯಾರ್ದಾರು ಗೊತ್ತಾ
ಯಾರೇ ಬಂದ್ರೆ ನಮಗ ಅದ ಹೆಸಿಟೇಟ್ ಅನಿಸ್ತತಿ. ನೀವೆಲ್ಲ ಸ್ವಲ್ಪ ಯೂನಿವರ್ಸಿಟಿಗೆ ಹೋಗೋದ್ ಬರ್ರಿ, ಇನ್ವಾಲ್ವ್ ಆಗೋದು ಬರ್ರಿ, ಯಾವುದೇ ಇವೆಂಟ್ಸ್ ಅನ್ನ ಮಿಸ್ ಮಾಡ್ಕೋಬೇಡ್ರಿ, ಈ ರೀತಿ ಎಲ್ಲ ನಮ್ಗ ಹೇಳ್ತಿದ್ರು ಲೆಕ್ಚರ್ಸ್ ಎಲ್ಲ. ನಾ ಫಸ್ಟ್ ಡೇ ಬಂದಾಗ ಫಸ್ಟ್ ನೋಡಿದಂದ್ರ ಗಸ್ತಿ ಸರ್. ಆಕ್ಚುಲಿ ಡಾಕ್ಟರ್ ಅಂತ ಆಗ ಮಿಸ್ ಮಾಡಿದ್ನ ನಾನು. ಆ ಡಾಕ್ಟರ್ ಇಂದ ವರ್ಡ್ ಹಿಂದ ಎಷ್ಟು ನೀವು ಅಂದ್ರೆ ನಿಮ್ಮ ಸ್ಟ್ರೆಂತ್ ಎಷ್ಟು ಇರುತ್ತೆ ಅಂದ್ರೆ ಅದೇ ನೀವು ಎಷ್ಟು ಇನ್ವಾಲ್ವ್ ಆಗಿ ವರ್ಕ್ ಮಾಡಿರ್ತೀರಿ ಅನ್ನೋದು ನನಗೂ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಗೊತ್ತೈತಿ. ಅಂದ್ರೆ ಡಾಕ್ಟರ್ ಅಂತ ಹೇಳಿ PhD ಮುಗಿಸ್ಕೊಂಡು ಅದನ್ನ ಸಾರಿ ಸರ್ ನಾ ಮಿಸ್ ಮಾಡಿದ್ನಾಗಲಿ ಹಂಗೆ ಗಸ್ತಿರೋ ಸರ್ ಅಂತ ಕಲ್ತ್ಬಿಟ್ಟೆ. ಫಸ್ಟ್ ಬಂದ ತಕ್ಷಣ ಫುಲ್ ಜೋಕ್ ಮಾಡ್ಕೋತ ಹಂಗೆ ಅಂತ ಹೇಳಿ ಅವರೆಲ್ಲ ಫುಲ್ ನಮ್ಗೆ ಜೋಶ್ ತರಿಸಿದ್ರು. ಫಿಸಿಕಲಿ ಅಷ್ಟೇ ಅಲ್ಲದೆ ನಮ್ಗೆ ಮೆಂಟಲಿ ನಾವು ಹೆಂಗ್ ಪ್ರಿಪೇರ್ ಆಗ್ಬೇಕು ಅಂತ ಹೇಳಿ, ಅಂದ್ರೆ ನಾವು ಮೆಂಟಲಿ ಪ್ರಿಪೇರ್ ಆದಾಗ ನಾವು ಫಿಸಿಕಲ್ ಆಗಿ ಆಕ್ಟ್ ಮಾಡಕ್ ನಮ್ಗೆ ನೆಕ್ಸ್ಟ್ ನಾವು ರೆಡಿ ಆಗ್ಬೋದು ಅಂತ ಹೇಳಿ ಫುಲ್ ಎಲ್ಲ ನಮ್ಗ ಮೇಡಮ್ಸ್ ಆಗಿರ್ಬೋದು ಎಲ್ಲರೂ ನಮ್ ಹೋಲ್ ವೀಕ್ ಎಲ್ಲ ನಾವು ಫುಲ್ ಎಂಜಾಯ್ ಮಾಡಿದ್ವಿ. ಅದೇ ರೀತಿ ಎಲ್ಲಾ ಶಾರ್ಟ್ ಟೈಮ್ ಎಲ್ಲಾ ಟೆಕ್ನಿಕ್ಸ್ ಅನ್ನ ನಮ್ಗೆ ಕಲ್ಸ್ಕೊಟ್ರು ಅವರು. ಎಲ್ಲಾ ಟೀಮ್ ಆಗಿರ್ಬೋದು ಎಲ್ಲಾ ಸರ್ಗೂ ನಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅದ್ರೊಳಗೂ HERF ಅಂದ್ರೆ ನಾವೆಲ್ಲ ಈಗ ರೀಲ್ಸ್ ಅಂದ್ರೆ ಈಗ ಅಷ್ಟೇ ಅಲ್ಲ, ರೀಲ್ಸ್ ಡಾನ್ಸಸ್ ಅಷ್ಟೇ ಅಲ್ಲ, ಈ ರೆಸ್ಕ್ಯೂ ಹೆಂಗ್ ಮಾಡ್ತಾರೆ ನಾವು ವರ್ಲ್ಡ್ ಲೈಫ್ ಒಳಗೆ ನಾವು ಕಾನ್ಸಂಟ್ರೇಟ್ ಮಾಡೋದ್ರಿಂದ ನಾವು ಪ್ಲಾನ್ಸ್ ಆಗ್ಲಿ ಎನಿಮಲ್ಸ್ ಆಗ್ಲಿ ನಾವು ಒಂದಿಷ್ಟು ನನ್ಗೆ ಅದ್ರೊಳಗೆ ಇಂಟ್ರೆಸ್ಟ್, ನನಗೆ ರೆಸ್ಕ್ಯೂ ಹೆಂಗ್ ಮಾಡ್ತಾರೆ ಅಂತ. ನಾ ಟೀಮ್ ಅಂತೂ ನೋಡಿದ್ದೆ ಫಸ್ಟ್ ಟೈಮ್ ಆಕ್ಚುಲಿ ಬಂದಿಲ್ಲಿ. ಅವರು ಯಾವುದೇ ಗೋರ್ಮೆಂಟ್ ಇಂದ ಏನೋ ಪ್ರಾಫಿಟ್ ಇಲ್ಲದೆ ಯಾವುದೇ ನಾವು ಜಾಬ್ ಮಾಡ್ಬೇಕಾದ್ರೆ ನಾವು ಪ್ರಾಫಿಟ್ ನೋಡ್ತೀವಿ ಈಗ. ಸಪೋರ್ಟ್ ಇಲ್ಲದೆ ಅವ್ರು ತಮ್ಮದೇ ಸೋಷಿಯಲ್ ವರ್ಕ್ ಅನ್ನ ಮಾಡ್ಬೋದು. ಎಷ್ಟು 2 ಯೂನಿಟ್ಸ್ ಅಂತ ಹೇಳಿದ್ರು ಅವ್ರು ಸರ್. ಆಕ್ಚುಲಿ ಯಾವುದೇ ಸಪೋರ್ಟ್ ಇಲ್ಲದೆ ಇಷ್ಟು ವರ್ಷಗಳ ಬೆಳ್ಕೊಂಡು ಈಗ ನಾವು ಜಾಬ್ ಮಾಡ್ಬೇಕಾದ್ರೆ ಸ್ಯಾಟಿಸ್ಫ್ಯಾಕ್ಷನ್, ಓಕೆ ನಾವು ಈ ಜಾಬ್ ಒಳಗೆ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನಾವ್ ಇದು ಮಾಡ್ತೇವೆ ಅಂತ ಹೇಳಿ. ಬಟ್ ನಾವು ಪ್ರಾಫಿಟ್ ಒಂದ್ ಸೈಡ್ ನೋಡ್ತೀವಿ. ಇಷ್ಟು ನಮ್ಗೆ ಇಷ್ಟು ಮಂತ್ ಇಷ್ಟು ಸ್ಯಾಲ್ರಿ ಇದ್ರೆ ಓಕೆ ನಾವ್ ಇದನ್ನ ಮಾಡ್ಬೇಕು ಅಂತ ಹೇಳಿ ನಮ್ಗೆ ಇರುತ್ತೆ. ಬಟ್ ಅವ್ರು ಅದೇ ನಮ್ ತಲೆಗೆ ಹೊರ್ತಿದ್ರು, ಇದು ಯಾವ ಸಪೋರ್ಟು ಇಲ್ಲ, ಇದು ಪ್ರಾಫಿಟು ಇಲ್ಲ, ಇಷ್ಟೆಲ್ಲ ಸೋಷಿಯಲ್ ವರ್ಕ್ ಅನ್ನ ಇವ್ರು ಮಾಡ್ತಿದ್ದಾರೆ ಅಂದ್ರೆ ದಟ್ ಇಸ್ ಗ್ರೇಟ್. ಅದಕ್ಕೊಂದು ನಾ ಫುಲ್ ಹೇಳಬೇಕು ಥ್ಯಾಂಕ್ಸ್. ಅಷ್ಟೆಲ್ಲ ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಂಡು ಶಾರ್ಟ್ ಟೈಮ್ ಒಳಗೂ ಆಕ್ಚುಲಿ ಒಂದ್ ಇವೆಂಟ್ ಮಾಡ್ಬೇಕಂದ್ರೆ ಜಸ್ಟ್ ನಾವು ಫೋಟೋಸ್ ಸಾಕು, ಫೋಟೋಗ್ರಾಫಿ ವಿಡಿಯೋಸ್ ಬೇಕು ಅನ್ನೋ ಯೂನಿವರ್ಸಿಟಿ ಒಂದು ಇವೆಂಟ್ ನಡೆದ್ರೆ ನಾವು ಫೋಟೋಗ್ರಾಫಿ ನಮ್ಗೆ ಮೇನ್ ಬೇಕು, ಯಾರ್ಯಾರು ಬರೋದು ತೋರಿಸ್ಬೇಕು, ಇದನ್ನ ಮಾಡ್ಕೊಂಡಿವಿ ಅಂತ ಹೇಳಿ. ಆ ರೀತಿ ಏನ್ ನಾವ್ ನೋಡ್ಲಿಲ್ಲ, ಎಲ್ಲ ಕ್ಲಿಯರ್ ಆಗಿ ಸಿನ್ಸಿಯರ್ ಆಗಿ ಅವ್ರು ವರ್ಕ್ ಮಾಡಿದ್ರು. ಇದೊಂದು ಇವೆಂಟ್ ನನ್ಗೆ ಬೆಸ್ಟ್ ಅನಿಸ್ತು. ಹೋಲ್ಡಿಂಗ್ ಒಂದೇ ಡೇ ನಾ ಮಿಸ್ ಮಾಡಿದೆ ಆಕ್ಚುಲಿ, ಸಮ್ ಹೆಲ್ತ್ ಪ್ರಾಬ್ಲಮ್ಸ್. ಮಸ್ತ್ ಅನಿಸ್ತು ನನಗೆ, ಒಳ್ಳೆ ಎಕ್ಸ್ಪೀರಿಯನ್ಸ್. ಆಲ್ಮೋಸ್ಟ್ ಯೂನಿವರ್ಸಿಟಿ ಎನ್ವಿರಾನ್ಮೆಂಟ್ ಎಲ್ಲ ನನ್ಗೆ ಇಷ್ಟ ಆಯ್ತು. ಥ್ಯಾಂಕ್ ಯು ಫಾರ್ ಅನಿಸ್ನಮ್ ಯೂನಿವರ್ಸಿಟಿ ಅಂಡ್ ಹೋಲ್ ಟೀಮ್ ಅಂಡ್ ಆಲ್. ಥ್ಯಾಂಕ್ ಯು. Now it is the last segment of this event. It is usually concluded with a vote of thanks. I am requesting Dr. Shivalila Hirimat, member of Women Environmental Environmental Environment. ಅದು ಸಿಲೆಬಸ್ ಎನ್ವಿರಾನ್ಮೆಂಟ್ ಕಷ್ಟ. ಸಾರಿ. Member of Women Empowerment Cell, give a good vote of thanks. Very good evening to one and all. Dignitaries on the dais and off the dais. As saying goes, gratitude unlocks the fullness of life. It turns what we have into enough and more. Therefore, I am standing before you to propose the vote of thanks. At the outset, let me thank our Honorable Vice Chancellor, Professor C.M. Tyagaraja sir in absentia, for his encouragement and best wishes. It's an honor to have with us our Registrar, Sri Santosh Kamgowda sir, as the President of this function. Sir, we are deeply grateful for your presence and support. Thank you, sir. The contributions to this training program by Shri Shripad Rao, Shri Vaibhav Patil, Srimati Rohini Patil, Srimati Kubuda, Shri Basavaraj Hiremat, Shri Padma Prasad Uli, and all the team members of Yakshit Yuva Foundation, District Judo Training Center, and Helpline Emergency Rescue Force are highly appreciated. A special thank you to all of you. Heartfelt thanks to Dr. Chandrika ma'am, the Director of Women Empowerment Cell, for her kind leadership and timely directions. Sincere thanks to Dr. Nandini Devarmani ma'am, the Nodal Officer of PM Usha, for her continuous engagement throughout this week's program. The active participation and cooperation of Dr. Jagdish Gasti, our Assistant Physical Director, has made this training program a success. Thank you, sir. I would like to thank Dr. Devti Gasti ma'am, the Member Secretary, and all executive members of the Women Empowerment Cell and the PM Usha team, whose efforts have ensured the smooth running of this training program. Let me thank the media for the necessary news coverage. I thank Sanmesh Caterers for the delicious and healthy refreshments
Datacon Technologies India for the printing services, and GS Traders for providing stationery. We appreciate and are thankful for the sincere work of Mahavir and other D Group employees. The training program would not be successful without the active participation of you, our girl students. I thank them for showing interest and registering for the program. Thanks to one and all who are present here and who have contributed directly and indirectly to this one week self-defense training program. Finally, with hearts full of gratitude, we conclude this 1 week self-defense training program and this valedictory function. Thank you. There is small announcement. We have a refreshment snacks there. Everyone should have that and